ಓಕೆ ಓಕೆ ಸಿ ಅಂದರೆ ಎಮೋಷನಲ್ ಇಂಟೆಲಿಜೆನ್ಸಿ ಒಬ್ಬ ವ್ಯಕ್ತಿ ಹತ್ರ ಎಮೋಷನಲ್ ಇಂಟೆಲಿಜೆಂಟ್ ಅವನು ಆಗಬೇಕು ಅಂದರೆ ಅವನಿಗೆ ಈ 5 ಪಾಯಿಂಟ್ ಇರಬೇಕು ಅಂತ ಗೋಲ್ಮನ್ ಅವರು ಹೇಳ್ತಾರೆ. ಓಕೆ ಅವ್ರು ಏನು ಹೇಳ್ತಾರೆ, ಈ 5 ಪಾಯಿಂಟ್ಸ್ ನಿಮ್ಮ ಹತ್ರ ಇರಬೇಕು. ಪಾಯಿಂಟ್ಸ್ ಅಂದರೆ ನಮ್ಮ ಪೇಪರ್ಲಿ ಇದ್ರೆ ಅಲ್ಲ, ನಮ್ಮಲ್ಲೇ ಇರಬೇಕು. ದ್ಯಾಟ್ ಇಸ್ ದ ಥಿಂಗ್. ಅವ್ರೇನು ಹೇಳ್ತಾರೆ, ಸಿ ಸೆಲ್ಫ್ ಅವೇರ್ನೆಸ್, ಸ್ವಯಂ ಅರಿವು. ಅರಿವೇ ಗುರು ಅನ್ನೋ ಪದ ಕೇಳಿದ್ದೀರಾ? ಏನಂಗಂದ್ರೆ ಅರಿವೇ ಗುರು ಅಂದ್ರೆ, ಈಗ ನಾನು ಒಬ್ಬರಿಗೆ ಸಹಾಯ ಮಾಡಿದ್ದೆ ಅಂದ್ಕೊಳ್ಳಿ, ಅವನಿಗೆ ಅದ್ರ ಅರಿವು ಇರಬೇಕೋ ಇಲ್ವೋ? ಅಥವಾ ನೀವು ನನಗೆ ಸಹಾಯ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಓಕೆ, ನನಗೆ ಅರಿವು ಇರಬೇಕೋ ಇಲ್ವೋ? ಅವನ ಅರಿವು ಇಲ್ಲದೆ ಇರೋನು ಬಿಡಿ ಅಂತ ಅಂತಿರ್ತಾರೆ ಕೆಲವು. ಅರಿವು ಅನ್ನೋದೇ ಇಲ್ಲ ಅವನಿಗೆ ಅಂತ ಬೇಗ. ಓಕೆ, ಅರಿವು. ಓಕೆ, ಬೇರೆಯವ್ರು ನಮಗೆ ಅನ್ನೋದಲ್ಲ, ನಮಗೆ ಅದರ ಅರಿವು ಇರಬೇಕು. ಅಂದರೆ ನಾನು ಎಮೋಷನ್ಸ್ ಆಗ್ತಾ ಇದ್ದೀನಿ, ನಾನು ಅಳ್ತಾ ಇದ್ದೀನಿ, ನಾನು ನಗ್ತಾ ಇದ್ದೀನಿ, ನಾನು ಕೋಪ ಮಾಡ್ಕೊತಾ ಇದ್ದೀನಿ. ಓಕೆ, ನಾನು ಈಗ ಕೋಪ ಮಾಡ್ಕೊಂಡ್ರೆ ಏನಾಗ್ಬೋದು ನೆಕ್ಸ್ಟು? ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ನೀವು ಕೋಪ ಮಾಡ್ಕೊಂಡು ಯಾರಿಗಾದ್ರು ಹಿಂಗೆ ಅಂದ್ಬಿಟ್ರೆ ಎದುರಿಗಿರೋರಿಗೆ ಅವಕಾಶ ಕೊಟ್ಟಂಗೆ ನೀವು ಅವ್ನು ಎಲ್ಲರ ಮುಂದೆ ಹೇಳ್ಬಿಡ್ತಾನೆ, ಅವ್ನು ನನಗೆ ಹಿಂಗಂತ ಎಲ್ಲರೂ ಕರೆದು ಹೇಳ್ತಾನೆ, ಫೋನ್ ಮಾಡಿ ನನಗೆ ಹಿಂಗಂತ ಹಾಕೊಂಡ್ರೆ ಅವನು ಎಲ್ಲರ ಮುಂದೆ ಹೇಳ್ಬಿಡ್ತಾರೆ. ಲಾಸ್ಟಿಗೆ ಹೇಳ್ಬಿಡೋದು ಯಾರಿಗೆ? ನಿಮಗೆ. ಸೀರಿಯಸ್ಲಿ. ಆಮೇಲೆ ನೋಡಿ, ನೀವು ಯಾರಿಗಾರು ಕೋಪದಲ್ಲಿ ಹೊಡೆದ್ಬಿಟ್ರೆ ಅದು ಕೂಡ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾರೆ. ಅವ್ರು ಬಿಡದೆ ಸ್ಪ್ರೆಡ್ ಮಾಡ್ತಾರೆ, ಹುಡುಕಿ ಹಿಡಿಯೋಬೇಕಂತ ಮಾಡ್ಕೊಂಡ್ಬಿಡ್ತಾರೆ. ಅದು ಕೂಡ ಬರುತ್ತೆ. ಈಗ ನಡೀತಾರಲ್ವ, ನೋಡ್ತೀವಿ ನಾವು ಅಲ್ಲಿ ಇಲ್ಲಿ. ಸುಮ್ಮನೆ ಆರ್ಗ್ಯುಮೆಂಟ್ ಆದರೂ ವಿಡಿಯೋ ಚೆನ್ನಾಗಿಟ್ಟಿರ್ತಾರೆ ರೀ, ಗೊತ್ತಾಗಲ್ಲ. ದಟ್ ಇಸ್ ದ ಥಿಂಗ್. ಅಂದರೆ ನೋಡಿ, ನಿಮ್ಮ ಕೋಪ ನಿಮ್ಮಲ್ಲಿ ನಿಯಂತ್ರಣ, ನಮಗೆ ಅರಿವು ಇರಬೇಕು. ನಾನು ಎಲ್ಲಿ ಕುಂತ್ಕೊಂಡಿದ್ದೀನಿ, ಏನು ಮಾತಾಡ್ತಾ ಇದ್ದೀನಿ, ಯಾರ ಜೊತೆಗೆ ಮಾತಾಡ್ತಾ ಇದ್ದೀನಿ, ನಾನು ನಿಯಂತ್ರಣ ಅದರ ಅರಿವು ನನಗಿರ್ಬೇಕು. ನನ್ನ ಅರಿವು ನನಗಿರ್ಬೇಕು ಫಸ್ಟು. ಓಕೆ, ನೆಕ್ಸ್ಟ್ ಸೆಲ್ಫ್ ಅವೇರ್ನೆಸ್, ದೆನ್ ಸೆಲ್ಫ್ ರೆಗ್ಯುಲೇಷನ್, ಸ್ವಯಂ ನಿಯಂತ್ರಣ. ಯಾರಾದ್ರು 10 ಜನ ಬಂದು ನಮಗೆ ಹಿಡಿಬೇಕಾ, ಬಿಡೋ ಹೊಡಿಬೇಡ, ಬಿಡಿ ನಾವು ಅವ್ರು ಹಿಡಿಬೇಕಾ, ಬಿಡೋ ಇವನು ಹೊಡಿತೀನಿ ಅಂತ ಅವನಂತ. ಸೊ ದ್ಯಾಟ್ ಇಸ್ ದ ಥಿಂಗ್. ಅವ್ರು ಹೆಂಗಿರು ಬಿಡಿಸ್ಕೊಳ್ಳೋ ಕಾನ್ಫಿಡೆನ್ಸ್ ಮೇಲೆ ಹಂಗೆ ಅಂತಿರ್ತಾನೆ ಅವನು. ಹೆಂಗಿರು ಬಿಡಿಸ್ಕೊಂತಾರೆ ಬಿಡೋ ಅಂತ. ಯಾರು ಇಲ್ಲದೆ ಇದ್ದಾಗ ಮಾತಲ್ಲಿ ಯಾಕೆ ಬೇಕು ನೋಡಿ ಅನ್ನಲ್ಲ. ಇಲ್ಲ, ಅವನು ಬಿಡಿಸ್ಕೊಂತಾರೆ ಎಷ್ಟೇ ಇಶ್ಯೂ ಹೆಂಗೆ ಅವನು ಬಿಡಿಸ್ಕೊಂತಾರೆ ಬಿಡು. ವೀಕ್ರನ್ನು ಜಿಗ್ದಾಡ್ತಿರ್ತಾನೆ ಅವಾಗ 4 ಜನ ಜೊತೆಗಿದ್ರೆ ಹೊಡೆದಾಕ್ಬಿಡ್ತೀನಿ ನಾ. ಆಮೇಲೆ ನೀವು 4 ಜನ ಹಿಡಿದ್ಬಿಟ್ರೆ ಅವ್ರು ಇಷ್ಟೇ ಇದು ಆಗ್ಬಿಡ್ತಾರಲ್ಲ, ಏನೇನೋ ಅಂದ್ಬಿಡ್ತಾರೆ. ಇವ್ರು ಬಿಡೋದ್ರೆ ಬಿಟ್ಟಿದ್ದೆ ನಿನ್ನ ಇಲ್ಲ ಅಂದರೆ ಇವತ್ತು ಕಥೆನೇ ಬೇರೆ ಇತ್ತು. ಸಿ ದ್ಯಾಟ್ ಇಸ್ ದ ಥಿಂಗ್. ಅವರೇ ಬಂದು ನಿಮ್ಗೆ ರೆಗ್ಯುಲೇಟ್ ಮಾಡಬೇಕಾ? ನನ್ನ ಕ್ವಶನ್. ದೇ ಆರ್ ದ ರೆಗ್ಯುಲೇಟರ್ಸ್ ಆಫ್ ಯು. ಯಾವಾಗಲೂ 4 ಜನ ಇರ್ತಾರೆ ನಿಮ್ಮ ಜೊತೆಗೆ. ಒಮ್ಮೊಮ್ಮೆ ಯಾರೂ ಇಲ್ಲದೆ ಇರೋಕೆ ಹಂಗೆ ಮಾಡಿಬಿಟ್ರೆ ಅದೋ ಗತಿ ಅಲ್ವಾ? ಅವರೇ ನಮಗೆ ರೆಗ್ಯುಲೇಟ್ ಮಾಡಬೇಕು. 4 ಜನ ಬಂದು ಹಿಡಿಬೇಕಾ? ನಮ್ಗೆ ಕ್ರೋಧ ಬಂದಾಗ, ಕ್ರೋಧನೇ ಅಲ್ವಾ ಕೋಪ, ಅವರೇ ಬಂದು ರೆಗ್ಯುಲೇಟ್ ಮಾಡ್ಬೇಕು ನಮಗೆ. ನಮ್ಮ ಮನಸ್ಸು ನಮಗೆ ಹಿಡಿದು ಹಿಡಿಬೇಕು. ಬೇಡ, ಕೋಪ ಮಾಡ್ಕೋಬೇಡ. ಇದು ಡೆಫಿನೆಟಾಗಿ ಮಿಸ್ಲೀಡ್ ಆಗುತ್ತೆ. ಇದು ಕಾನ್ಸಿಕ್ವೆನ್ಸಸ್ ಕಷ್ಟ ಇರುತ್ತೆ. ಈಗ ಬೈದು ಬಿಟ್ಟು ಬರೀ ಬೈದ್ರನ್ನೇ ಕೇಸ್ ಹಾಕೋಕ್ಕೆ ಅವಕಾಶ ಇದೆ. ಡಿಫಾಮೇಷನ್ ಕೇಸ್ ಹಾಕ್ಬಿಡ್ತೀನಿ, ಮಾನನಷ್ಟ ಮೊಕದ್ದಮೆ ಹಾಕ್ಬಿಡ್ತೀನಿ ನಿನ್ನ ಮೇಲೆ 50 ಲಕ್ಷದ್ದು. ಅಲ್ಲ, ಆ ಥರ ನಾನಲ್ಲ ಹೇಳ್ತಾ ಇರೋದು. ಯಾರ್ಯಾರು ಅನ್ನಲ್ವಾ? ನೋಡಿ, ಬರೀ ಹೊಡೆಯೋದು ಅಂತ ಬಿಡಿ, ಜಸ್ಟ್ ಮಾತು ಕಂಟ್ರೋಲಲ್ಲಿ ಇಲ್ಲ ಅಂದರೂ ಕೂಡ ಡಿಫಾಮೇಷನ್ ಕೇಸು. ಅದಕ್ಕೆ ನಾವು ಹೆಸರುಗಳು ಹತ್ತಲ್ಲ ಇಲ್ಲಿ, ಗೊತ್ತಾಯ್ತಾ? ಎತ್ತು ಅದು ಅವಶ್ಯಕತೆಯೂ ಇಲ್ಲ. ಇನ್ನೊಬ್ರು ನಾವು ತೇಜೋದಯ ಮಾಡೋದು ಬೇಡ. ಓಕೆ, ದ್ಯಾಟ್ಸ್ ದ ಥಿಂಗ್. ಓಕೆ, ಸೊ ಸೆಲ್ಫ್ ರೆಗ್ಯುಲೇಷನ್ ಅದೇ ನಮ್ಗೆ ಇರಬೇಕು. ಅದು ನಮಗೆ ಏನು ಬೇಕಾದ ಅನ್ನೋಕ್ಕಾಗುತ್ತಾ? ಯಾರು ಬೇಕಾದವ್ರಿಗೆ ಏನು ಬೇಕಾದ ಅಂತೀನಿ ಅಂದರೆ ಸೊಸೈಟಿ ಬಿಡುತ್ತಾ ನಮ್ಮನ್ನು? ಬಹಿಷ್ಕಾರ ಆಗಿಬಿಡುತ್ತೆ. ಸೀರಿಯಸ್ಲಿ, ಯಾರೂ ಮಾತಾಡ್ಸಲ್ಲ. ನಾಳೆ ಆ ಥರ ಬರುತ್ತೆ ಪರಿಸ್ಥಿತಿ. ಸೊ ಯಾರೋ 4 ಜನ ನಮ್ಮ ಎಮೋಷನ್ಸನ್ನು ನಿಯಂತ್ರಣ ಮಾಡೋಕ್ಕೆ ಬರಬಾರ್ದು. ಈಗ ಒಂದು ಉದಾಹರಣೆಪ್ಪ, ಮನೆಯಲ್ಲಿ ನೀವು ಏನೋ ದುಃಖ ಆಯಿತು ಅಂತ ಅನ್ಕೊಳ್ಳಿ. ನೀವು ಏನೋ ಒಂದು ಫೆಲ್ಯೂರಿ ಆಯಿತು ಅನ್ಕೊಳ್ಳಿ. ನೀವು ಅಲ್ಲೇ ಮನೇಲಿ ಹೋಗಿ ಒಂದು ಕಡೆ ಗೊತ್ತಿರುತ್ತೆ, ನಿಮ್ಮ ಪೇರೆಂಟ್ಸಿಗೂ ಗೊತ್ತಿರುತ್ತೆ. ನೀವೆಲ್ಲೇ ಹೋಗಿ ಒಂದು ಕಡೆ ಕುಂತ್ಕೊಂಡು ಅಲಾಗ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಅಕ್ಕ ಅಥವಾ ಪಕ್ಕ ಯಾರು ಬಂದು ಕುಂತ್ಕೊಂಡು ಸಮಾಧಾನ ಮಾಡ್ತಾರೆ? ಫಸ್ಟ್ ನಿಮ್ಮ ಪಕ್ಕ ಅವ್ರು ಬಂದು ಕೂತ್ರೇ ನಿಮ್ಗೆ ಜಾಸ್ತಿ ಒಳಗೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ನೋಡಿ, ಅವ್ರು ಇನ್ನೊಂದ್ಸಲ ಅಳಬೇಡ ಅಂತಂದ್ಬಿಟ್ರೆ ಇನ್ನೂ ಒಳಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಅವರು ಬಾ
ಮುಖ ಕ್ಲೀನ್ ಮಾಡ್ಕೋ, ಊಟ ಮಾಡು, ಸ್ವಲ್ಪ ನೀರು ಕುಡಿ ಅಂದ್ಬಿಟ್ರೆ ನಿಮ್ಮ ಮನಸ್ಸಿಗೆ ಹೆಂಗೆ ಅನಿಸುತ್ತೆ? ಸುಮ್ಮನೆ ಕೇಳ್ತಾ ಇದ್ದೀನಿ, ಹೆಂಗೆ ಅನಿಸುತ್ತೆ? ಆಮೇಲೆ ದೇ ಆರ್ ದ ರೆಗ್ಯುಲೇಟರ್ಸ್ ಆಗಿ ವರ್ಕ್ ಮಾಡ್ತಾರೆ ನಿಮಗೆ. ಎಮೋಷನ್ಸ್ ದೇ ಆರ್ ದ ರೆಗ್ಯುಲೇಟರ್ಸ್. ಪೇರೆಂಟ್ಸ್ ಒಂದು ವೇಳೆ ಅನಾಥ ಮಗು ಇದ್ದ ಅವನಿಗೆ ಯಾರು ರೆಗ್ಯುಲೇಟ್ ಮಾಡ್ತಾರೆ? ಅವನ ಪಕ್ಕ ಬಂದು ಕುಂತ್ಕೊಂಡು ಅಳಬೇಡ ಮಗನೇ ಅಂತ ಯಾರು ಹೇಳ್ಬೇಕು? ಅಲ್ಲಲ್ಲ, ಅವನೇ ಮಾಡ್ಕೋಬೇಕು. ಮಾಡ್ಕೊತಾರ ಇಲ್ವಾ ಹೇಳಿ? ಮಾಡ್ಕೊತಾರೆ. ದೇವರ ಶಕ್ತಿ ಕೊಟ್ಟಿರ್ತಾನೆ. ದೇವರು ಏನೋ ಒಂದು ನೋಡಿ, ತಂದೆ ತಾಯಿ ಕೊಟ್ಟಿಲ್ಲ ಅಂದರೆ ತಂದೆ ತಾಯಿ ಆ ಭಾವನೆಯಂತ ಆ ಭಾವನೆ ನಿಯಂತ್ರಣ ಮಾಡಿಸುವಂಥ ಶಕ್ತಿ ಅವನಿಗೆ ಕೊಟ್ಟಿರ್ತಾನೆ. ದೇವರು ಡೆಫಿನೆಟ್ ಆಗಿ ಕೊಟ್ಟಿರ್ತಾನೆ. ಅದಕ್ಕೆ ಇಲ್ಲಾಂದ್ರೆ ಭೂಮಿ ಮೇಲೆ ಯಾರೋ ಅನಾಥ ಇರ್ತಿರ್ಲಿಲ್ಲ, ಹೋಗ್ಬಿಟ್ಟಿರೋರು. ಅವ್ರಿಗೆ ಆ ಶಕ್ತಿ ಇದೆ, ದೇವರು ಕೊಟ್ಟಿರ್ತಾನೆ. ಅನ್ಯಾಯ ಆಗಿರುತ್ತೆ ಇಲ್ಲ ಅಂತಲ್ಲ, ಬಟ್ ಅವರಿಗೆ ಆ ಅಂತರಂಗದಲ್ಲಿ ಶಕ್ತಿ ಕೊಟ್ಟಿರ್ತಾನೆ. ಯಾರೂ ಇರಲ್ಲ ಅವ್ರಿಗೆ, ಅವರೇ ನಿಯಂತ್ರಣ ಮಾಡ್ಕೊತಾರೆ. ಎಲ್ಲೋ ಒಂದು ಕಡೆ ಹೋಗಿ ಅಳ್ತಾರೆ, ಮತ್ತೆ ಬಂದು ನಾನು ಬದುಕಬೇಕು, ನನ್ನ ಕೆಲಸನೇ ಇದು, ನನ್ನ ಹಣೆ ಬರಣ ಹಿಂಗೆ, ನಾನು ಬದುಕ್ತೀನಿ. ಅದು ದಟ್ಸ್ ಅ ಪಾಸಿಟಿವ್ ಆ್ಯಟಿಟ್ಯೂಡ್. ಅದು ಇರಬೇಕು. ಮನುಷ್ಯನಿಗೆ ಸೆಲ್ಫ್ ರೆಗ್ಯುಲೇಷನ್ ಇರಬೇಕು. ಪ್ರತಿಯೊಂದು ಸಲನೂ ಯಾರೋ ರೆಗ್ಯುಲೇಟರ್ಸ್ ಬರಲ್ಲ, ಪ್ರತಿಯೊಂದು ಟೈಮಲ್ಲೂ ಇರಲ್ಲ. ಓಕೆ, ದಟ್ ಇಸ್ ದ ಥಿಂಗ್. ನೆಕ್ಸ್ಟ್, ಎಂಪತಿನೂ ಇರಬೇಕು, ಅನುಕಂಪ ಇರಬೇಕು. ಓಕೆ, ಅನುಕಂಪ ಇಲ್ಲದೇ ಇದ್ರೆ ಆ್ಯಕ್ಚುಲಿ ತುಂಬ ಅನುಕಂಪನೂ ಇರಬಾರ್ದು. ಓಕೆ, ಅನುಕಂಪ ಇರಬೇಕು. ತುಂಬ ಅನುಕಂಪ ಇದ್ದರೆ ಈಗ ಅದು ಕೂಡ ಮೋಸ ಆಗ್ತಾ ಇದೆ, ಅದು ಗೊತ್ತಾಗಲ್ಲ. ಸಿ ಆ್ಯಕ್ಚುಲಿ ಈ ಬೆಗ್ಗರ್ ಅಂತ ಇದೆಯಲ್ಲ, ಅಂದರೆ ಈ ಭಿಕ್ಷೆ ಬೇಡೋದು ಇದೆಯಲ್ವಾ, ಸೊ ಅದು ಆ್ಯಕ್ಚುಲಿ ಅದೊಂದು ಪ್ಯಾರಲಲ್ ಒಂದು ಇದು ಆಗ್ತಾ ಇದೆ. ಅಂದರೆ ಒಂಥರ ಬಿಸ್ನೆಸ್ ಆಗ್ತಾ ಇದೆ. ಲೈಕ್ ಏನು, ಚಿಕ್ಕ ಮಕ್ಕಳನ್ನ ಹ್ಯೂಮನ್ ಟ್ರಾಫಿಕಿಂಗ್, ಮಾನವ ಕಳ್ಳ ಸಾಗಾಣಿಕೆ ಅಂತ ತರೋದು, ಅದು ಕೆಲವೊಂದು ಇಂಜೆಕ್ಷನ್ಗಳು ಕೊಡೋದು, ರೋಡ್ ಮೇಲೆ ಇಟ್ಕೊಳ್ಳೋದು, ದುಡ್ಡು ಬೇಡೋದು. ಆಮೇಲೆ ಯಾವ ಇದ್ರ ಮೇಲೆ ಅವರು ಅಂದರೆ ಈ ಪ್ಲ್ಯಾನ್ನ ಮಾಡ್ತಾರೆ? ಮನುಷ್ಯನ ಯಾವ ಗುಣದ ಮೇಲೆ ಈ ಪ್ಲ್ಯಾನ್ನ ಮಾಡ್ತಾರೆ? ಅನುಕಂಪ. ಮನುಷ್ಯ ಅನುಕಂಪ ಜೀವಿ. ಅವನು ಮನುಷ್ಯನೇ ಒಳ್ಳೆಯದು, ಕೆಟ್ಟದ್ದಲ್ಲ. ಅದು ಮಿಡಿತದೆ ಸ್ವಲ್ಪ ಯಾರಾದರೂ ಸ್ವಲ್ಪ ನೋವಲ್ಲಿದ್ದರೆ ಕೆಲವೊಬ್ರು ಹತ್ತು ಬಿಡ್ತಾರೆ ಅವ್ರ ಪರಿಸ್ಥಿತಿ ನೋಡಿ. ವಿಶೇಷವಾಗಿ ಹಳ್ಳಿ ಜನ ತುಂಬ ಭಾವನಾತ್ಮಕ ಇರ್ತಾರೆ. ಅವರು ತೊಗೊಳಮ್ಮ ಏನಾದ್ರು ತಂದು ಕೊಟ್ಬಿಡ್ತಾರೆ ಹೋಟೆಲಿಂದ. ಅದನ್ನು ನೋಡಿದ್ದೀನಿ ನಾನು. ಅವ್ರು ದುಡ್ಡು, ಸರ್ ಬೇಡ ಸರ್, ನಮ್ಗೆ ಊಟ ಬೇಡ, ದುಡ್ಡು ಕೊಡಿ ಅಂತಿರ್ತಾರೆ. ಅಲ್ಲಿ ನೋಡಿ ಪ್ರಾಬ್ಲಮ್ ಇರೋದು. ಅಲ್ಲಿ ನೋಡಿ, ಅಂದರೆ ಊಟದ ದುಡ್ಡೇ ಯಾಕೆ ಹೇಳ್ತೀರಾ ನೀವು? ಅದು ಒಯ್ದು ಎಲ್ಲಿ ಕಲೆಕ್ಟ್ ಮಾಡ್ತೀರಾ? ಏನು ಮಾಡ್ತೀರಾ? ಓಕೆ, ಸೊ ಎಂಪತಿ ಕೆಲವೊಂದ್ಸಲ ಇರಬೇಕಾಗತ್ತೆ. ತುಂಬ ನಾವು ಆಬ್ಸಲ್ಯೂಟ್, ಯಾವುದೇ ಆಬ್ಸಲ್ಯೂಟ್ ಅಲ್ಲ, ಅದನ್ನೇ ಹೇಳೋದು. ಎಂಪತಿ ಒಂದು ರೇಂಜಿಗೆ ಇರಬೇಕು. ಓಕೆ, ಅದು ಕೂಡ ಪಾರ್ಟ್ ಆಫ್ ದ ಎಮೋಷನಲ್ ಇಂಟೆಲಿಜೆನ್ಸ್ ಆಗುತ್ತೆ. ನೆಕ್ಸ್ಟ್, ಮೋಟಿವೇಶನ್. ಇದು ನೋಡಿ, ಈಗ ನೀವು ಓದಲ್ಲ ಅಂತ ಕುಂತಿರ್ತೀರಾ, ನೀವು ಮತ್ತೆ ವಾಪಸ್ ಓದೋದ್ರೆ ಏನು ಮಾಡ್ಬೇಕಂದ್ರೆ ಏನು ಮಾಡಬೇಕು? ಓಕೆ, ಓದಲ್ಲ ಅಂತ ಕುಂಡ್ರಕ್ಕೆ ಏನು ಕಾರಣ? ಎಮೋಷನ್ಸೇ ಕಾರಣ. ಬೇಜಾರಾಗಿರುತ್ತೆ ಎಮೋಷನ್ನು, ನೋವಾಗಿರುತ್ತೆ ಎಮೋಷನ್ನು. ಓಕೆ, ಆಮೇಲೆ ಮತ್ತೆ ನಾರ್ಮಲ್ ಸ್ಥಿತಿಗೆ ತರಬೇಕಲ್ಲ. ಮೊದಲು ಕರೆಕ್ಟಾಗಿ ಓದ್ತಿದ್ರು ರೀ, ದಿನ ಲೈಬ್ರರಿಗೆ ಓದ್ತಿದ್ರು. ಈಗ ಬಿಟ್ಬಿಟ್ಟು ರೂಮಲ್ಲಿ ಕುಂತ್ಕೊಂಡು ಗೋ ಅಂತ ಆಡ್ತಾರೆ. ಸೊ ಏನು ಮಾಡೋಕ್ಕಾಗುತ್ತೆ? ಮತ್ತೆ ವಾಪಸ್ ಅವ್ರಿಗೆ ಲೈಬ್ರರಿಗೆ ಹೋಗ್ಬೇಕಂದ್ರೆ ನೀವೇನು ಮಾಡಬೇಕು? ಕುಂತ್ಕೊಂಡು 2-3 ತಾಸು ಹೇಳ್ಬೇಕು, ಮೋಟಿವೇಟ್ ಮಾಡಬೇಕು. ಅವ್ರು ನೋಡು, ಇವ್ರು ನೋಡು, ಅವ್ರ ವಿಡಿಯೋ ನೋಡು, ಅದನ್ನು ನೋಡು, ಅವ್ರು ಹೆಂಗೆ ಹೇಳಿದ್ದಾರೆ ನೋಡಿ. ಅವ್ರು ಅಷ್ಟು ಸಲ ಫೇಲ್ಯೂರ್ ಆದರೂ ಮತ್ತೆ ಒಂದು ರಿಸಲ್ಟ್ ಬಂದು ಅವ್ರಿಗೆ ಒಂದು, ಅಂದರೆ ಸ್ಟೂಡೆಂಟ್ ಲೈಫ್ ಅಷ್ಟೇ ಆಗ್ತದೆ, ಬರೀ ಸ್ಟೂಡೆಂಟ್ ಲೈಫ್ಗಲ್ಲ, ಬೇರೆದಕ್ಕೂ ಬರುತ್ತೆ. ಮಿಲ್ಟ್ರಿಯಲ್ಲಿ ನೋಡಿದ್ರೆ ಹೆಂಗೆ ಅವ್ರಿಗೆ ಪ್ರೇರಣೆ ತುಂಬ್ತಾರೆ, ಹೆಂಗೆ ಪ್ರೇರಣೆ, ಪ್ರಾಣ ಕೊಡೋಕೆ ರೆಡಿ ಆಗಿಬಿಡ್ತಾರೆ ಅವರು. ತಪ್ಪಲ್ಲ ಅದು. ಸೊ ಅದು ಅವ್ರು ನಮ್ಮ ಕರ್ತವ್ಯನೇ ಅದು. ನಾವು ಪ್ರಾಣ ಬೇಕಂದ್ರೂ ನೋಡಿ ಏನು ಅಡ ಇಡಕ್ಕೆ ರೆಡಿ ಆಗಿದ್ದಾರೆ ಅವರು. ದುಡ್ಡು, ಮನೆ, ಆಸ್ತಿ ಅಂತ ಅಡ ಇಡೋಲ್ಲ, ಪ್ರಾಣನೇ ಅಡ ಇಡ್ತೀನಿ ಅಂತಾರೆ ದೇಶಕ್ಕಾಗಿ. ಯಾವ ರೇಂಜಿಗೆ ಮೋಟಿವೇಶನ್ ಇರಬೇಕು ಅಲ್ವಾ? ಆ ಥರ ಇರುತ್ತೆ. ದ ಮೋಟಿವೇಶನ್ ಮ್ಯಾಟರ್ ಆಗುತ್ತೆ. ಅಂದರೆ ಆಗದೆ ಇರೋರಿಗೆ ನೀವು ಮತ್ತೆ ಯಥಾಸ್ಥಿತಿಗೆ ತರಬೇಕು. ಮೊದಲು ಅದೇ ಸ್ಥಿತಿ ಪ್ರತಿ ಅಂತ ಹೇಳೋದು, ಯಥಾಸ್ಥಿತಿಗೆ ತರೋದು. ದಟ್ಸ್ ದ ಮೋಟಿವೇಶನ್. ಮೊದಲು ನೀವು ಸ್ವಲ್ಪ ಡಿಪ್ರೆಸ್ ಆಗಿರ್ತೀರಾ, ಬೇಜಾರಾಗಿರ್ತೀರಾ, ನಿಮ್ಗೆ ನಾರ್ಮಲ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಎಲ್ಲೋ ಒಂದು ಕಡೆ ಕುಂತ್ಕೊಂಡು ಹೇಳ್ಬೇಕು, ಮೋಟಿವೇಟ್ ಮಾಡಬೇಕು. ನೆಕ್ಸ್ಟು, ಸೋಷಿಯಲ್ ಸ್ಕಿಲ್ಸ್. ಸಮಾಜದಲ್ಲಿ ನೀವು ಅದು ಸಾಮಾಜಿಕ ಪ್ರಾಣಿ ಅಫ್ಕೋರ್ಸ್. ಮತ್ತೆ ನೀವು ಎಲ್ಲಿ ಬದುಕಬೇಕು? ಸಮಾಜದಲ್ಲೇ ಬದುಕಬೇಕು. ಅಲ್ಲಿ ಹೆಂಗೆ ಮ್ಯಾನೇಜ್ ಮಾಡಬೇಕು? ಓಕೆ,
ಕೆಲವೊಂದ್ಸಲ ಹಿರಿಯರು ಏನೋ ಅಂದ್ಬಿಡ್ತಾರೆ ನಮಗೆ. ಆ್ಯಕ್ಚುಲಿ ನಮಗೂ ಅವರು ಮನುಷ್ಯರೇ, ನಾವು ಮನುಷ್ಯರೇ. ಏನೋ ಅಂದ್ಬಿಡ್ತಾರೆ, ನಿಮಗೆ ಕೋಪ ಬರೋ ಥರನೇ ಮಾತಾಡ್ಬಿಡ್ತಾರೆ. ಏನು ಮಾಡೋಕ್ಕಾಗುತ್ತೆ? ಆದರೆ ಸೊಸೈಟಿಯಲ್ಲಿ ಏನಿದೆ, ಎಲ್ಡರ್ ರೆಸ್ಪೆಕ್ಟ್ ಕೊಡ್ಬೇಕಂತ ಇದೆ. ಅವಾಗ ನೀವೇನೋ ಅಂದ್ಬಿಡ್ತೀರಾ, ಅಲ್ಲಿ ಇನ್ನೊಂದು ನೋಡ್ರಿ ಹೆಂಗೆ ಮಾತಾಡ್ತಾನೆ ದೊಡ್ಡವ್ರಿಗೆ ಅಂತಾರೆ. ಆಮೇಲೆ ಇನ್ನೊಬ್ರು ಬರ್ತಾರೆ, ಹಿಂಗೇನೋ ನೀವು ಮಾತಾಡೋದು, ಮನೇಲಿ ಇದನ್ನೇ ಕಲಿಸಿದಾರ ನಿಮಗೆ ಅಂತ ಕೇಳೋಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಅರ್ಥ ಮಾಡ್ಕೋಬೇಕು. ಅವ್ರು ಮಾತಾಡಿದ್ದಾರೆ, ನನಗೆ ನೋವಾಗಿದೆ, ಇರಲಿ, ನನಗೆ ನೋವು ಇರಲಿ, ನಾನು ಅವ್ರಿಗೆ ವಾಪಸ್ ಮಾತಾಡಿದ್ರೆ ಏನಾಗ್ಬೋದು ಕಾನ್ಸಿಕ್ವೆನ್ಸ್. ಆ ಕಾರಣಕ್ಕಾಗ್ಯಾರ ನಾನು ಇದು ಮೇಂಟೈನ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ದಟ್ ಇಸ್ ದ ಥಿಂಗ್. ಓಕೆ. ಈಗ ಕೆಲವೊಂದು ಪ್ಲೇಸಸ್ಸಲ್ಲಿ ನೋಡಿ, ಏನಪ್ಪ ಯಾರು ಅರ್ಥಂಗಿರಿ ಇಲ್ವಾ ನಿಮಗೆ, ಹಿಂಗೆ ಮಾತಾಡೋದು ಹೆಣ್ಮಕ್ಳಿಗೆ ಅಂತ ಪ್ರಶ್ನೆ ಬರುತ್ತೆ. ಸೊಸೈಟಿಲಿ ಏನಿದೆ, ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು ಅನ್ನೋದೊಂದು ವ್ಯಾಲ್ಯೂ ಇದೆಯಲ್ವಾ? ಸೊ ಅದನ್ನ ನಾವು ಫಾಲೋ ಮಾಡಬೇಕು. ಓಕೆ. ಕೆಲವೊಂದು ಸಲ ಅವ್ರು ಏನಾದ್ರು ಅಂದ್ರೂ ಸಹಿಸ್ಕೋಬೇಕು. ಬಟ್ ಸೊಸೈಟಿ 4 ಜನ ಸೇರಿಬಿಟ್ರೆ ಪಕ್ಕ ಅವ್ರು ನಮಗೆ ಬೈತಾರೆ. ಅದು ಹೆಣ್ಮಗ ಕಣ, ಗೊತ್ತಾಗಲ್ಲ ಅದಕ್ಕೆ, ನಮಗೆ ಅಂತಾರೆ. ಹೌದಾ? ಸೊ ನಿನ್ನೆ ನಾನು ಸೊಸೈಟಿ ಬಗ್ಗೆ ಹೇಳಿದೆ, ಮನೋಧೋರಣೆ ಯಾವ ಥರ ಇದೆ ಹೆಣ್ಣಿನ ಬಗ್ಗೆ ಅಂತ. ಓಕೆ. ಹೆಣ್ಣು ಹುಟ್ಟಿದ್ರೆ ಒಂಥರ ಸ್ವೀಟು, ಗಂಡು ಹುಟ್ಟಿದ್ರೆ ಇನ್ನೊಂಥರ ಸ್ವೀಟ್ ಅನಿಸ್ತಾರೆ, ಅದನ್ನೆಲ್ಲ ಹೇಳಿದೆ. ಬಟ್ ಇನ್ನೊಂದು ಟರ್ಮ್, ಇನ್ನೊಂದು ಗುಂಪಿನ ಜನ ಇದೆ. ಹೆಣ್ಣು ಹುಟ್ಟಿದ್ರೆ ಮನೆಗೆ ಲಕ್ಷ್ಮಿ ಬಂದು ಅನ್ನೋದು ಇಲ್ವಾ? ಅದು ಕೂಡ ಒಂದು ಯಾಕೆ ಯೋಚನೆ ಮಾಡ್ಕೊಡ್ದು ನಾವು? ಆ ಆ್ಯಂಗಲಲ್ಲಿ ಅಂಥ ಜನನ ಯಾಕೆ ಮಾಡ್ಬಾರ್ದು? ಬರೀ ಇವ್ರನ್ನೇ ಯಾಕೆ ಮಾಡೋದು? ಹಂಗೂ ಇದ್ದಾರೆ ಜನ ಭೂಮಿ ಮೇಲೆ. ಮನೆಗೆ ಮಹಾಲಕ್ಷ್ಮಿ ಬಂದು ಬಿಡಪ್ಪ ಅಂತಾರೆ, ಮನೆ ಬೆಳಗೋ ನಂದಾದೀಪ ಅಂತಾರೆ. ಅಲ್ಲಿ ಒಂದು ನಿಮ್ಗೆ ಯಾವ ದೇವಸ್ಥಾನ ಕೊಡ್ತಾರೆ? ನದಿಗಳಿಗೆಲ್ಲ ಯಾರ ಹೆಸರಿದೆ? ನದಿಗಳಿಗೆ ಹೆಣ್ಮಕ್ಳ ಹೆಸರೇ ಇದೆ. ಇವಾಗ ಸೊಸೈಟಿಯಲ್ಲಿ ನಾವು ತಂದೆ ಹೆಸರು ಮುಂದೆ ಬರೆದಿರಬೇಕು. ಮುಂಚೆ ಯಾರ ಹೆಸರು? ತಾಯಿ ಹೆಸರು ಬರೀತಾ ಇದ್ರು. ಇವಾಗಾದ್ರೂ ಇದೆ, ನಾರ್ತ್ ಈಸ್ಟ್ ಮೇಘಾಲಯ ಸೈಡ್, ಆ ಸೈಡ್ ಇದೆ. ಓಕೆ. ತಾಯಿ ಹೆಸರೇ ಬರೀತಾರೆ. ನಮ್ಮಲ್ಲಿ ಇರ್ಲಿಲ್ವಾ? ನಮ್ಮಲ್ಲಿ ಇದರಲ್ಲಿ ಇರ್ಲಿಲ್ವಾ? ಕುರುಕ್ಷೇತ್ರದಲ್ಲಿ ಕುಂತಿಪುತ್ರ ಅನ್ನೋ ಪದ ಬಳಸಿಲ್ವಾ? ಆಮೇಲೆ ಇನ್ನೊಂದು ಯಾವುದೋ ಬರುತ್ತೆ, ರಾಧೆಯ ಏನೋ ಬರುತ್ತೆ. ಗೌತಮಿ ಪುತ್ರ ಶಾತಕರ್ಣಿ ಹಿಸ್ಟ್ರಿಯಲ್ಲಿದೆ. ಅಲ್ಲಿ ರೆಸ್ಪೆಕ್ಟ್ ಇಲ್ವಾ ಸೊಸೈಟಿಲಿ ಹೆಣ್ಮಕ್ಳಿಗೆ? ಓಲ್ ನಮ್ಮ ನೇಷನ್ ಏನಂತೀವಿ ನಾವು? ಅದು ಗೌತಮಿ ಪುತ್ರ ಶಾತಕರ್ಣಿ, ರೈಟ್. ಮದರ್ ನೇಮೇ ತಗೊಂಡ್ರಲ್ವಾ ಅಲ್ಲಿ. ನೆಕ್ಸ್ಟು ನಮಗೆ ಓಲ್ ಇಂಡಿಯಾಕ್ಕೆ ಏನಂತ ಕನ್ಸಿಡರ್ ಮಾಡಿದೀವಿ? ಮಾತನೆ ಅಂತೀವ, ಪಿತಾ ಅಂತೀವ? ಸೊ ಸೊಸೈಟಿಯಲ್ಲಿ ಅದು ಕೂಡ ಇದೆ, ಅದನ್ನೂ ಇದೆ, ಇದನ್ನೂ ಇದೆ. ಆದರೆ ನೀವು ಆನ್ಸರ್ ಬರೆದ್ರೆ ಎರಡು ಬರಿಬೇಕು. ಅದೇ ಬ್ಯಾಲೆನ್ಸ್, ಅದೇ ಮಿಡಲ್ ಪಾತ್. ಓಕೆ. ಸೊ ಸೋಷಿಯಲ್ ಸ್ಕಿಲ್ಸು ಹಂಗೆ ಇವು ಅದನ್ನ ಮ್ಯಾನೇಜ್ ಮಾಡಬೇಕು. ಈಗ ನೀವು ಎಲ್ಲೋ ರೋಡ್ ಮೇಲೆ ಹೋಗ್ತಿರ್ತೀರ, ಯಾರೋ ಏನೋ ಸುಮ್ಮನೆ ತಮಾಷೆಗೆ ಅಂತಾರೆ, ಅಂತಾರೆ, ಏನು ಸರ್ ಜೋರ, ಏನು ನೀವು ಬಿಡಿ ದೊಡ್ಡ ಮಂದಿ, ಹಿಂಗೆಲ್ಲ ಅಂತಾರೆ. ಆ ಕೋಪ ಮಾಡ್ಕೋಕ ಕೂಲಾಗಿ ರಿಸೀವ್ ಮಾಡ್ಕೋಬೇಕು. ಅಫ್ಕೋರ್ಸ್ ಸೊಸೈಟಿಲಿ ಅಂದ್ರೆ ಒಂದು ಅಂದೇ ಅಂತಾರೆ, ನಾವು ಮಾತಾಡ್ತೀವಿ, ಅವರು ಮಾತಾಡ್ತಾರೆ, ಇಬ್ಬರು ಸೇರಿದ್ರೆ ಮೂರನೇದವ್ರು ಮಾತಾಡಲೇಬೇಕು. ದಟ್ ಇಸ್ ದ ಸೊಸೈಟಿ. ಹಂಗೆ ಈಗ ನಾವು 3 ಜನ ಮಾತಾಡಿದ್ರೆ, ಈಗ 3 ಜನ ಕುಂತಿರ್ತೀರ, ಒಬ್ರು ಎದ್ದೋದ್ರ ಬಗ್ಗೆ ಬಂದೇ ಬರುತ್ತೆ ಪಾಯಿಂಟ್. ಮತ್ತೆ ವಾಪಸ್ ಬಂದು ಕೂತ್ಮೇಲೆ ಮತ್ತೆ ಸೈಲೆಂಟ್ ಆಗಿ ಜನರಲ್ ಆಗಿ ನೀವು ವಾಸ್ತವ ಇದು ನಡೀತಾ ಇರುತ್ತೆ. ಬಟ್ ನಾವು ಆ ಥರ ಯೋಚನೆ ಮಾಡಿರಲ್ಲ, ನಡೀತಾನೆ ಇರುತ್ತೆ. ಆಮೇಲೆ ಅವ್ರು ಬರ್ತಿರ್ಬೇಕಾದ್ರೆ ದಟ್ ದ ಥಿಂಗ್ ಬರುತ್ತಲ್ವಾ. ಸೊ ನಾವು ಏನು ಮಾಡಬೇಕು? ಸೋಷಿಯಲ್ ಸ್ಕಿಲ್ಸ್ ಬೇಕು ಅವ್ರಿಗೆ. ಅದು ನಿಮ್ಮ ಕಣ್ಣಿಗೆ ಕಂಡುಬಿಡುತ್ತೆ ಅವ್ರು ಆ ಥರ ಬಿಹೇವ್ ಮಾಡೋದು. ಅಥವಾ ನೀವು ಬಂದು ಕೂಡ ಸಡನ್ನಾಗಿ ಸೈಲೆಂಟ್ ಆಗ್ಬಿಡ್ತಾರೆ ಎಲ್ಲರೂ. ಅವಾಗ ಅಯ್ಯೋ ನಮಗೆಲ್ಲ ಹಿಂಗೆ ಯಾಕೆ ಮಾಡ್ತೀರಾ ಅಂತ ಆ ಥರ ಹೋಗಲ್ಲ. ಅದು ಇರುತ್ತೆ, ಎಷ್ಟು ದಿನ ಇರುತ್ತೆ, ಎಷ್ಟು ದಿನ ಹಂಗೆ ಮಾಡ್ಬೋದು, ಮಾಡ್ತೇವೆ ನಾವು ಸಾಯೋವರೆಗೂ ಅದು ನಡೀತಾ ಇರುತ್ತೆ. ಲೆಟ್ ಇಟ್ ಬಿ, ರಿಸೀವ್ ಇಟ್. ಓಕೆ. ಅಲ್ಲಿ ಆ ಪಾಯಿಂಟ್ಸ್ ಇದು ಬರಿಬೇಕು, ಇದು ಬಂದೇ ಬರುತ್ತೆ ಕ್ವಶನ್. ಇದು ಈ ಥರ ಬರುತ್ತೆ ಎಮೋಷನಲ್ ಇಂಪ್ರೂವ್ಮೆಂಟ್ಗೆ. ನೆಕ್ಸ್ಟ್ ಸೆಲ್ಫ್ ಅವೇರ್ನೆಸ್. ಇಷ್ಟೊತ್ತು ಹೇಳಿದ್ವಲ್ಲ ಅದೇ ನೋಡಿ, ಸೆಲ್ಫ್ ಅವೇರ್ ಸಿವಿಲ್ ಸರ್ವೆಂಟ್ಸ್ ಕ್ಯಾನ್ ಹ್ಯಾಂಡಲ್ ಮೀಡಿಯಾ, ಪೆಟಿಷನ್ ಗಿವರ್ಸ್, ಪ್ರೊಟೆಸ್ಟರ್ಸ್. ಇದನ್ನ ಹ್ಯಾಂಡಲ್ ಮಾಡ್ಬೇಕಂದ್ರೆ ನಿಮಗೆ ಸಿವಿಲ್ ಸರ್ವೆಂಟ್ಸ್ಗೆ ಇದು ಇರಬೇಕು, ಲೈಕ್ ಅವೇರ್ನೆಸ್ ಇರಬೇಕು, ಅರಿವು ಇರಬೇಕು. ಅವೇರ್ನೆಸ್ ಆಫ್ ಒನ್ ಸೆಲ್ಫ್ ಮೀನ್ಸ್ ಬಿಲಾಂಗ್ ಅವೇರ್ನೆಸ್ ಆಫ್ ಓನ್ ಎಮೋಷನ್ಸ್. ಓಕೆ. ಅಂದ್ರೆ ನಿಮ್ಮ ಓನ್ ಎಮೋಷನ್ಸ್ ಮೇಲೆ ನಿಮ್ಗೆ ಏನಾಗ್ತಾ ಇದೆ ಅಂತ ಮೊದಲು ನಮಗೆ ಗೊತ್ತಾಗಬೇಕು. ಬೇರೆಯವ್ರಿಗೆ ಪಕ್ಕ ಗೊತ್ತಾಗಿರುತ್ತೆ,
ನೋಡೋ ಅಲ್ಲಿ ಹೆಂಗೆ ಕೋಪ ಮಾಡ್ಕೊಂತೀವಿ ಕಾಣ್ತಾ ಇರುತ್ತೆ, ನೋಡೋದು ಏನೋ ಗಲಾಟೆ ನಡೀತಿದೆ ಬರ್ತಾ ಇರುತ್ತೆ, ನಮಗೆ ಗೊತ್ತಾಗ್ತಾ ಇರಲ್ಲ, ನಾ ಗಲಾಟೆ ಮಾಡ್ತಾ ಇದೀನಿ ಅಂತ ಗೊತ್ತಾಗಲ್ಲ. ಆಮೇಲೆ ಜನ ಎಲ್ಲ ಸೇರಿ ಮೇಲೆ ಅಯ್ಯೋ ಇಷ್ಟೊಂದು ಗಲಾಟೆ ಮಾಡಿದ್ದೀನ. ಸೊ ದಟ್ ಇಸ್ ದ ಥಿಂಗ್. ಓಕೆ, ಅದನ್ನು ನಮ್ಗೆ ಗೊತ್ತಾಗ್ಬಿಟ್ರೆ ಒಂದಿಬ್ರು ಯಾರೋ ಸೈಕಲ್ ಹೋಗ್ತಾ ಸೈಕಲ್ ಸ್ಲೋ ಹೋಗ್ತಾ ಇರುತ್ತೆ, ಬೈಕ್ ಸ್ಲೋ ಹೋಗ್ತಾ ಇರುತ್ತೆ, ನೀವು ಅಲ್ಲಿ ಜಗಳ ನಡೀತಾ ಇದ್ರೆ ಆವಾಗಲೇ ನಾವೇನು ಮಾಡಬೇಕು, ನಾವು ಸ್ಲೋ ಆಗಿಬಿಡ್ಬೇಕು. ಅವ್ರು ಬೈಕ್ ಸ್ಲೋ ಆಗಲ್ಲ, ನಾವೇ ಸ್ಲೋ ಆಗ್ಬೇಕು. ಇನ್ನೊಂದು ಸ್ವಲ್ಪ ಹಿಂಗೆ ಹೋದರೆ ತೊಂದರೆ ಆಗ್ಬೋದು, ಬೇಡ ನಡೀತಾ ಅದು ನಮಗೆ ಹೆಲ್ಪ್ ಆಗಬೇಕು ಅಷ್ಟೇ. ನೆಕ್ಸ್ಟ್ ರೆಗ್ಯುಲೇಷನ್. ಇಲ್ಲಿ ಹೇಳ್ತಾರೆ ನೋಡಿ, ದ ಫಸ್ಟ್ ಟೈಮ್ ಬೆಸ್ಟ್ ವಿಕ್ಟ್ರಿ ಈಸ್ ಕಾಂಕ್ವರ್ ಸೆಲ್ಫ್. ನಿಮ್ಮನ್ನು ನೀವು ಗೆದ್ರೆ ಏನು ಬೇಕಾದ್ರೆ ಗೆಲ್ಬೋದು ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಕಷ್ಟ, ಬಟ್ ಅದು ಗೆಲ್ಬೋದು. ಒಂದು ಅವಕಾಶ ಮತ್ತು ಚಾನ್ಸ್ ಮಾತ್ರ ಇರುತ್ತೆ. ನಮ್ಮನ್ನು ನಾವು ಗೆಲ್ಲೋದಂದ್ರೆ ಏನು? ಈ ಇಂದ್ರಿಯ ನಿಗ್ರಹಗಳು ಅಂತ ಬರುತ್ತೆ ಗೊತ್ತಾ? ಇಂದ್ರಿಯ ನಿಗ್ರಹಗಳು, ಓಕೆ, ಅದು ಗೆಲ್ಲೋದು. ಭಗವದ್ಗೀತೆಯಲ್ಲಿ ಅದನ್ನೇ ಹೇಳೋದು. ಭಗವದ್ಗೀತೆಯಲ್ಲಿ ಕೃಷ್ಣನ್ ಮುಂದೆ 5 ಕುದುರೆಗಳು ಓಡ್ತಿರ್ತವೆ ಗೊತ್ತಾ? ಆ 5 ಕುದುರೆಗಳು ಏನು? 5 ಇಂದ್ರಿಯಗಳು. ಯಾರ ಕೈಲಿರುತ್ತೆ? ಹಗ್ಗ ಕೃಷ್ಣನ ಕೈಲಿರುತ್ತೆ, ರೈಟ್? ಕಂಟ್ರೋಲಲ್ಲಿ ಇದೆ ತಾನೇ, ರೆಗ್ಯುಲೇಷನ್ ನಡೀತಾ ಇದೆ ತಾನೇ ಅಲ್ಲಿ. ಇಲ್ಲ ಹಗ್ಗ ಬಿಸಾಕದ್ನ ಅವನು ಹೆಂಗಾರ ಹೋಲಿ ಅಂತ ಬಿಡುತ್ತೆ ಕುದುರೆ, ಹೆಂಗಾರ ಹೋಗುತ್ತೆ. ಅದು ನೋಡಿ ಸಿಂಬಲ್ ಇದೆ ಅಲ್ಲಿ ಅವನು. ಅಂದರೆ ಹಿಡಿಬೇಕು ಅಂತ, ನಾವು ನಿಯಂತ್ರಣದಲ್ಲಿ ಹಿಡಿಬೇಕು. ಆ ಕುದುರೆಗಳನ್ನೇ ನೀವು ಅಂದ್ಕೊಳ್ಳಿ, ಕಣ್ಣು, ಮೂಗು, ಬಾಯಿ, ಸೊ ಅದು ನಾವು ಹಿಡಿಬೇಕು, ನಿಯಂತ್ರಣದಲ್ಲಿ ಹಿಡಿಬೇಕು. ಆವಾಗ ಅದನ್ನೇ ನಾವು ಸೆಲ್ಫ್ ಗೆಲ್ಬೋದು. ಅದನ್ನೇ ಇವರು ಪ್ಲೇಟೋ ಹೇಳೋದು. ಓಕೆ, ಅವರು ಫಿಲಾಸಫರ್, ಗ್ರೀಕ್ ಫಿಲಾಸಫರ್, ಅವ್ರು ಹೇಳೋದು. ಓಕೆ, ಇಟ್ ಇಸ್ ಅಬೌಟ್ ಕಂಟ್ರೋಲಿಂಗ್ ಒನ್ಸ್ ಎಮೋಷನ್ಸ್ ಇನ್ಸ್ಟೆಡ್ ಆಫ್ ರಿಯಾಕ್ಟಿಂಗ್ ಕ್ವಿಕ್ಲಿ. ಸಡನ್ ಆಗಿ ರಿಯಾಕ್ಟ್ ಮಾಡ್ಬಿಡೋದಲ್ಲ. ಅವ್ರು ಏನೋ ಅಂತಂದ್ರೆ ಏನೋ ಅನ್ನೋದಲ್ಲ, ಯಾಕೋ ಏನೋ ಅಂತ ಇದೆ ನಾನು ಇರಲಿ ಅನ್ನೋದು ನೀವು ಬರಬೇಕು. ಅದು ನಮಗೆ ಒಳ್ಳೇದಾಗುತ್ತೆ. ಇಲ್ಲಿ ನಾನು ಸೋತೆ ಅನ್ನೋ ಭಾವನೆ ತಗೊಳಕೋಬಾರ್ದು. ನಾನು ಸೋತ್ಬಿಟ್ನಾ, ಈಗ ಮನೇಲಿ ನೋಡಿ ಏನೋ ವಿಶೇಷವಾಗಿ ಹಳ್ಳಿಗಳ ಕಡೆ ಪ್ರಶ್ನೆ ಮಾಡ್ತಾರೆ, ನಾನು ಅಲ್ಲಿ ಹೋಗಿದ್ದೆ ನಾನು ಅವ್ರನ್ನ ಹಿಂಗೆ ಅಂದ್ಬಿಟ್ರು ಅಂತ ನೀವು ಅಂದ್ಬಿಟ್ರೆ ಮನೇಲಿ ಏನು ಕೇಳ್ತಾರೆ? ಹಂಗೆ ಬಂದ ನೀನು ಅಂತ. ಹಂಗೆ ಬಂದ ನೀನಂದ್ರೆ ಅವ್ನು ಒಂದಂದ್ರೆ ನೀನು 4 ಅಂತ ಬರ್ಬೇಕಾಗಿತ್ತು. ಆಮೇಲೆ ನೀವೇನು ಹೇಳ್ತೀರಾ? ಬಿಟ್ನಾ ನಾನು ಸರಿಯಾಗಿ ಮಾತಾಡಿದೆ ಅಂತೀರ ತಾನೆ. ಆ ಪದಗಳು ಬರ್ತಾನೆ. ನಾನು ಬಿಟ್ಟಿಲ್ಲ, ಚಂದ ಬೈದು ಬಂದಿನಿ, ನಾನು ಬಾಯಿ ಬಂದಂಗೆ ಬೈದೀನಿ. ಈ ಥರ ಮಾತುಗಳು ಬರ್ತದೆ ಅಲ್ವಾ? ಅಲ್ಲಿ ಏನಾಗುತ್ತೆ, ಎಮೋಷನ್ಸ್ ಪ್ರಮೋಟ್ ಆಗಿಬಿಡುತ್ತೆ. ಅದು ಆಗಬಾರ್ದು. ಅದು ಸಾರ್ವಜನಿಕರು ನಡೀಲಿ. ಸಾರ್ವಜನಿಕರು ಹೆಂಗೆ ಬದುಕಿದ್ರು ನಡೀತದೆ. ನೀವು ಸಿವಿಲ್ ಸರ್ವೆಂಟ್ ಆಗಿರ್ತೀರಲ್ವಾ, ಕ್ವಿಕ್ ರಿಯಾಕ್ಷನ್ ಇರಬಾರ್ದು. ಕೋಪ ಅವ್ರು ಅಂದ್ಬಿಡ್ತಾರೆ ಸಡನ್ನಾಗಿ, ಸಾರ್ ಹೋಗಿದ್ದೆ ಸಾರ್, ಹೊಡೆದ್ಬಿಟ್ರು ಆಫೀಸರು, ಬಂದ್ಬಿಡ್ತಾನೆ ಅವನು ಆಚೆ, ಕಿರ್ಚಾಡ್ತಾನೆ ಬಂದ್ಬಿಡ್ತಾನೆ. ರೈಟ್? ಪೃಥ್ವಿ ನೋಡಿದ್ರೆ ತಾನೆ, IAS ಆಫೀಸರ್ ತಾನೆ. ಅದರಲ್ಲಿ ಅವರು ಚೇಂಬರಲ್ಲಿ ಒಬ್ಬ ಬರ್ತಾನೆ ವ್ಯಕ್ತಿ, ಸುಮ್ಮನೆ ಇರ್ತಾರೆ ಅವರು ತಮ್ಮ ಪಾಡಿ ತಾವು. ತುಂಬ ಕೆಟ್ಟ ಪದ ಬಳಸ್ತಾನೆ ಅವ್ರ ಮೇಲೆ. ಬೆಳೆಸಿದ ಮೇಲೆ ಅವರು ಕಂಟ್ರೋಲ್ ತಪ್ಪದ ಮೇಲೆ ಅವ್ನು ಆಚೆ ಬಂದು ಏನು ಹೇಳ್ತಾನೆ ಸಡನ್ ಆಗಿ, ಮೀಡಿಯಾ ರೆಡಿ ಮಾಡಿಟ್ಟಿರ್ತಾನೆ ಅಲ್ಲಿ, ನೋಡಿ IAS ಹೊಡೆದ ನಮಗೆ. ಕ್ವಿಕ್ ರಿಯಾಕ್ಷನ್ ಆಯ್ತು. ನಿಮ್ಮನ್ನು ಕೆದಕ್ತಾರೆ, ನಿಮ್ಗೆ ಕೋಪ ಬರಲಿ ಅಂತಲೇ ಪರ್ಸನಲ್ ಹ್ಯಾರಾಸ್ಮೆಂಟ್ ಮಾಡ್ತಾರೆ, ನಿಮ್ಗೆ ಸಿಟ್ಟು ಬರಲಿ ಅಂತಲೇ ತಂದೆ ತಾಯಿ ಕೆಟ್ಟ ಪದ ಬಳಸ್ತಾರೆ. ನಿಮ್ಮ ತಂದೆ ತಾಯಿಗಳಿಗೆ ನಿಮಗೂ ಬಳಸ್ತಾರೆ. ನಿಮ್ದು ಯಾವ್ದಾದ್ರು ಫೇಲ್ಯೂರಿಗಳನ್ನ ಪದೇ ಎದ್ದು ಹೇಳ್ತಾರೆ. ಅದು ಅವ್ರ ವೀಕ್ನೆಸ್, ಕೈಲಾಗ್ತಾ ಇರೋಂಗು ಆ ಥರ ಮಾಡ್ತಿರ್ತಾನೆ. ಅದನ್ನ ನೋಡ್ತಾ ನಿಂತ್ಕೊಳ್ಳಿ, ಅವನಿಗೆ ನಿಜ ಕೋಪ ಏರಕ್ಕೆ ಸ್ಟಾರ್ಟ್ ಆಗುತ್ತೆ. ಇವ್ನು ಏನೂ ಮಾತಾಡ್ತಾ ಇಲ್ಲ, ರಿಯಾಕ್ಟ್ ಮಾಡ್ತಿಲ್ಲ ಅಂತ ಇನ್ನೂ ಬೈತಾನೆ. ಇನ್ನು ನಿಮ್ಗೆ ಹೆಂಗಾರ ಮಾಡಿ ಕೋಪ ತರಿಸ್ಬೇಕು, ಅದೇ ಅವನ ಏಮು, ಅದೇ ಜೀವನದ ಗುರಿ. ತುಂಬ ಕೀಳ್ಮಟ್ಟಕ್ಕೆ ನಿಮ್ಮ ಮಡದಿ, ತಾಯಿ, ತಂದೆ ಅಲ್ಲಿ ಆ ಲೆವೆಲ್ಗೆ ಹೋಗ್ಬಿಡ್ತಾರೆ. ಅವಾಗ ನೀವು ಅಫ್ಕೋರ್ಸ್ ಅವ್ರಿಗೆ ಗೊತ್ತಿರುತ್ತೆ ಅವ್ರ ತಂದೆ ಮೇಲೆ ತುಂಬ ಪ್ರೀತಿ, ಅವನು ಅವ್ರ ತಂದೆ ಬೈದ್ರೆ ನೋಡಿ ಹೆಂಗೆ ಮಾತಾಡ್ತಾನೆ, ಹೇಗೆ ಮಾಡ್ತಾನೆ. ಅವ್ರ ತಾಯಿ ಮೇಲೆ, ತಾಯಿ ಅಂದರೆ ಅವ್ರ ಪಂಚಪ್ರಾಣ, ಅವ್ರ ಮಾತು ನೋಡಿ ನೀವು ಅವ್ರ ತಾಯಿ ಬೈದ್ರೆ ನೋಡಿ ಹೆಂಗೆ ಮಾತಾಡ್ತಾರೆ. ಅವಾಗ ನೀವೇನು ಮಾಡಬೇಕು?
ಅವನು ಏನಾರ ಕೆಟ್ಟ ಪದ ಬೈದ್ರೆ ಅದು ಹಂಗೆ ಇರುತ್ತಾ? ಅವನು ಹೇಳಿದ್ದೆ ಸತ್ಯನಾ? ಹಾಂ, ನಮ್ಗೆ ಗೊತ್ತಿರಲ್ವಾ ನಮ್ಮ ಮನೆ ವಿಷಯ? ಅವ್ರು ಹೇಳಿದ ಸತ್ಯನಾ? ಅವ್ರು ಅನ್ನೋ ಮಾತುಗಳು ಸತ್ಯನಾ? ಯಾಕೆ ಕೋಪ ಮಾಡ್ಕೊಳ್ಳೋದು? ನಿಯಂತ್ರಣ ಇರಬೇಕು. ಕೋಪ ಬರುತ್ತೆ, ನಿಯಂತ್ರಣ ಇರಬೇಕು. ದಟ್ ದ ಥಿಂಗ್. ಓಕೆ, ಇದು ಹೇಳೋದು. ನೆಕ್ಸ್ಟ್ ಮೋಟಿವೇಶನ್. ಇದ್ರ ಬಗ್ಗೆ ಏನು ಹೇಳ್ಬೇಕಿಲ್ಲ, ಇದು ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿದೆ. ಓಕೆ, ಸೀರಿಯಸ್ಲಿ ತುಂಬ ಇದೆ. ನೋಡಿದ್ದೀರ, ನಾನು ಹೇಳೋದು ಬೇಕಾದ್ರೆ ಆಮೇಲೆ ಹೇಳ್ತೀನಿ. ಓಕೆ, ಕೆಲವೊಬ್ರು ಆಗ್ತಿರ್ತಾರೆ, ಒಂದು ವಿದ್ಯಾರ್ಥಿನಿ ಆಗ್ತಿರ್ತಾಳೆ, ನೋಡ್ಬೇಕು ಮೋಟಿವೇಶನ್ಸ್ ತುಂಬ ಮೋಟಿವೇಟ್, ಏನೇನೋ ಹೇಳ್ತಿರ್ತಾಳೆ ಅವನು. ನಾನು ಹೇಳ ಯಾರಂತ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ತುಂಬ ಮೋಟಿವೇಟು. ಅವ್ರು ಏನಂತ ನಮ್ಗೆ ಗೊತ್ತಿಲ್ಲಪ್ಪ. ಅವ್ರು ಓಕೆ, ಅವರು ಏನೋ ಅಂತಿರ್ತಾರೆ, ನೀವು ಜೀವಂತವಾಗಿರ್ಬೇಕಾ ಹಂಗೆ. ಓಕೆ, ತುಂಬ ಜನ ಇದ್ದಾರೆ, ಬಿಡಿ, ಅದ್ರ ಬಗ್ಗೆ ಜಾಸ್ತಿ ಪ್ರಶ್ನೆ ಬೇಡ. ಓಕೆ, ಸೊ ಮೋಟಿವೇಶನ್. ಬಟ್ ಇದು ತಪ್ಪ, ಇದು ನನಗೇನು ತಪ್ಪು ಅನ್ಸಲ್ಲ. ನಿಮ್ಗೊಂದು ಮಾತು ಹೇಳ್ತೀನಿ ನಾನು. ಲಿಸನ್ ಕೇರ್ಫುಲಿ. ನಾನು ಒಂದು ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೆ ಒಂದು ಟೀಚರಾಗಿ. ಅಲ್ಲಿ ನಮ್ಮ ಪ್ರಿನ್ಸಿಪಲ್ ಇದ್ದರು. ಅವರು PhD ಮಾಡಿದ್ರು, ಕಾಲೇಜನ್ನು ಅವರೇ ಕನ್ಸ್ಟ್ರಕ್ಟ್ ಮಾಡಿದ್ರು. ಅವ್ರು ಎವ್ರಿಥಿಂಗ್ ಅವ್ರ ಕಂಟ್ರೋಲಲ್ಲೇ ಇತ್ತು. ಅವ್ರಿಗೆ ಪಾಠ ಮಾಡೋಕ್ಕೆ ಲೈಕ್ ಕೆಲವೊಂದು ಫ್ಯಾಕಲ್ಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, FDP ಪ್ರೋಗ್ರಾಮ್ಸ್ ಅಂತ ಇರುತ್ತೆ. ಅಂದರೆ ಟೀಚರ್ಸ್ಗಳಿಗೆ ಕೆಲವೊಂದು ಸ್ಕಿಲ್ಸ್ಗಳ ಅಭಿವೃದ್ಧಿ ಮಾಡೋಕ್ಕೆ ಪ್ರೋಗ್ರಾಮ್ಸ್ಗಳು ಮಾಡ್ತಾರೆ. ಅವ್ರು ಫಸ್ಟ್ ಬೆಂಚಲ್ಲಿ ಬಂದು ನಮ್ಮ ಪ್ರಿನ್ಸಿಪಲ್ ಕುತ್ಕೊತಿದ್ರು. ಆಮೇಲೆ ಅವೆಲ್ಲ ಪ್ರೋಗ್ರಾಮ್ ಮಾಡ್ತಿದ್ರು, ಅವ್ರು ಹೇಳ್ತಿದ್ರು, ಹೋಗ್ತಿದ್ರು. ಆಮೇಲೆ ನಾನು ಅಂತಿದ್ದೆ, ನಮ್ಮ ಸರ್ ಅವ್ರಿಗಿಂತ ಇಂಟೆಲಿಜೆಂಟ್ ಇದ್ದಾರೆ. ಅವರೊಬ್ಬರು ದುಡ್ಡು ಕೊಟ್ಟು ಬರ್ತಾರೆ, ನಮ್ಮ ಸರೇ ದುಡ್ಡು ಕೊಡ್ತಾರೆ ಅವ್ರಿಗೆ. ಅವ್ರು ಇಲ್ಲಿಗೆ ಬರ್ತಾರೆ, ಪಾಠ ಮಾಡ್ತಾರೆ. ನಮ್ಮ ಸರ್ ಯಾಕೆ ಅವ್ರ ಪಾಠ ಕೇಳಬೇಕು? ಅವ್ರ ಪೊಸಿಷನ್ ಏನು? ವೇರ್ ಈಸ್ ದ ಪ್ರಿನ್ಸಿಪಲ್ ಆಫ್ ದಿಸ್ ಕಾಲೇಜ್. ಅವ್ನು ಬಂದಿರೋದು ಒಂದು ಗೆಸ್ಟ್ ಲೆಕ್ಚರ್. ಅವ್ರ ಮಾತು ನಮ್ಮ ಪ್ರಿನ್ಸಿಪಲ್ ಯಾಕೆ ಕೇಳಬೇಕು ಅಂತ ನಮಗೆ ಅನಿಸಿತ್ತು. ನಾನು ಒಂದು ಕೇಳ್ಬಿಟ್ಟೆ ಅವ್ರಿಗೆ, ಸರ್ ನೀವು ಯಾಕೆ, ನಿಮ್ಮ ಪೊಸಿಷನ್ ಏನು? ನಿಮ್ಗೆ ಅವ್ರಿಗಿಂತ ಜಾಸ್ತಿನೇ ನಾಲೆಜ್ ಇದೆ, ಮತ್ತು ನೀವು ಯಾಕೆ ಕೇಳ್ತೀರಾ ಅಂತ ಅವ್ರು ಹೇಳಿದ್ರು. ಮತ್ತು ನಾನಂದೆ, ಸರ್ ಅವ್ರು ಇಲ್ಲಿ ಹೇಳೋದೇ ಒಂದು ಮಾಡ್ತಾರೆ, ಹೋಗಿ ಆಚೆ ಮಾಡೋದೇ ಒಂದು ಮಾಡ್ತಾರೆ ಸರ್. ನೀವು ಅವ್ರಿಗೆ ಹೆಂಗೆ ನೀವು ಅವ್ರನ್ನು ಅಷ್ಟೊಂದು ಕೇರ್ಫುಲ್ಲಾಗಿ ಕೇಳ್ತೀರಾ, ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಕೇಳ್ತೀರಾ, ಅಷ್ಟೊಂದು ಯಾಕೆ ಇಂಟ್ರೆಸ್ಟ್ ನಿಮಗೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಒಂದೇ ಮಾತು ಹೇಳೋದು, ಎಷ್ಟು ಚೆನ್ನಾಗಿದೆ. ನನಗದೇನೂ ಗೊತ್ತಿಲ್ಲ, ಎಲ್ಲೇ ಒಳ್ಳೇದಿದ್ರೆ ಅದನ್ನು ತೊಗೋಬೇಕಷ್ಟೆ. ಅದು ನಿಮ್ಗೆ ಎಲ್ಲೇ ಸಿಗಲಿ. ಅವರು ಒಂದು ಸಣ್ಣ ಮಗು ಇರಲಿ, ದೊಡ್ಡವರು ಇರಲಿ, ಅವ್ರು ಏನೇ ಇರಲಿ, ಆರ್ಟಿಸ್ಟ್ ಇರಲಿ, ಪ್ರೆಸ್ ರಿಪೋರ್ಟರ್ ಇರಲಿ, ಆಮೇಲೆ ಅವ್ನು ಫಾಲೋ ಮಾಡ್ತಾನೆ ಬಿಡ್ತಾನೆ ಗೊತ್ತಿಲ್ಲ, ಅವ್ನ ಬಾಯಿಂದ ಏನೋ ಒಳ್ಳೆ ಬರ್ತಿತ್ತು ಅಂದರೆ ಕೇಳೋಕ್ಕೇನು ತಪ್ಪಿಲ್ಲ, ಕೇಳಬೇಕು. ಗುಡ್ ಲಿಸ್ನರ್ ಆಗಬೇಕು, ಬರೀ ಹಿಯರಿಂಗ್ ಅಲ್ಲ, ಲಿಸ್ನಿಂಗ್. ಓಕೆ, ಅದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಅವ್ರು ಹೇಳ್ತಿದ್ರು, ನನಗದೇನೋ ಗೊತ್ತಿಲ್ಲ, ಆ ಬಂದಿರೋ ಟೀಚರು ಅವ್ನು ಫಾಲೋ ಮಾಡ್ತಾನ, ಇಲ್ಲೊಂದು ಹೇಳಿ ಹೋಗಿ ಆಚೆ ಏನೋ ಕೆಲಸ ಮಾಡ್ತಾನೆ, ನನಗದೇನು ಗೊತ್ತಿಲ್ಲ. ಅವನಲ್ಲಿ ಎಷ್ಟು ಒಳ್ಳೆ ಪಾಯಿಂಟ್ಸ್ ಇದೆ, ಅದ್ರಲ್ಲಿ ನಾನು ಎಷ್ಟಾಗುತ್ತೆ ಅಷ್ಟು ತೊಗೊತೀನಿ. ಅದರಲ್ಲಿ ತೊಗೊಂಡಿದ್ದು 100 ಪಾಯಿಂಟ್ಸ್ ತೊಗೊಂಡಂದರೆ ಅದರೊಂದು 10 ಅಳವಡಿಸ್ಕೊತೀನಿ. ಆ 10ರಲ್ಲಿ ಒಂದು 5 ವರ್ಕ್ ಆಗುತ್ತೆ, ನಮ್ಗೆ ಡೆಫಿನೆಟ್ ಪಾಸಿಟಿವ್ ಆಗುತ್ತೆ, ಕೆಟ್ಟದೇನಾಗಲ್ಲ ಅಂತ. ನಾನಂತಿದ್ದೆ, ಸರ್ ನಿಮ್ಗಿಂತ ಎಷ್ಟು ಚಿಕ್ಕ ವಯಸ್ಸವ್ರದ್ದು ಅವ್ರ ಮಾತು ಕೇಳ್ತಿರಲ್ಲ ನೀವು. ಅವ್ರು ಹೇಳ್ತಾರೆ, ನೀವು ಅವ್ರಿಗಿಂತ ಎಷ್ಟು ನಿಮ್ಮ ಮಗನ ವಯಸ್ಸಿನವರು ಅವ್ರು ಹೇಳೋದು ಏನು ತೊಂದರೆ ಇಲ್ಲ ಅಂತ. ನನ್ನ ಹತ್ರ ಇರ್ತಾರದು ಏನೋ ಒಂದು ಒಳ್ಳೆ ಪಾಯಿಂಟ್ ನಮ್ಮ ಹತ್ರ ಇರ್ಬೋದು, ಬಟ್ ನಾನು ಕೇಳ್ತೀನಿ. ಗುಡ್ ಅಬ್ಸರ್ವರ್ ಆಗಿರಬೇಕು, ಗುಡ್ ಲಿಸ್ನರ್ ಆಗಿರಬೇಕು ಅಂತ ಹೇಳ್ತಿದ್ರು ಅವರು. ಸೊ ದ್ಯಾಟ್ ಇಸ್ ಅ ಥಿಂಗ್. ಎಲ್ಲೇ ಒಳ್ಳೆತನ ಇದ್ದರೆ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಅಷ್ಟೇ ಹೇಳೋದು. ಹಾಂ, ಇದು ನೋಡಿ ಎಂಪತಿ ಏನು ಹೇಳುತ್ತೆ. ಎಂಪತಿ ನಿನ್ನೆ ಹೇಳಿದ್ವಿ. ಎಂಪತಿ ಬಗ್ಗೆ ಏನು ಎಂಪತಿ ಅಂದರೆ, ಬರ್ಕೋಬೇಡಿ, ನಿನ್ನೆ ಬರದಾಗಿದೆ ಬರ್ಕೋಬೇಡಿ, ನಿನ್ನೆ ಬರ್ತೀವಿ ಅದೇ ಪಾಯಿಂಟ್ ವಾಪಸ್ ಬರೀಲಿ. ಎಂಪತಿ ಅಂದರೆ ಇನ್ನೊಬ್ರನ್ನ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದು. ಓಕೆ, ಇಲ್ಲಿ ನೋಡಿ, ಇವ್ರು ಬೆನ್ನಿ ಚೂರಿ ಹಾಕಿದ್ದಾರೆ, ಇವ್ರಿಗೆ ಹಾಕಿಲ್ಲ ಅನ್ಕೊಳ್ಳಿ, ಆದ್ರೆ ಹೇಳ್ತಾರೆ ಐ ನೋ ಎಕ್ಸಾಕ್ಟ್ಲಿ ಹೌ ಯು ಫೀಲ್ ಅಂತ. ನನಗೆ ಅರ್ಥ ಆಗುತ್ತಾ ಕಣ ನಿಮ್ಮ ಪರಿಸ್ಥಿತಿ ಅಂತ ಅಂತೀವಲ್ವಾ. ದಟ್ ಇಸ್ ದ ಎಂಪತಿ. ಅವ್ರಿಗೆ ಏನು ಆಗ್ತಾ ಇದೆ ಅನ್ನೋದನ್ನ ನಾವು ಫೀಲ್ ಮಾಡಿದ್ರೆ ಸಾಕು, ಅಲ್ಲಿ ಎಂಪತಿ ಇದೆ. ಅದು ನೆಕ್ಸ್ಟ್ ಆ್ಯಕ್ಷನ್ ಮಾಡಿದ್ರೆ, ಅದಕ್ಕೊಂದು ಏನಾದ್ರು ಪರಿಹಾರ ಮಾಡಿದ್ರೆ ಕಂಪ್ಯಾಷನ್ ಆಗುತ್ತೆ. ಓಕೆ, ಸೊ ದಟ್ ಇಸ್ ದ ಥಿಂಗ್. ಸೊ ಅದೇ ಎಂಪತಿ ಅನ್ನೋ ಪಾಯಿಂಟ್. ಏನು ಬರಿಬೇಡಿ, ಇದನ್ನ ಇಲ್ಲಿ ಬರ್ದಾಗಿದೆ ಅದೇ ಪಾಯಿಂಟೇ ಬರೀರಿ. ದೆನ್ ಸೋಷಿಯಲ್ ಸ್ಕಿಲ್ಸ್. ಓಕೆ, ಈ ಕೆಲವೊಂದು ನೋಡಿ, ಕೆಲವೊಂದು ಕಾರ್ಯಕ್ರಮಗಳಿರ್ತವೆ. ಅಲ್ಲಿ ನಿಮಗೆ ದುಡ್ಡು, ಟೋಪಿ, ಫ್ಲ್ಯಾಗು, ಇದು, ಆಮೇಲೆ ಊಟ, ಮೇಲೆ 500 ರೂಪಾಯಿ 1000 ರೂಪಾಯಿ ಕೊಟ್ಟು ಕರೆಸ್ಬೇಕು. ಆಮೇಲೆ ಅದನ್ನು ನೀವು ಕೇಳ್ತಾ ಇರ್ತೀರಾ, ಏನಾರು ಫೋಟೋ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅಲ್ಲಿ ಎಲ್ಲ ಹೋಗ್ಬಿಡ್ತೇವೆ, ಯಾರೂ ಇರಲ್ಲ. ಆಮೇಲೆ ಹೇಳ್ತಿದ್ದೆ, ಇರಪ್ಪ ಅಂತ ಹೇಳ್ತಿರ್ತಾರೆ ಅಲ್ಲಿ.
ಇರೋ ಆಮೇಲೆ ಕೊಡುವಂತ್ರಿ ಹೋಗ್ಬಿಡ್ತಾರೆ, ಅಥವಾ ಆ ಥರ ಇರುತ್ತೆ ರೈಟ್. ಇನ್ನು ಕೆಲವರು ಬಂದಿರ್ತಾರೆ, ಅದು ಏನೂ ಬೇಡ, ತಾನೇ ಬರ್ತಾರೆ ಜನ. ಯಾಕೆ ಗೊತ್ತಿಲ್ಲ ನನಗೆ. ನೀವು ಇನ್ವೈಟ್ ಮಾಡದೇ ಇದ್ರೂ ಅವರೇ ಅವ್ರು ಬರ್ತಾರಾ, ಎಷ್ಟೊತ್ತಿಗೆ ಬರ್ತಾರೆ ಸರ್, ಎಲ್ಲಿ ಬರ್ತಾರೆ, ಎಷ್ಟೊತ್ತಿಗಿದೆ ಕಾರ್ಯಕ್ರಮ ಅಂತ ದೇ ವಿಲ್ ಬೈ ಸೆಲ್ಫ್ ದೇ ವಿಲ್ ಕಮ್. ಏನು ಕಾರಣ, ಈ ಡಿಫ್ರೆನ್ಸ್ ಏನಿದೆ ಅಂದರೆ ಏನೋ ಇರಬೇಕಲ್ವಾ. ಈ ಕೆಲವೊಂದು ರಾಜಕಾರಣಿಗಳು ನೋಡಿ ಬರ್ತಾರಂದ್ರೆ ಸಾಕು, ಇಲ್ಲಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಸೇರಿಬಿಡ್ತಾರೆ. ಗೊತ್ತಿಲ್ಲ ನನಗೆ ಯಾಕಂತ ಗೊತ್ತಿಲ್ಲ, ಸೀರಿಯಸ್ಲಿ. ಅದು ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕು ಅದ್ರ ಬಗ್ಗೆ. ಈಗ ಫ್ರೀಡಮ್ ಟೈಮಿಗೆ ನೋಡಿ, ಎಲ್ಲ ಫ್ರೀಡಮ್ ಫೈಟರ್ಸು ಅಂದರೆ ಮೆಜಾರಿಟಿ ಅಂದರೆ ಎಲ್ಲ ಅಲ್ಲ, ಯಾವುದು ಅದೇ ಹೇಳಿದ್ರು ರಿಲೇಟಿವ್. ಅವ್ರೇನು ಮಾಡ್ತಿದ್ರು, ಏನಾದ್ರು ಹೇಳಿಸ್ಬೇಕಂದ್ರೆ ತಾವು ಹೇಳ್ತಿರ್ಲಿಲ್ಲ, ನಾವು ಹೇಳಿದ್ರೆ ಯಾರು ಕೇಳಲ್ಲ ಸರ್, ನೀವು ಹೇಳಿ ಅಂತಿದ್ರು ಗಾಂಧಿಗೆ. ಯಾಕೆ ಈ ಕೆಲವೊಂದು ಅಂತಿರ್ತಾರೆ, ನಾನು ಹೇಳಿದ್ರೆ ಎಲ್ಲಿ ಕೇಳ್ತೀರಾ ನೀವು, ಅವ್ರು ಹೇಳಿದ್ರೆ ಕೇಳ್ತೀರಾ ನೀವು, ಅದಕ್ಕೆ ಶಂಕದಿಂದ ಬಂದರೆ ತೀರ್ಥ ಅನ್ನೋ ನಂಬಿಕೆ ನಮಗಿದೆಯಲ್ವಾ. ಸೊ ಅದೇ ಅಲ್ಲೊಂದು ಸ್ಕಿಲ್ ಇರುತ್ತೆ. ಕುಂತ್ಕೊಂಡು ಎದ್ದು ಹೋಗದೆ ಇರೋಂಗೆ ನಿಮ್ಗೆ ಹಿಡಿದಾಡೋ ಶಕ್ತಿ ಇರುತ್ತೆ, ಏನೋ ಎರಡು ಸ್ಕಿಲ್ಸ್ ಇರುತ್ತೆ. ಅದು ಒಂದು ದಿನಕ್ಕೆ 2 ದಿನಕ್ಕೆ ಬರುತ್ತಾ, ಸ್ಲೋಲಿ ಬರುತ್ತೆ. ಆಮೇಲೆ ಕೆಲವೊಂದು ಕಲಿಸ್ತಾರೆ, ಕೆಲವೊಂದು ಇನ್ಸ್ಟಿಟ್ಯೂಷನಲ್ಲಿ. ಈಗ ಸ್ಪೀಚ್ ಮಾಡಿಸೋಕ್ಕೆ ಹೇಳಲ್ವ ನಿಮಗೆ ಕೆಲವೊಂದು, ಅಂದರೆ ಇಲ್ಲೆಲ್ಲ ಸ್ಕೂಲ್ಸಲ್ಲಿ ಸ್ಪೀಚ್ ಇರ್ತಿದ್ರಲ್ಲ, ಅದೆಲ್ಲ ಯಾಕೆ ಇರ್ತಿದ್ರು, ಎಸ್ಸೆ ಯಾಕೆ ಇರ್ತಿದ್ರು, ಎಸ್ಸೆ ರೈಟಿಂಗ್ ಅಂತ ಹೇಳ್ತಿದ್ರಲ್ವ, ಯಾವ್ದಾರ ಗಣೇಶ ಹಬ್ಬಕ್ಕೆ ಅದು ಇದು ಬಂದಾಗ. ಸೊ ಸಿಂಗಿಂಗ್ ಇರ್ತಿದ್ರು, ಅದೆಲ್ಲ ಬೆಳೀಲಿ, ಅದು ಇನ್ಕಲ್ಕ್ಯುಲೇಟ್ ಆಗಲಿ ಆ ವಿದ್ಯಾರ್ಥಿಗಳ ಹತ್ರ ಅಂತ ಹೇಳ್ತಿದ್ರು. ಅವಾಗಿಂದ ಸ್ಕಿಲ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ದಟ್ ಇಸ್ ದ ಥಿಂಗ್. ಅದಕ್ಕೆ ಸೋಷಿಯಲ್ ಸ್ಕಿಲ್ಸ್ ಬೇಕು. ಅದು ಯಾಕೆ ಬೇಕು ಸಿವಿಲ್ ಸರ್ವೆಂಟ್ಸ್ ಅಂದರೆ ವರ್ಕ್ ಲೈಫ್ ಬ್ಯಾಲೆನ್ಸು, ಇಂಟರ್ ಡಿಪಾರ್ಟ್ಮೆಂಟ್, ನೀನೇ ನೋಡಿದ್ದೀವಿ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ಸು. ಓಕೆ, ಕೋಆಪರೇಷನ್ ಫ್ರಮ್ ಅದರ್ ಸ್ಟೇಕ್ ಹೋಲ್ಡರ್ಸ್, NGOಗಳು ಇರ್ಬೋದು, ಇದು ಭಾಳ ಇಂಪಾರ್ಟೆಂಟು. ಮೀಡಿಯಾ, NGOಗಳು, ಓಕೆ, ಅವ್ರನ್ನ ನೀವು ವಿಶ್ವಾಸಕ್ಕೆ ತಗೋಬೇಕು. ಓಕೆ, ಅವ್ರು ಕನ್ವಿನ್ಸ್ ಮಾಡಬೇಕು, ಹೆಂಗೆ ಹೇಳ್ಬೇಕು, ಏನು ಹೇಳ್ಬೇಕು, ಎಷ್ಟು ಮಾತಾಡಬೇಕು, ಎಷ್ಟು ಮಾತಾಡಬಾರ್ದು, ಅದೆಲ್ಲ ಬರುತ್ತೆ. ಇಂಪಾರ್ಟೆನ್ಸ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್ ಇನ್ ಸಿವಿಲ್ ಸರ್ವಿಸ್. ಈ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಓಕೆ, ಟಾರ್ಗೆಟಿಂಗ್ ಪಾಲಿಸೀಸ್ ಬೆಟರ್. Then managing family and work life. Okay. Then better work culture. Then decision making. Stress management. Motivating subordinates, response, trust in the system. Equals trust in the system. Helpful to deal with the ethical or moral dilemma. Dilemma ಬಗ್ಗೆ ಮಾತಾಡೋಣ. Dilemma ಅಂದ್ರೆ ಸಂದಿಗ್ಧ ಸ್ಥಿತಿ, ಅದ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್. ಸ್ವಲ್ಪ ಫಾಸ್ಟ್ ಆಗಿ. Okay, first one, targeting policies better. Okay, ಈ ಸರ್ಕಾರದ ಕೆಲವೊಂದು ಸವಲತ್ತುಗಳಿರ್ತಾವಲ್ವಾ. ಓಕೆ, ಈಗ ಮಿಡ್ ಡೇ ಮೀಲ್ಸ್ ಅಂದ್ಕೊಳ್ಳಿ. ಓಕೆ, ಸೊ ಆ ಥರದ್ದು ಯಾವುದೇ ಒಂದು ಸ್ಕೀಮ್ ಅಂದ್ಕೊಳ್ಳಿ, ಅದನ್ನ ಕರೆಕ್ಟಾಗಿ ಟಾರ್ಗೆಟ್ ಮಾಡೋಕ್ಕೆ ಯಾರಿಗೆ ಸಿಗಬೇಕು, ಯಾರು ಫಲಾನುಭವಿಗಳಿಗೆ ಸಿಗಬೇಕು, ಯಾಕೆ ಸಿಗಬೇಕು, ಯಾರನ್ನ ಪರಿಗಣಿಸ್ಬೇಕು, ಯಾರನ್ನ ಪರಿಗಣಿಸಬಾರ್ದು. ಓಕೆ, ಕೆಲವ್ರಿಗೆ ಆಗಲ್ಲ, ಬರಲ್ಲ, ನಿಮಗೆ ಈ ಸವಲತ್ತುಗಳು ನಿಮ್ಗೆ ಸಿಗಲ್ಲ ಅಂತಂದರೆ ಅವ್ರಿಗೆ ಹೆಂಗೆ ಹೇಳಬೇಕು.
ಅವ್ರು ತಕರಾರು ಮಾಡ್ತಾ ಇದ್ದಾರೆ, ಸರ್ ನಮಗೂ ಕಷ್ಟ ಇದೆ, ನಮಗೂ ಕೊಡಿ ಸವಲತ್ತು ಅಂತ. ಅವ್ರಿಗೆ ಹೇಳ್ಬೇಕು ಇದು ಅಪ್ಲೈ ಆಗುತ್ತೆ, ಇದು ನಿಮ್ಗೆ ಅಪ್ಲೈ ಆಗಲ್ಲ. ಓಕೆ, ಅಂಥ ಟೈಮಲ್ಲಿ ಅವ್ರು ಎಮೋಷನಲ್ ಆಗ್ತದೆ. ಅವಾಗ ನೀವು ಅವ್ರನ್ನ ನಿಯಂತ್ರಣ ಮಾಡೋ ಶಕ್ತಿ ಇರಬೇಕು. ನೆಕ್ಸ್ಟು ಮ್ಯಾನೇಜಿಂಗ್ ಫ್ಯಾಮಿಲಿ ಆ್ಯಂಡ್ ವರ್ಕ್ ಲೈಫ್, ಅದೇ ಪ್ರೊಫೆಷನಲ್ ಮತ್ತು ಪರ್ಸನಲ್ ಎಥಿಕ್ಸ್ ಅಂತ ಬಂತಲ್ವಾ. ಸೊ ಅದು ಅದೇ ಹೇಳ್ತಲ್ವಾ, ಇಲ್ಲಿ ಪ್ರೆಷರ್ ಅಲ್ಲಿ ಕ್ಯಾರಿ ಮಾಡೋದು, ಅಲ್ಲಿಂದ ಇಲ್ಲಿ ಇದು ಮಾಡೋದು ಅಲ್ಲ, ಅದನ್ನ ಅಲ್ಲೇ ಆ್ಯಕ್ಚುಲಿ ಕಷ್ಟ ಅದು, ಬಟ್ ಯು ಹ್ಯಾವ್ ಟು ಡೂ ಇಟ್. ಅದಕ್ಕೆ ತಂದಿರೋದಲ್ವಾ ಎಥಿಕ್ಸ್. ದೆನ್ ವರ್ಕ್ ಕಲ್ಚರ್. ವರ್ಕ್ ಕಲ್ಚರ್ ಅಂದರೆ ಒಂದು ಕೆಲಸ ಮಾಡೋ ಸ್ಥಳಕ್ಕೆ ವೇರ್ ಯು ಆರ್ ಗೋಯಿಂಗ್ ಟು ವರ್ಕ್ ಇನ್ ಎನಿ ಆರ್ಗನೈಸೇಷನ್, ಓಕೆ, ಯು ಫೀಲ್ ದ್ಯಾಟ್ ಹ್ಯಾಪಿ. ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇರಬೇಕು. ಎನ್ವಿರಾನ್ಮೆಂಟ್ ಅಂದರೆ ಗಾಳಿ ಬೆಳಕು ಅದೆಲ್ಲ ಹೇಳ್ತಾ ಇರೋದು. ಅಂದರೆ ಒಂದು ಒಳ್ಳೆ ಸಂಘ ಇರಬೇಕು. ಓಕೆ, ಒಬ್ಬರ ಮೇಲೆ ಒಬ್ಬರು ಅಸೂಯೆ ಪಡೋದು ಆ ಥರದ್ದು ಇರಬಾರ್ದು. ಓಕೆ, ಅಲ್ಲಿ ಹೋಗೋಕೆ ದಿನ ಬೆಳಗ್ಗೆ ಆದ ನಿಮ್ಗೆ ಆ ಟೈಮಿಗೆ ಹೋಗೋಕ್ಕೆ ಖುಷಿ ಅನಿಸ್ಬೇಕು ಕೆಲಸಕ್ಕೆ ಹೋಗೋಕ್ಕೆ. ಇಲ್ಲಿ ಅಲ್ಲಿ ಹೋದರೆ ನಿಮಗೂ ಒಂಥರ ಇಂಪಾರ್ಶಾಲಿಟಿ ಮಾಡೋದು ಅಥವಾ ಏನೋ ಬೇಜಾರ ಸ್ಟಾರ್ಟ್ ಆಗುತ್ತೆ. ಓಕೆ, ಆ ವರ್ಕ್ ಕಲ್ಚರ್ ಮೇಂಟೈನ್ ಆಗಬೇಕು ಅಂದರೆ ಇದು ಬೇಕು. ದೆನ್ ಅಲ್ಲಿ ಮ್ಯಾನೇಜ್ ಆಗಬೇಕು ಎಮೋಷನ್ಸ್. ದೆನ್ ಮೋಟಿವೇಟಿಂಗ್ ಸಬಾರ್ಡಿನೇಟ್ಸ್. ಕೆಲಸಗಾರ ನಿಮ್ಮ ಕೆಳಗಡೆ ನಿಮ್ಗೆ ಅದು ಒಂದು ಚಾಲೆಂಜ್ ನೋಡಿ. ಜನಕ್ಕೂ ಮೋಟಿವೇಟ್ ಮಾಡಬೇಕು, ಕೆಳಗಡೆ ನಿಮ್ಮ ಸಿಬ್ಬಂದಿಗಳಿಗೂ ಮೋಟಿವೇಟ್ ಮಾಡಬೇಕು. ಅವ್ರು ಆಗಲ್ಲ ಅಂತ ಹೈಯರ್ ಆಫೀಸರ್ ಕರೆದು ನಿಮ್ಮನ್ನು ಬೈತಾನೆ ಅನ್ಕೊಳ್ಳಿ. ನೀವು ಹೋಗಿ ನಿಮ್ಮ ಕೆಳಗೆ ಲೋವರ್ ಆಫೀಸರ್ ಕರೆದು ಬೈತಾ ಇದ್ರಿ, ಏನಾಗುತ್ತೆ? ಬೈಲ ಪಾಸ್ ಆಗುತ್ತೆ ಹೊರತು ಏನೂ ಆಗಲ್ಲ. ಸರಿ, ಅವ್ರು ಬೈಲಿ, ನಮ್ಮ ಆಫೀಸರ್ ಬೈತಾರೆ ಅನ್ಕೊಳ್ಳಿ, ಬೈಲಿ. ನೀವು ಅದನ್ನ ಕರೆದು ಅವ್ರನ್ನ ಮ್ಯಾನೇಜ್ ಮಾಡಬೇಕು. ಇನ್ ಕೇಸ್ ಅವ್ರು ಕರೆದು ಬಿಟ್ಟು ಅವರೇ ನಿಮ್ಮನ್ನು ಮೋಟಿವೇಟು ಮಾಡ್ಬೋದು. ಹೈಯರ್ ಆಫೀಸರ್ಸು ಕರೆದುಬಿಟ್ಟು ಅವರೇ ನಿಮ್ಗೆ ಚೈತನ್ಯ ತುಂಬೋದು. ಹಂಗೂ ಇರುತ್ತೆ ಕೇಸು. ಹಿಂಗೆ ಯಾಕೆ ಅನ್ಕೊಂತೀರ? ನೀವು ಮೋಟಿವೇಟ್ ಮಾಡಬೇಕು. ಇಟ್ ಡಿಪೆಂಡ್ಸ್ ಆನ್ ದ್ಯಾಟ್ ಪರ್ಸನ್. ಆ ಪ್ರತಿಯೊಂದು ಆಫೀಸರ್ಸ್ ಬೇರೆ ಬೇರೆ, ಅದು ನೀವು ಮ್ಯಾನೇಜ್ ಮಾಡಬೇಕು. ಓಕೆ, ನೆಕ್ಸ್ಟು ಟ್ರಸ್ಟ್ ಇನ್ ದ ಸಿಸ್ಟಮ್. ವ್ಯವಸ್ಥೆಯಲ್ಲಿ ನಂಬಿಕೆ ಇರಬೇಕು. ಅದನ್ನು ನಾವು ವ್ಯವಸ್ಥೆಯಲ್ಲಿ ನಂಬಿಕೆ ಬರೋ ಥರ ನಡ್ಕೋಬೇಕು. ಹೆಂಗೆ? ಆ್ಯಕ್ಚುಲಿ ನೀವು ನೋಡಿ, ನನಗೆ ನಂಬಿಕೆ ಎಲ್ಲ ಬಿಡಿ ಅಂತಿರ್ತಾರೆ. ನನಗೆ ಇವರೇನು ನಮಗೆ ಸಿಗ್ಬೇಕಾದ ಸವಲತ್ತು ಕೊಡ್ತಾರಂತ ನಂಬಿಕೆ ಇಲ್ಲ. ಸರ್ ಒಂದ್ಸಲ ಯಾವುದಕ್ಕೂ ನೀವು ಹೋಗಿ ಮೀಟ್ ಆಗಬೇಕು ಹಿಂಗೆ ಆಫೀಸರ್ಗೆ ಅಂದರೆ, ಇಲ್ಲ ಸರ್ ನನ್ನ ನಂಬಿಕೆ ಇಲ್ಲ ಅಂತಿರ್ತಾರೆ. ನೋಡಿ ಅಂತಿರ್ತಾರೆ, ಅನ್ನಲ್ಲ ಅಂದೇ ಅಂತಿರ್ತಾರೆ. ಟ್ರಸ್ಟ್ ಇಲ್ಲ ಅಲ್ಲಿ. ನನಗೆ ಅವರೇ ನಮ್ಮ ಕೆಲಸ ಮಾಡಿಕೊಡ್ತಾರಂತ ನಂಬಿಕೆ ಇಲ್ಲ ಬಿಡಿ ಅಲ್ವಾ? ಈ ಥರ ಮಾತುಗಳು ಕೇಳಲ್ವ ನೀವು? ಅದೇ ಹೇಳೋದು, ಅದು ಟ್ರಸ್ಟ್ ಡೆಫಿಸಿಟ್ ಆಗಿರುತ್ತೆ. ನೀವು ಫಿಸ್ಕಲ್ ಡೆಫಿಸಿಟ್ ಕೇಳಿದಿರ ಎಕನಾಮಿಯಲ್ಲಿ? ಫಿಸ್ಕಲ್ ಡೆಫಿಸಿಟ್ಟು, ಆಮೇಲೆ ರೆವೆನ್ಯೂ ಡೆಫಿಸಿಟ್ಟು, ಇಲ್ಲಿ ಟ್ರಸ್ಟ್ ಡೆಫಿಸಿಟ್ ಆಗ್ತಾ ಇದೆ. ಓಕೆ, ಮಿತಿಯ ಕೊರತೆ ಅಲ್ಲ, ಆರ್ಥಿಕ ಕೊರತೆ ಆಗ್ತಾ ಇದೆ, ಸಾರಿ ನಂಬಿಕೆಯ ಕೊರತೆ ಆಗ್ತಾ ಇದೆ. ದಟ್ ಇಸ್ ದ ಥಿಂಗ್. ಅದು ದೆನ್ ಯು ಹ್ಯಾವ್ ಟು ಡೀಲ್ ವಿತ್ ಎಥಿಕಲ್ ಆ್ಯಂಡ್ ಡಿಲೇಮಾ. ಡಿಲೇಮಾ ಅಂದರೆ ಒಂದು ಪರಿಸ್ಥಿತಿಯಲ್ಲಿ ಎರಡು ಸಿಚುವೇಶನ್ ನಿಮ್ಗೆ ಕಣ್ಣೆದುರಿಗಿರುತ್ತೆ, ಯಾವ ಆಯ್ಕೆ ಮಾಡಬೇಕು. ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಂತ ತರನೇ ಇರುತ್ತೆ. ಯಾವ್ದು ಆಯ್ಕೆ ಮಾಡಬೇಕು? ನಿಮ್ಮೊಂದು ಎರಡು ದಾರಿ ಇರುತ್ತೆ, ಮಧ್ಯೆ ಬಂದು ನಿಂತ್ಕೊಂತೀರಾ. ಈಗ ನಾರ್ಮಲ್ ಎಕ್ಸಾಂಪಲ್, ಬೈಕ್ ತೊಂದು ಎಲ್ಲೋ ಹೋಗ್ತಿರ್ತೀರ, ನಿಮ್ಗೆ ರೂಟ್ ಗೊತ್ತಿರಲ್ಲ, ಸಡನ್ನಾಗಿ ಎರಡು ರೂಟ್ ಬರುತ್ತೆ. ಏನು ಮಾಡ್ತೀರ ಅವಾಗ? ಸ್ವಲ್ಪ ವೇಟ್ ಮಾಡ್ತೀರ. ಮೋಸ್ಟ್ಲಿ ಇದು ಇರ್ಬೋದು ಅನ್ಸುತ್ತೆ, ಇದು ಇರ್ಬೋದು ಅನ್ಸುತ್ತೆ. ಆಮೇಲೆ ಒಂದೊಂದ್ಸಲ ಹೋಗಿ ವಾಪಸ್ ಬಂದುಬಿಡ್ತೀರಾ, ಏನು ಸರಿ ಇಲ್ಲ ಅಂತ. ಇಲ್ಲದೇ ಇದೆ ಸ್ವಲ್ಪ ನಿಮಗೆ ಅಲ್ಲಿ ಯಾವ್ದಾರ ಗಾಡಿ ಓಡಾಡ್ತಿದ್ರೆ ಏನು ಮಾಡ್ತೀರಾ? ಸ್ಟಾಪ್ ಮಾಡಬೇಕು ಕೇಳ್ತೀರಾ. ಸರ್ ಈ ಕಡೆ ಈ ಪ್ಲೇಸ್ಗೆ ಹೋಗೋ ರೂಟ್ ಯಾವುದು ಸರ್ ಅಂತ ಕೇಳ್ತೀರಾ. ಆ ಕರೆಕ್ಟ್ ರೂಟ್ನ ಸೆಲೆಕ್ಟ್ ಮಾಡ್ತೀರಾ. ಡಿಲೇಮಾ ಅಂದರೆ ಹಂಗೆ, ನಿಮ್ಮ ಮುಂದೆ ಎರಡು ಸಿಚುವೇಶನ್ಸ್ ಇರುತ್ತೆ, ಯಾವ್ದು ತೊಗೋಬೇಕು, ಯಾವ್ದು ಬಿಡಬೇಕು. ಓಕೆ, ಅಲ್ಲಿ ಇದು ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ಕ್ರೀಸಿಂಗ್ ರಿಲಿವೆನ್ಸ್. ರಿಲಿವೆನ್ಸ್ ಅಂದರೆ ಗೊತ್ತಲ್ವಾ? ರಿಲಿವೆನ್ಸ್ ಅಂದರೆ ಆ ಪದದ ಅರ್ಥ ಹೇಳಿ. UPSC ಭಾಳ ಸಲ ಕೇಳ್ತಾರೆ. ರಿಲಿವೆನ್ಸ್ ಅಂದ್ರೆ ಏನು? ಒಂದು ಕ್ವಶನ್. ಗಾಂಧಿ ಪ್ರಿನ್ಸಿಪಲ್ಸ್ ಆರ್ ರಿಲಿವೆನ್ಸ್ ನವೇಡೇಸ್. ಹೌದಾ? ಬಸವಣ್ಣ ಪ್ರಿನ್ಸಿಪಲ್ಸ್ ಆರ್ ರಿಲಿವೆನ್ಸ್ ನವೇಡೇಸ್. ಹೌದಾ? ರಾಜಾರಾಮ್ ಮೋಹನ್ ಪ್ರಿನ್ಸಿಪಲ್ಸ್ ಆರ್ ರಿಲಿವೆನ್ಸ್ ನವೇಡೇಸ್. ಹಾಂ, ಇನ್ನೂ ಸಿಮಿಲರ್ ರೈಟ್. ಅಂದರೆ ಈಗ ಇನ್ನೂ ಎಷ್ಟು ವರ್ಷ ಹೋದರೂ ಆ ಪ್ರಿನ್ಸಿಪಲ್ಸ್ ರಿಲಿವೆನ್ಸ್ ಇರುತ್ತೆ. ರಿಲಿವೆನ್ಸ್ ಅಂದರೆ ಏನು ಗೊತ್ತಾ? ಪ್ರಸ್ತುತತೆ, ಲೈಕ್ ಹೊಂದಿಕೆ ಆಗುತ್ತೆ ಈಗಿರೋ ಪರಿಸ್ಥಿತಿಗೆ ಬೇಕಾ ಅಂತ. ಓಕೆ, ಎಲ್ಲೋ ಹೊಡೆದಾಡ್ತಾ ಇರ್ತಾರೆ ಅನ್ಕೊಳ್ಳಿ, ಹೊಡೆದಾಡಿ ಒಂದು 5-6 ಜನ ಏನೋ ಆಗ್ಬಿಡ್ತಾರೆ ಪಾಪ. ಅವಾಗ ನೋಡಿ, ಅದಕ್ಕೆ ಗಾಂಧಿ ಹೇಳಿತ್ತು ಹಿಂಸೆ ಬೇಡ, ಸರಿ ಏನೋ ಹಿಂಸೆ ಬೇಡ ಅಂತ ಅಂತೀವಲ್ವಾ? ಸೊ ಆ ಪದ ಇವತ್ತು ರಿಲಿವೆನ್ಸ್ ಇದೆ ನೋಡಿ. ಬೇಕಂದ್ರೆ ಎವ್ರಿಥಿಂಗ್ ಈಸ್ ಅರ್ತ್ ವಿಲ್ ಗಿವ್ ಫಾರ್ ಯುವರ್ ನೀಡ್, ನಾಟ್ ಫಾರ್ ಯುವರ್ ಗ್ರೀಡ್ ಅಂತ ಹೇಳ್ತಾರೆ.
ಅಂದರೆ ಭೂಮಿ ನಿಮಗೆ ನಿಮ್ಮ ಅಗತ್ಯಕ್ಕೆ ಪೂರೈಕೆ ಎಷ್ಟು ಬೇಕಟ್ಟು ಕೊಡುತ್ತೆ, ನಿಮ್ಮ ದುರಾಸೆ ಪೂರೈಕೆ ಕೊಡೋಕ್ಕಾಗಲ್ಲ ಅದಕ್ಕೆ ಅಂತ ಹೇಳ್ತಾರೆ ಗಾಂಧೀಜಿ. ನೋಡಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇದೆ ತಾನೆ, ಅದಕ್ಕೆ ರಿಲಿವೆನ್ಸ್ ಇದೆ ಗಾಂಧೀಜಿ. ಆ ಥರ ನೀವು ಕನೆಕ್ಷನ್ ಮಾಡ್ಕೋಬೇಕು. ಓಕೆ, ರಿಲಿವೆನ್ಸ್ ಅಂದರೆ ಅಗತ್ಯ ಅಷ್ಟೇ. ಈಗಿನ ಪರಿಸ್ಥಿತಿಗಳಿಗೆ ಅಗತ್ಯ ಇದೆಯಾ, ಇನ್ನು 100 ಕಾಲಾದರೂ ಅಗತ್ಯ ಇದ್ದೇ ಇರುತ್ತೆ. ಫಿಲಾಸಫರ್ಸ್ ಹೇಳೋದೇ ಹಂಗೆ, ಅವ್ರು ತುಂಬ ದೂರದೃಷ್ಟಿ ಇಟ್ಕೊಂಡೇ ಮಾತಾಡ್ತಿರ್ತಾರೆ. ಓಕೆ, ಅದು ರಿಲಿವೆನ್ಸ್ ಅಂದರೆ. ಓಕೆ, ಸಿ ಇನ್ಕ್ರೀಸಿಂಗ್ ರೀಜನಲ್ ಎಕನಾಮಿಕ್ ಆ್ಯಂಡ್ ಡಿಜಿಟಲ್ ಡಿವೈಡ್. ಓಕೆ, ವೈಡ್ ಸ್ಪ್ರೆಡ್ ಅಪ್ಲಿಕೇಶನ್ಸ್ ಆಫ್ IT. ಸಿ ಅದೇ ರಿಲಿವೆನ್ಸ್. ಈಗ ನೋಡಿ, ಈಗ IT-ದಲ್ಲಿ ಸರಿ ಮೊನ್ನೆ ನೋಡಿ, ಇನ್ಕ್ರೀಸಿಂಗ್ ರೀಜನಲ್ ಎಕನಾಮಿಕ್ ಆ್ಯಂಡ್ ಡಿಜಿಟಲ್ ಡಿವೈಡ್. ರೀಜನಲ್ ಡಿಫ್ರೆನ್ಸ್ ಆಗ್ತಾ ಇದೆಯಾ? ರೀಜನಲ್ ಡಿಫ್ರೆನ್ಸ್ ಅಂದರೆ ಗ್ರಾಮೀಣ ಸಿಟಿ ಅಂತ, ನಗರ ಮತ್ತು ಗ್ರಾಮೀಣ ಅಂತೇಳಿ. ಓಕೆ, ನೆಕ್ಸ್ಟ್ ಎಕನಾಮಿಕ್, ಶ್ರೀಮಂತ ಬಡವ. ನೆಕ್ಸ್ಟು ಡಿಜಿಟಲ್ ಡಿವೈಡ್. ನಾವು ಏನು ಗೊತ್ತಿರಲ್ಲ ನಮಗೆ. ನಾವು ಬ್ಯಾಂಕಿಗೆ ಹೋದರೆ ನೋಡಿ, ಕೆಲವೊಂದ್ಸಲ ನೀವು ಈ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ಎಲ್ಲೋ ಬ್ಯಾಂಕಲ್ಲಿ ಅಂತಿರ್ತಾರೆ, ಯಾರೋ ಒಬ್ಬರು ರೈತರು ಬರ್ತಾರೆ, ಅಮ್ಮ ಇದೇನೋ ತುಂಬ ಕೊಡಮ್ಮ ಫಾರ್ಮ್ ಅಂತಿರ್ತಾರೆ ತಾನೆ. ಅವರು ನೀವು ಎಲ್ಲಿರ್ತೀರಾ? ನೀವು ಟ್ವಿಟ್ಟರು ಇನ್ಸ್ಟಾಗ್ರಾಮಲ್ಲಿ ರೇಂಜಲ್ಲಿ ಇದ್ದೀರ. ಈಗ ಅವ್ರು ಪಾಪ ನೀವು ಫಾರ್ಮ್ ತುಂಬ ಕೊಡಮ್ಮ. ದ್ಯಾಟ್ ಇಸ್ ದ ಡಿಜಿಟಲ್ ಡಿವೈಡ್. ಸೊ ದಟ್ ಇಸ್ ಅ ಥಿಂಗ್. ಓಕೆ, ಅದಕ್ಕೆ ರಿಲಿವೆನ್ಸ್ ಇದೆ. ಅವ್ರಿಗೆ ಗೊತ್ತಾಗಲ್ಲ ಕೆಲವೊಂದ್ಸಲ ಏನೋ ಆಗ್ತಿರುತ್ತೆ. ಏನೇನೋ ಒಂದೊಂದ್ಸಲ ಹೇಳ್ತಿರ್ತೀನಿ, ಅವ್ರಿಗೆ ಇಂಟರ್ನೆಟ್ ಇದೆ ಅಂತ ಗೊತ್ತಿರಲ್ಲ, ನಮ್ಮನ್ನು ಇಂಟರ್ನೆಟಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಗೊತ್ತಿರಲ್ಲ. ಯಾರೋ ಬಂದು ಹೇಳ್ತಾರೆ, ನೋಡು ನೀನು ಈ ಥರ ನಿಮ್ಮದು ಫೋಟೋ ಎಲ್ಲ ಅರ್ಧಾಡ್ತಾ ಇದೆ. ಅವಾಗ ಏನೇನೋ ಪಾಪವ್ರಿಗೆ ಏನೋ ಗೊತ್ತಿರಲ್ಲ, ತುಂಬ ಏನೇನೋ ಆಗ್ತಿರುತ್ತೆ. ನಮ್ಮ ವ್ಯೂಗಳಿಗೆ ನಮ್ಮ ಲೈಫ್ ಅಲ್ಲಿ ಅದು ಬೇಕಾ? ಸೊ ದಟ್ ಇಸ್ ದ ಅಂತಲ್ಲಿ ಇದೆ ಯೂಸ್ ಆಗುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ಸ್ ಆಫ್ IT. ಎಲ್ಲವನ್ನೂ ಈಗ ಅದರಲ್ಲಿ ಇರೋದು, IT-ಯಲ್ಲಿ ಇರೋದು. ಓಕೆ, ಯಾವ್ದು ಬಳಸಬೇಕು, ಯಾವ್ದು ಬಳಸಬಾರ್ದು. ಓಕೆ, ಅಲ್ಲಿ ನೋಡಬೇಕು ನೀವು. IT-ಯಲ್ಲಿ ಹೇಳ್ತೀನಿ ಕೇಳಿ, ಎಮೋಷನ್ಸ್. ಯಾರಾದ್ರೂ ಮಾತಾಡಿದ್ದು ಒಂದು ವಿಡಿಯೋ ಇದ್ರೆ ಸಾಕು, ಕೆಳಗೆ ಫೈಟಿಂಗ್ ನಡೆದಿರುತ್ತೆ ಕಮೆಂಟ್ರಲ್ಲಿ. ಬಾರೋ ನೀನು ಅಲ್ಲಿ, ಬಾರೋ ನೀನು ಇಲ್ಲಿ, ಏನು ನೋಡಬೇಕು ಅದನ್ನು ಅದು ನೋಡಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಿತ್ತಾಡ್ತಾ ಇರ್ತಾರೆ. ಅದಕ್ಕೆ ಒಂದು ಮಾತಿದೆ, ಒಂದು ಕಾಲಕ್ಕೆ ಹೊಡೆದಾಡೋಕ್ಕೆ ಕತ್ತಿಗಳಿತ್ತಂತೆ. ಈಗ ನೋಡಿ, ಕತ್ತಿಗಳಿತ್ತಂತೆ ಅಂದರೆ ಗದೆ ಕತ್ತಿ ಆ ಥರ. ಆಮೇಲೆ ಎಲ್ಲ ಕೋಲು ಬಡಿಗೆ, ಆಮೇಲೆ ಕತ್ತಿ ಬಂತಂತೆ, ಆಮೇಲೆ ಗನ್ ಬಂತಂತೆ. ಈಗೇನು ಬಂದಿದೆ? ಯೂಟ್ಯೂಬು ಸೋಷಿಯಲ್ ಮೀಡಿಯಾ ಬಂದಿದೆ. ಅವನೊಂದು ವಿಡಿಯೋ ಮಾಡಿ ಬೈದು ಹಾಕೋದಂದ್ರೆ ಇವನೊಂದು ವಿಡಿಯೋ ಮಾಡಿ ಬೈದು ಹಾಕ್ತಾನೆ. ಇವನು ಬೈದ ಅಂದರೆ ಅವನು ಅದಕ್ಕೆ ಕೇಳೋಣ, ಈಗ ಹೇಳ್ತೀನಿ ಕೇಳು ಅಂತ ಅವನು ವಿಡಿಯೋ ಮಾಡ್ತಾನೆ. ಸಿ ಅವ ಯೂಟ್ಯೂಬ್ ಅಂತ ಈಗ ಹೊಡೆದಾಡ ಕತ್ತಿ ಗನ್ನು ಅಲ್ಲ. ಅವನೊಂದು ಕಮೆಂಟ್ ಹಾಕಿದ್ರೆ ಇವನೊಂದು ಕಮೆಂಟ್ ಹಾಕ್ತಾನೆ. ಸಿ ದ್ಯಾಟ್ ಇಸ್ ದ ಥಿಂಗ್. ನಿಮ್ಗೆ ನಿಯಂತ್ರಣ ಇರಬೇಕು ರೀ. ನಿಮ್ಗೆ ಏನು ಬೇಕು, ನಿಮ್ಗೆ ಯಾಕೆ ಬೇಕು ಅದು. ಆಮೇಲೆ ಕ್ಷಮೆ ಕೇಳೋದು. ಯಾರಿಗಾದ್ರೂ ನೋವಾಗಿದ್ರೆ ಕ್ಷಮೆ ಕೇಳೋದು. ನೋವು ಆಗಿದ್ರೆ ಅದೇ ಧೋರಣೆ ನೋಡಿ. ಆಗಿದ್ರೆ ಏನಾಗಿದ್ರೆ ಆಗಿದೆ, ನೀವು ಆಗಿದೆ, ನಾನು ಕ್ಷಮೆ ಕೇಳ್ತೀನಿ, ತಪ್ಪು. ಇದು ದೊಡ್ಡವರು ಉನ್ನತ ಹುದ್ದೆಯಲ್ಲಿ ಕುಂತಿರೋ ಕ್ಷಮೆ ಕೇಳಿದ್ದು ನೋಡಿದ್ದೀನಿ ನಾನು. ಆಮೇಲೆ ಅವ್ರಿಗೆ ಎಷ್ಟು ಚೆನ್ನಾಗಿರ್ತದೆ. ಯಾರಿಗಾದ್ರೂ ಕ್ಷಮೆ ಕೇಳಬೇಕು ಅಂತಲೇ ಹೋರಾಟಗಳು ನಡೆದ್ಬಿಡ್ತವೆ. ನಾನು ಅಂದ್ರೆ ಕ್ಷಮೆನೋ ಅನ್ನೋ ಪದನೂ ಬಳಸಲ್ಲ ಅವರು. ಆ ಮಾತನ್ನ ವಾಪಸ್ ತಗೋತೀವಿ ನೋಡಿ. ದಟ್ ಇಸ್ ದ ಥಿಂಗ್. ಅಲ್ಲಿ ಏನು ಎಮೋಷನ್ ಕಂಟ್ರೋಲಲ್ಲಿ ಇತ್ತಂದರೆ 4 ಜನ ಹಿಂದೆ ನಿಂತರೆ ಸಾಕು. ನಮ್ಮ ಹಿಂದೆ ಬರ್ತಾ ಇರ್ತವೆ ಮಾತುಗಳು ನೋಡಬೇಕು. ಅವ್ರು ನಾವು ಟಿ ವಿಲಿ ಬಂದುಬಿಡ್ತೀವಿ ಅಂತ ಹಿಂಗೆ ಬರ್ತೀವಿ. ಏನೇನೋ ಮಾತಾಡ್ತಿರ್ತಾರೆ. ಅಣ್ಣ ಅದು ಹಂಗೆ ಅದು ಹಿಂಗೆ. ಅವ್ರು ಹೇಳ್ತಾರೆ, ನೀವು ನಿಮ್ಮ ಮನಸ್ಸು ನಿಯಂತ್ರಣದಲ್ಲಿ ಇರಬೇಕು, ಎಮೋಷನಲ್ ಇಂಟೆಲಿಜೆನ್ಸ್ ಇರಬೇಕು. ಓಕೆ, ಸೀರಿಯಸ್ಲಿ ಅದೇನೂ ಆಗಲ್ಲ. ನಿಮ್ಗೆ ಒಂದೇ ಒಂದು ಸಿಂಪಲ್ ಅರ್ಥ ಹೇಳ್ತೀನಿ. ನೀವು ಒಬ್ಬರೇ ಒಂದು ಯಾವುದೋ ಕ್ಯಾಂಟೀನ್ಗೆ ಹೋಗ್ತೀರಾ, ಎಲ್ಲೋ ಕ್ಯಾಂಟೀನ್ಗೆ ಹೋಗ್ತೀರಾ, ನಿಮ್ಮ ಬಿಹೇವಿಯರ್ ಹೆಂಗಿರುತ್ತೆ ಕ್ಯಾಂಟೀನಲ್ಲಿ? ನೀವು ನಾರ್ಮಲಾಗಿ ಹೋಗ್ತೀರಾ, ಒಂದು ಕಪ್ ಟೀ ಅಂದರೆ ಟೀ ತೊಗೊತೀರಾ, ಕುಡಿತೀರಾ, ವಾಪಸ್ ಬರ್ತೀರಾ. 4 ಜನ ಫ್ರೆಂಡ್ಸ್ ಹೋದ್ರಿ ಅಂದ್ಕೊಳ್ಳಿ, ಸಪ್ಲೈಯರ್ ನೀವು ಹೆಂಗೆ ಟ್ರೀಟ್ ಮಾಡ್ತೀರಾ ಹೇಳಿ? ಬಾರ ಇಲ್ಲಿ ಏನೋ ಇದೆ ಬಿಸಿದು. ನಮ್ಮ ಆ್ಯಟಿಟ್ಯೂಡೇ ಚೇಂಜ್ ಆಗುತ್ತೆ, ಮಾತು ಚೇಂಜ್. ಆ ಗುಂಪಲ್ಲಿ ಆ ಪಿಯರ್ ಗ್ರೂಪ್ ಅಂತ ನಿನ್ನೆ ಹೇಳಿದೆ ನೋಡಿ, ಪಿಯರ್ ಗ್ರೂಪು. ಅಲ್ಲಿ ಇನ್ನೊಬ್ಬ ಫ್ರೆಂಡ್ ಮುಂದೆ ನೀನು ಹೀರೋ ಅನ್ಸ್ಕೋಬೇಕು, ನಾನು ಹೀರೋಯಿಸಮ್ ತೋರಿಸ್ಬೇಕು. ಅಥವಾ ಆಮೇಲೆ ಯಾರಿಗೋ ಒಂದು ತೊಂದರೆ ಕೊಡ್ತಿರ್ತಾರೆ, ಸರ್ ಗಲಾಟೆ ಮಾಡಬೇಡಿ ಸರ್ ಅಂತಂದರೆ ಏನೋ ಒಂದು ಏನು ಕೇಳೋ ಒಂದು ಅಂತ ಇನ್ನೊಬ್ಬನ ಮುಂದೆ ನೀವು ಅಂತಿರ್ತೀರ. ಯಾರೂ ಇರಲಿಲ್ಲ ಅಂದರೆ ಅವ್ನು ಬಂದು ಸರಿ ಸರ್ ಅಂತಿರ್ತಾರೆ ನೀವು.
ಸೊ ದ್ಯಾಟ್ ಇಸ್ ಅ ಪಿಯರ್ ಗ್ರೂಪ್. ಈ ಥರ ಆಗುತ್ತಾ ಇಲ್ವಾ ಹೇಳಿ? ರಿಯಲಿಸ್ಟಿಕ್ಲಿ ಆಗುತ್ತೆ, ಇಟ್ ಹ್ಯಾಪನ್ಸ್. ಅದಕ್ಕೆ ನಿಮ್ಗೆ ಎಮೋಷನ್ಸು ಕಂಟ್ರೋಲಲ್ಲಿ ಇರಬೇಕು. 4 ಜನ ಕುಡಿದಾಗ ನಾವು ಅನ್ಕೋಬೇಕು ನಮ್ಮ ಬಿಹೇವಿಯರ್ ಡೆಫಿನೆಟಾಗಿ ಚೇಂಜ್ ಆಗುತ್ತೆ ಈಗ, ಆದರೂ ನನ್ನ ನಿಯಂತ್ರಣದಲ್ಲಿ ಇರಬೇಕು. ಇನ್ನೊಬ್ಬ ಫ್ರೆಂಡ್ ಕುಣಿದಾಡ್ತಾ ಇರ್ತಾನೆ ಅಲ್ಲಿ, ಇರಲಿ ಅವನಿರಲಿ, ನೀನು ಕಂಟ್ರೋಲ್ ಇಲ್ಲ, ಅವ್ನು ಕುಣಿತಾನೆ ನೀನು ಕುಣಿಬೇಡ. ಓಕೆ, ಒಂದು ವೇಳೆ ಅವ್ನು ಏನಾದ್ರು ಹೆಚ್ಚು ಕಮ್ಮಿ ಮಾತಾಡ್ದ ಅಲ್ಲಿ ಅವನಾರು ಹೆವಿ ಸ್ಟ್ರಾಂಗ್ ಇದ್ದವನು ಒಂದು ಬಿಟ್ಟ ಅನ್ಕೊಳ್ಳಿ, ಇವ್ರು 3 ಜನ ಇರೋಲ್ಲ ಅಲ್ಲಿ, ಯಾರೂ ಇರೋಲ್ಲ. ಹೊಡೆದ್ರೇನೋ ಮಗ ನೆಕ್ಸ್ಟ್ ತುಂಬ ಹೊಡೆದ್ರೇನೋ, ದಟ್ ಇಸ್ ದ ಥಿಂಗ್. ಅದಕ್ಕೆ ಹೇಳೋದು ಅಂದರೆ ನಮ್ಮ ನಿಯಂತ್ರಣ, ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು. ಅದೇ ಎಮೋಷನ್ ಕಂಟ್ರೋಲ್, ಇದೇ ಹೇಳೋದು ಎಮೋಷನಲ್ ಇಂಟೆಲಿಜೆನ್ಸ್. ದಟ್ ಇಸ್ ದ ಥಿಂಗ್. ನೀವು ಒಬ್ಬ ಆಫೀಸರ್ ಆದ ಕೂಡಲೇ ಈ ಕಾಲೋನಿಯಲ್ ಆ್ಯಟಿಟ್ಯೂಡ್ ಅಂತ ಬರುತ್ತೆ. ಈ ಕಾಲೋನಿಯಲ್ ಆ್ಯಟಿಟ್ಯೂಡ್ ಅಂತ ಬರುತ್ತೆ. ಕಾಲೋನಿಯಲ್ ಆ್ಯಟಿಟ್ಯೂಡ್ ಅಂದರೆ ವಸಾಹತುಶಾಹಿ ಮನೋಧೋರಣೆ. ಕಾಲೋನಿಯಲ್ ಅಂದರೆ ಬ್ರಿಟಿಷ್ ಕಾಲ ಅಲ್ವಾ, ವಸಾಹತುಶಾಹಿ ಮನೋಧೋರಣೆ. ಬ್ರಿಟಿಷರು ನಮ್ಮ ದೇಶದಲ್ಲಿ ಹೇಳಿ ಜೋರಾಗಿ, ಅದೇ ವಸಾಹತುಶಾಹಿ ಅಲ್ಲಿ ಆಫ್ರಿಕಾದಲ್ಲಿ, ಏಷ್ಯಾದಲ್ಲಿ ಅಲ್ಲಿ ಮಾಡ್ಕೊಂಡಿದ್ರಲ್ವಾ ವಸಾಹತುಶಾಹಿ. ಅವಾಗ ನಮ್ಮನ್ನ ಜನಕ್ಕೆ ನಿಯಂತ್ರಣ ಮಾಡೋಕ್ಕೆ ಸಿವಿಲ್ ಸರ್ವಿಸ್ ತಂದರು. ನೋಡಿಬೇಕಂದ್ರೆ ಈ ಸಿವಿಲ್ ಸರ್ವಿಸ್ ಬಂದಿದ್ದೇ ಆವಾಗ, ಈ ಬ್ರಿಟಿಷ್ ಕಾಲದಲ್ಲಿ ಬಂದಿರೋಂಥ ಎಕ್ಸಾಮ್ಗಳಿದೆಲ್ಲ. ರೈಟ್. ನೀವೊಬ್ಬ IAS ಆದರೆ ಅವನಿಗೆ ಹೇಳ್ತಿದ್ರು ಕರೆದು ಕಂಟ್ರೋಲ್ ಮಾಡೋ, ನಿನ್ಗೇನು DC ಸುಮ್ಮನೆ ಮಾಡಿ, ಸೀರಿಯಸ್ಲಿ ನೀವು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಸುಮ್ಮನೆ ಮಾಡಿದ್ದ ಇಲ್ಲಿ ಅವ್ರಿಗೆ ಹೇಳಿ ರೆವೆನ್ಯೂ ಕಲೆಕ್ಟ್ ಮಾಡ್ಕೊಂಡು ಹೋಗೋ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂದ್ರೆ ಏನಿತ್ತು, ಅವ್ನ ಕೆಲಸ ಏನಿತ್ತು, ರೆವೆನ್ಯೂ ಕಲೆಕ್ಟ್ ಮಾಡ್ಕೊಂಡು ಬರೋದಿತ್ತು. ಬ್ರಿಟಿಷ್ ಕಾಲದಲ್ಲಿ ಬಂದಿರೋಂಥ ಸರ್ವಿಸ್ ಇದು. ಎಸ್ ಇತ್ತಲ್ವಾ? ಓಕೆ, ಈಗ ಬರುತ್ತೆ ನೋಡಿ ಒಂದು ಮೂವಿ, ಅದರಲ್ಲಿ ಒಬ್ಬ ಇಂಡಿಯನ್ ಆಗಿರ್ತಾನೆ, ಇನ್ನೊಬ್ಬ ಬ್ರಿಟಿಷ್ ಇದರಲ್ಲಿ ವರ್ಕ್ ಮಾಡ್ತಿರ್ತಾನೆ. ಬರುತ್ತೆ ಮುಂದೆ ನೋಡಿ, ಯಾವುದಂತ ಹೇಳಲ್ಲ ನಾವು. ಓಕೆ, ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ ಬ್ರಿಟನ್ ಅಂಡರಲ್ಲಿ, ಇನ್ನೊಬ್ಬ ಇಂಡಿಯನ್ ಇರ್ತಾನೆ. ಬಟ್ ಮುಂದೆ ಅವರು ಅದನ್ನ ಬಿಟ್ಟು ಬಂದು ಜೊತೆಗೆ ಫೈಟ್ ಮಾಡ್ತಾರೆ ಇಂಡಿಯಾಗೋಸ್ಕರ. ಓಕೆ, ರೈಟ್, ದಟ್ ದ ರೈಟ್. ಓಕೆ, ಅಂದರೆ ಅದನ್ನ ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಬ್ಯೂರೋಕ್ರಸಿ ಅಂತ ತೊಗೊಂಬಂದ್ರು ನಮ್ಮ ಇಂಡಿಯನ್ನ ಕಂಟ್ರೋಲ್ ಮಾಡೋಕ್ಕೆ, ರೆವೆನ್ಯೂನ ಕಲೆಕ್ಟ್ ಮಾಡೋಕ್ಕೆ. ದಟ್ ಇಸ್ ಇವಾಗಾದರೂ IRS ಅಂತ ಪೋಸ್ಟ್ ಇದೆ ಅಲ್ವಾ, ಇಂಡಿಯನ್ ರೆವೆನ್ಯೂ ಇದೆ ತಾನೆ. ಡಿಸ್ಟ್ರಿಕ್ಟ್ ಕಲೆಕ್ಟರ್, ಮ್ಯಾಜಿಸ್ಟ್ರೇಟ್ ಆಗ್ತಾರೆ ತಾನೆ ಪ್ರತಿ ಜಿಲ್ಲೆಗೆ ಜಿಲ್ಲಾಧಿಕಾರಿ. ಅವಾಗಲೂ ಇದ್ರು. ನೀವು ಈ ಡ್ಯಾಮ್ ಕಟ್ಟಿರೋದೊಂದು ಫಿಲಮ್ ಇದೆ ತಮಿಳಲ್ಲಿ, ಐ ಥಿಂಕ್ ರಜನಿಕಾಂತ್ ಅವರು. ಲಿಂಗ. ಫಸ್ಟ್ ಅವರು ಈಗ ಸಿವಿಲ್ ಸರ್ವಿಸಲ್ಲಿ ಇರ್ತಾರೆ ಅವರು. ನೆಕ್ಸ್ಟ್ ಅದನ್ನು ಬಿಟ್ಟು ಬಂದು ಡ್ಯಾಮ್ ಬ್ರಿಟನ್ ತಂದಿರೋದೇ ಇದು ಸಿವಿಲ್ ಸರ್ವಿಸು ಟು ಮ್ಯಾನೇಜ್ ದ ಇಂಡಿಯನ್ಸ್. ಈ ಕ್ರೌಡ್ನ ಮ್ಯಾನೇಜ್ ಮಾಡೋಕ್ಕೆ, ಈ ಜನನ ಮ್ಯಾನೇಜ್ ಮಾಡೋಕ್ಕೆ. ಸರ್ ಇಂಡಿಯನ್ಸ್ ತುಂಬ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹೊಡಿತಾರೆ ಸರ್, ಎಲ್ಲ ಸ್ಟೇಷನ್ಗೆಲ್ಲ ಬಂದು ಗಲಾಟೆ ಮಾಡ್ತಾರೆ. ಮತ್ತು ನಿನಗೇನು ಜಾಬ್ ಕೊಟ್ಟಿದ್ದು? ನಿನಗೆ ಅವ್ನ ಕಂಟ್ರೋಲ್ ಮಾಡೋಕ್ಕೆ ತಾನೇ ಕೊಟ್ಟಿದ್ದು. ಈ ಟೀಚರಿಗೆ ಒಂದು ಕೆಲಸ ಕೊಟ್ಟಿರ್ತೀರ, ಹೋಗಿ ಪ್ರಿನ್ಸಿಪಲ್ ಹತ್ರ, ಸರ್ ಮಕ್ಕಳು ಗಲಾಟೆ ಮಾಡ್ತಾವೆ ಸರ್, ಕಂಟ್ರೋಲ್ ಆಗಲ್ಲ. ಬಂದು ನಿನಗೇನು ಸಂಬಳ ಕೊಟ್ಟಿದ್ದು? ನನಗೆ ಬಂದು ಹೇಳಕ್ಕ ಸಂಬಳ ಕೊಟ್ಟಿದ್ದು. ನೀನು ಅಲ್ಲಿ ಮೇಂಟೈನ್ ಮಾಡ್ಬೇಕು. ಟೀಚರ್ ಅಂದ್ರೆ ಏನು ಕೆಲಸ ನಿಮಗೆ? ಪಾಠ ಮಾಡೋದು, ಹುಡುಗರನ್ನ ಕಂಟ್ರೋಲ್ ಮಾಡೋದು. ಅದನ್ನ ಬಿಟ್ಟು ನೀನು ಬಂದು ನನಗೆ ಹೇಳಿದ್ರೆ ನಿನಗೆ ಸಂಬಳ ಕೊಟ್ಟು ನಾನು ಕಂಟ್ರೋಲ್ ಮಾಡಲ್ಲ. ಥಿಂಕ್ ಕನೆಕ್ಟ್ ಮಾಡ್ಕೊಳ್ಳಿ, ಹೌದಲ್ವಾ? ಅದನ್ನ ಅವ್ರು ಬ್ರಿಟಿಷ್ ಅದನ್ನೇ ಹೇಳ್ತಿದ್ರು. ದ್ಯಾಟ್ ಆ ಬ್ಯೂರೋಕ್ರಸಿ ಆ್ಯಟಿಟ್ಯೂಡು ಇನ್ನೂ ಸ್ವತಂತ್ರ ಸಿಕ್ಕ ಮೇಲೆ ಹೋಯ್ತಾ ಅಂದರೆ ಅವಾಗಿನ IASಗಳಿಗೆ ಒಂದು ಆ್ಯಟಿಟ್ಯೂಡ್ ಇತ್ತು, ಒಂದು ಮನೋಧೋರಣೆ ಇತ್ತು. ನಾನು ಹೇಳ್ದಂಗೆ ನೀವು ಕೇಳ್ಬೇಕಂಡ್ರ, ಈ ಜಿಲ್ಲೆಯವ್ರು ನಾನು ಹೇಳ್ದಂಗೆ ಕೇಳಬೇಕು, ನಾನು ಕಲೆಕ್ಟ್ರಲ್ಲಿ ಅನ್ನೋ ಥರ ಆ್ಯಟಿಟ್ಯೂಡ್ ಇತ್ತು. ವಸಾಹತುಶಾಹಿ ಮನೋಧೋರಣೆ, ಕಾಲೋನಿಯಲ್ ಆ್ಯಟಿಟ್ಯೂಡ್. ವರ್ಡ್ ಬರ್ಕೊಳ್ಳಿ, ಕಾಲೋನಿಯಲ್ ಆ್ಯಟಿಟ್ಯೂಡ್ ಇನ್ ಬ್ಯೂರೋಕ್ರಸಿ. ಕಾಲೋನಿಯಲ್ ಆ್ಯಟಿಟ್ಯೂಡ್ ಇನ್ ಬ್ಯೂರೋಕ್ರಸಿ ಅಂತಾರೆ ಅದಕ್ಕೆ. ಓಕೆ, ಅದು ಇರಬಾರ್ದು. ಅದು ಇರಬಾರ್ದು ಮನುಷ್ಯನಿಗೆ, ಅಂದರೆ ಸಿವಿಲ್ ಸರ್ವೆಂಟ್ಗೆ. ಅದು ಇದೆಯಾ ಇಲ್ವಾ ಹೇಳಿ? ಈಗ ಸ್ವತಂತ್ರ ಸಿಕ್ತು, ಆಮೇಲೆ ಸಿವಿಲ್ ಸರ್ವಿಸ್ ಹಂಗೆ ಕಂಟಿನ್ಯೂ ಆಯಿತು. ಬಿಫೋರ್ ಫ್ರೀಡಮೇ ಸುಭಾಷ್ ಚಂದ್ರ ಬೋಸ್ ಅವ್ರು ಎಕ್ಸಾಮ್ ಪಾಸ್ ಆಗಿದ್ರು. ಆಮೇಲೆ ಬಿಟ್ಟು ಬಂದುಬಿಟ್ರು. ಅವ್ರಿಗೆ ಗೊತ್ತಾಯಿತು ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ, ನಾನು ಸಿವಿಲ್ ಸರ್ವಿಸ್ ಪಾಸ್ ಆಗಿರ್ಬೋದು, ಬಟ್ ನಾನು ಇವ್ರು ಹೆಂಗೆ ಹೇಳ್ತಾರೆ ಕೆಲಸ ಮಾಡಬೇಕು, ಬ್ರಿಟಿಷ್ ಹೆಂಗೆ ಹೇಳ್ತಾರೆ ಕೆಲಸ ಮಾಡಬೇಕು, ನಾನು ನನ್ನ ದೇಶಕ್ಕೆ ಬದುಕ್ತೀನಿ, ಇವ್ರಿಗೆ ಬದುಕಲ್ಲ ಅಂತ ಜಾಬ್ ಬಿಟ್ಟು ಹೋದರು. ಹೌದಾ? ನಡೆದಾಗ ಅದೇ ತ್ಯಾಗ, ಸ್ಯಾಕ್ರಿಫೈಸ್ ಬಿಟ್ಟು ಬಂದರು. ಆಮೇಲೆ ಹಿಸ್ಟ್ರಿ ನೆಕ್ಸ್ಟ್ ಆಗಿದ್ದು. ನಾನು ಹೇಳೋದು, ಈಗಿರೋ ಆಫೀಸರ್ಸ್ಗಳಿಗೆ ಕಾಲೋನಿಯಲ್ ಆ್ಯಟಿಟ್ಯೂಡ್ ಇದೆಯಾ ಇಲ್ವಾ? ಇದೆ, ಎಲ್ಲರಿಗೂ ಅಂತಿಲ್ಲ, ಬಟ್ ಇದೆ. ಅವ್ರು ನಿಮಗೆ ನೇರವಾಗಿ ಈಸಿಯಾಗಿ ಸಿಗ್ತಾರ IASಗಳು IPSಗಳು? ಬಟ್ ಸಿಗ್ಬೇಕಾ ಸಿಗ್ಬಾರ್ದು? ಅವರು ಮಸ್ಟ್ ಆ್ಯಂಡ್ ಶುಡ್ ಸಿಗಬೇಕು ಕಾಮನ್ ಮ್ಯಾನ್ಗೆ. ಅವ್ರು ಆರಾಮಾಗಿ
ನಿಂತಿದ್ರೆ ಅವರೇ ಕೇಳ್ಬೇಕು, ಯಾಕಪ್ಪ ವೇಟ್ ಮಾಡ್ತೀವಿ, ಏನಾದ್ರು ಸಮಸ್ಯೆ ಇದೆಯಾ ಅಂತ ಹೇಳ್ಬೇಕು. ಇಲ್ಲ ಒಂದು ಅಪಾಯಿಂಟ್ಮೆಂಟ್ ಕೊಡಬೇಕು, ಕೊಡ್ತಾರೆ, ಒಳ್ಳೆಯವರು ಇದ್ದಾರೆ, ಇಲ್ಲ ಅಂತಿಲ್ಲ. ಇನ್ನು ಕೆಲವೊಬ್ರು ಸಿಗೋದೇ ಇಲ್ಲ ನಿಮ್ಗೆ, ನೀವೇ ನಿಮ್ಗೆ ಹೋಗಿಸ್ಬಿಡ್ತಾರೆ ಅವರು. ಆಮೇಲೆ ಕೇಳಿರ್ತಾರೆ ಬೆಲ್ ಹೊಡೋದು, ಹೋಗಿದ್ದಾನೆ ಇಲ್ಲಿ ನೋಡೋ ಅಂತ. ಹೋಗಿ ನಡೀತು. ದಟ್ ಇಸ್ ದ ಥಿಂಗ್, ಕಾಲೋನಿಯಲ್ ಆ್ಯಟಿಟ್ಯೂಡ್ ಅವಾಗಲೂ ಇತ್ತು. ಬಿಫೋರ್ ಫ್ರೀಡಮ್ ಏನು ಆ್ಯಟಿಟ್ಯೂಡ್ ಇತ್ತಲ್ವಾ, ಅದು ಮುಂದೆ ಹೋಗ್ತಾನೇ ಇದೆ. ಹಂಗೆ ಕೆಲವೊಂದು ಲಾಗಳು ನೋಡಿ, ಕೆಲವೊಂದು ಕಾಯ್ದೆಗಳು ಬಿಫೋರ್ ಫ್ರೀಡಮ್ ಬ್ರಿಟನ್ ಕಾಲಲ್ಲಿ ಮಾಡಿದ್ದು ಇವಾಗಲೂ ಹಂಗೆ ಹೋಗ್ತಾ ಇದೆ, ಚೇಂಜ್ ಮಾಡಿಲ್ಲ ಅದನ್ನ. ಇನ್ನೂ ಏನು ಚೇಂಜ್ ಮಾಡ್ತೀರಿ ಅಂದರೆ, ಇನ್ನೂ ಕಾಲ ಹಂಗೆ ಇದ್ದೀವ ನಾವು, ಅದನ್ನು ಚೇಂಜ್ ಮಾಡ್ಬೇಕಾನೆ. ಅದು ಹೇಳೋದು ಎಮೋಷನಲ್ ಇಂಟೆಲಿಜೆನ್ಸಿ ಆ್ಯಟಿಟ್ಯೂಡ್ ಇರಬಾರ್ದು. ನೆಕ್ಸ್ಟು ಈ ರಾಜಕೀಕರಣ. ನಮ್ಮ ದೇಶ ಎಲ್ಲ ರಾಜಕೀಕರಣ, ಏನು ಬಂದರೂ ರಾಜಕೀಕರಣ ಆಗುತ್ತೆ. ಎಲ್ಲದಕ್ಕೂ ಪಾಲಿಟಿಕ್ಸ್ಗೆ ರಿಲೇಟ್ ಆಗುತ್ತೆ. ಒಂದು ಸ್ಕೀಮ್ ಬಂದರೂ ಆಗುತ್ತೆ, ಒಂದು ಇಶ್ಯೂ ಆದರೂ ಆಗುತ್ತೆ. ಯಾರೋ ಹೊಡೆದಾಡ್ತಿರ್ತಾರೆ, ಇಲ್ಲ ಇದು ಆ ಪಕ್ಷನವ್ರು ಮಾಡಿಸ್ತಿದ್ದಾರೆ, ಇದು ಈ ಪಕ್ಷನವ್ರು ಮಾಡಿಸ್ತಿದ್ದಾರೆ, ಇದು ಅದೇ ರಾಜಕಾರಣಿ ಮಾಡ್ತಾ ಇದೆ. ಎಲ್ಲದಕ್ಕೂ ರಾಜಕೀಕರಣ ಆಗುತ್ತೆ. ಅಲ್ಲಿ ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ. ದೆನ್ ಪೊಲಿಟಿಕಲ್ ಪ್ರೆಷರ್ಸ್ ಆ್ಯಂಡ್ ಕರಪ್ಷನ್ಸ್ ಅಲ್ಲಿ ಬರುತ್ತೆ. ನೀವು ಮುಂದೆ ಒಬ್ಬ ಸುಪ್ಪಿಗೆಸ್ ಓಪನ್ ಮಾಡಿ ದುಡ್ಡು ಇಟ್ಟ ಅಂದ್ಕೊಳ್ಳಿ, 10 ಕೋಟಿ ಕೊಡ್ತೀನಿ, ಬರೀ ಒಂದು ಸಿಗ್ನೇಚರ್ ಹೊಡಿ ಸಾಕು. ನೋಡಿ ಹೆಂಗೆ ಸೈಲೆಂಟ್ ಆಗ್ಬಿಟ್ವಿ ನನ್ನ ನೋಡಿ, ಆ ನಂಬರ್ ಕೇಳಿದ್ರೆ ಭಯ ಒಂಥರ ಅನ್ಸುತ್ತೆ ನಮಗೆ. 10 ಕೋಟಿನ ನಾವು ನಿಜ ಜೀವನದಲ್ಲಿ ನೋಡಿಲ್ಲ. ಒಂದು ವೇಳೆ ನಿಮ್ಮ ಮುಂದೆ ಇಟ್ಟಾಗ ನೀವು 10 ವಿಚಾರ ಮಾಡ್ತೀರಾ. ಮನುಷ್ಯ ನೋಡಿ 10 ವಿಚಾರ ಮಾಡ್ತೀರಾ, ತಲೆಯಾಗ 10 ಬರುತ್ತೆ. 10 ಕೋಟಿ ನನ್ನ ಹತ್ರ ಬಂದರೆ ಏನೇನು ಮಾಡ್ಬೋದು, ನನ್ನ ಅಕೌಂಟಲ್ಲಿ ಬಿದ್ದರೆ ಯಾರ್ಯಾರು ಮನೆ ಕಟ್ಕೊಡ್ಬೋದು, ಯಾರ್ಯಾರು ಗಾಡಿಗಳು ಕೊಡಿಸ್ಬೋದು, ಯಾರ್ಯಾರು ಮುಂದೆ ನಾನು ಮೆರಿಬೋದು, ಈ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಟೈಮ್ ಕೊಡಿ ಅಂತೀರಾ, ಆಮೇಲೆ ಎಲ್ಲಿ ಕೊಡಬೇಕು ಅಂತ ಕೇಳ್ತೀರಾ, ಆಮೇಲೆ ಯಾರ ಕೈಗೆ ಕೊಡ್ತೀರಾ ಅಂತ ಕೇಳ್ತೀರಾ. ಸೊ ಮುಂದೆ ನನಗೇನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳ್ತೀರಾ. ಈ ಥರ ಬರುತ್ತೆ, ಅಲ್ಲೇ ಡಿಸ್ಟರ್ಬೆನ್ಸ್ ಆಗೋದು. ಕರಪ್ಷನ್ ಬರ್ತಾರೆ ಕೆಲವರು, ಮಾಡ್ಕೊಡಪ್ಪ ಇದೊಂದು ಕೆಲಸ ಅಂತ ಮಾಡಲ್ಲ. ಸರಿ ಬಿಡು, ಆಯಿತು ಬಿಡು, 15 ದಿನ ಬಿಟ್ಟು ನೋಡಿ. ನೀನು ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳು ಸೇರಿಬಿಟ್ಟು IAS ವರ್ಗಾವಣೆ ಮಾಡಿಸಿದ್ದು ನಾನು ನೋಡಿದ್ದೀನಿ. ನಾನು ಸರಿ ತಪ್ಪು ಮಾತಾಡಲ್ಲ, ಇರ್ಬೋದು IAS ಅವ್ರಿಗೆ ಆ್ಯಟಿಟ್ಯೂಡ್ ಇರ್ಬೋದು, ಅಂದರೆ ಕಾಲೋನಿಯಲ್ ಆ್ಯಟಿಟ್ಯೂಡ್ ಇರ್ಬೋದು, ಇಲ್ದೇನೂ ಇರ್ಬೋದು. ಬಟ್ ಇವರಿಗೆ ಇರ್ಬೋದು, ನನಗೆ ಗೊತ್ತಿಲ್ಲ ಆ ಸಿಚುವೇಶನ್ ಏನಾಗಿತ್ತು ಅಂತ ನನಗೆ ಗೊತ್ತಿಲ್ಲ. ಬಟ್ ಹೆಂಗೆ ಪವರ್ ಹೇಳಿದೆ ನಾನು, ಆ ಪ್ರೆಷರ್ ಹೇಳಿದೆ ನಾನು. ಓಕೆ, ಹೇಳ್ದಕ್ಕೆ ನೀವು ದೆನ್ ಆಯಿತಾ. ಡಿಸೆಂಟ್ರಲೈಸೇಷನ್ ಆಫ್ ಗವರ್ನೆನ್ಸ್ ಟು ದ ಗ್ರಾಸ್ ರೂಟ್ ಲೆವೆಲ್, ದೇರ್ ಬೈ ಇನ್ಕ್ರೀಸಿಂಗ್ ದ ರೆಸ್ಪಾನ್ಸಿಬಿಲಿಟಿ. ಸೆಂಟ್ರಲೈಸೇಷನ್ ಡಿಸೆಂಟ್ರಲೈಸೇಷನ್ ಅಂದ್ರೆ ಏನು? ಕೇಂದ್ರೀಕರಣ ವಿಕೇಂದ್ರೀಕರಣ. ರೈಟ್. ಸೊ ಏನು ಅಂದಾಗ ಇಂಗ್ಲೀಷ್ ಟು ಕನ್ನಡ ಹೇಳ್ತೀನಿ. ಪವರು ಒಂದೇ ಕಡೆ ಸೆಂಟ್ರಲೈಸ್ ಆಗೋದು, ಪವರು ಡಿಸ್ಪರ್ಸ್ ಎಲ್ಲ ಕಡೆ ಹಂಚಿಕೊಡೋದು. ಈಗ ನನ್ನ ಹತ್ರ ಒಂದು ಕೆಲವೊಂದು ಕಾಯ್ದೆಗಳು, ಈಗ ನೀವು ಇದು ನೋಡಿದ್ದೀರಾ, ಲೈಕ್ 7th ಶೆಡ್ಯೂಲ್ ಅಲ್ವಾ, 7th ಅಲ್ವಾ, 3 ಲಿಸ್ಟ್ ಇದೆ ಅಲ್ವಾ, ಕನ್ಕರೆಂಟು, ಸೆಂಟರ್. ಈ 7th ಶೆಡ್ಯೂಲ್ ಅಲ್ವಾ, 8th 7th ಅನ್ಕೊಂತೀನಿ, 7th ಅಲ್ವಾ. 8th ಶೆಡ್ಯೂಲಲ್ಲಿ ಲ್ಯಾಂಗ್ವೇಜಸ್ ಇದೆಯಲ್ವಾ, 8 ಗೊತ್ತಾಗ್ತಿಲ್ಲ. ಒಟ್ಟು ಒಂದು ಶೆಡ್ಯೂಲಲ್ಲಿ ದಟ್ ಇಸ್ ದ ಥಿಂಗ್, 3 ಕ್ಲಾಸಿಫಿಕೇಶನ್ ಇದೆ. ಸೊ ಲಿಸ್ಟ್ ಇದೆ, ಅಲ್ಲಿ ಸಬ್ಜೆಕ್ಟ್ ಡಿವೈಡ್ ಆಗಿದೆ ತಾನೆ. ಅಂದರೆ ಎಲ್ಲ ಸೆಂಟ್ರಲ್ ಇದೆಯಾ, ಕೆಲವೊಂದು ಸ್ಟೇಟಿಗೆ ಕೊಟ್ಟಿದ್ದಾರೆ, ಕೆಲವೊಂದು ಕನ್ಕರೆಂಟ್ ಅಂತ ಇದೆ. ಒಂದು ಕ್ವಶನ್ ಕೇಳ್ತೀನಿ, ಅಲ್ಲಿ ಲೋಕಲ್ ಗೌರ್ಮೆಂಟಿಗೆ ಲಿಸ್ಟ್ ಇದೆಯಾ ಲಿಸ್ಟು? ಆದರೆ ನಮ್ಮಲ್ಲಿ 3 ಲೇಯರ್ ಗೌರ್ಮೆಂಟ್ ಇದೆ, ಲೋಕಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್. ಲಿಸ್ಟ್ ಎಷ್ಟಿದ್ದಾವೆ? ಅಲ್ಲ 3 ಇದೆ, ಬಟ್ ಅಲ್ಲಿ ಲೋಕಲ್ ಗೌರ್ಮೆಂಟ್ಗೆ ಏನಾದ್ರು ಇದೆಯಾ ಲಿಸ್ಟ್ ಅಂತ ಇದೆಯಾ? ಮತ್ತು ಹೆಂಗೆ ಹೇಳಿ? ವಿಕೇಂದ್ರೀಕರಣ ಡಿಸೆಂಟ್ರಲೈಸೇಷನ್ ಹೆಂಗಾಗುತ್ತೆ? ಬರೀ ನಾವು ಚುನಾವಣೆ ಆಡ್ಸೋದು, ನೀವು ಕನ್ಕರೆಂಟ್ ಇದೆಲ್ಲ ಪಾಯಿಂಟ್ಸ್ ಬರಲ್ಲ, ಎರಡದ್ರ ಮಧ್ಯೆ ಬರುತ್ತೆ. ನನ್ನ ಕನ್ಕರೆಂಟ್ ಸ್ಕೀಮ್ ಅಂದರೆ ಲೈಕ್ ಸೆಂಟರು ಹೇಳುತ್ತೆ, ಒಂದು ಲೈಕ್ APMC ಮಾಡಲ್ಲ ಅಂತ ಒಂದು ಬಿಲ್ ತರುತ್ತೆ. ಓಕೆ, ಅದು ಎಲ್ಲ ಸ್ಟೇಟ್ಗಳಿಗೂ ಹೇಳುತ್ತೆ, ಇದು ನೀವು ಅನ್ವಯಿಸ್ಕೊಳ್ಳಿ, ಲಾಸ್ಟ್ ಅನ್ವಯಿಸ್ಕೊಳ್ಳಿ ಅಂತ ಹೇಳ್ತದೆ. ಓಕೆ, ಅದು ಅನ್ವಯಿಸ್ಕೊಳ್ಳೋದು ಬಿಡೋದು ನಿಮ್ಗೆ ಇಷ್ಟ ಆಗಿದ್ರೆ ಅನ್ವಯಿಸ್ಕೊತೀರಾ, ಇಲ್ಲದಿದ್ರೆ ಬಿಡ್ತೀರಾ. ದ್ಯಾಟ್ ಇಸ್ ದ ಕನ್ಕರೆಂಟ್. ಈಗೇನಾಗುತ್ತೆ, ಸೆಂಟ್ರಲಲ್ಲಿ ಯಾವ ಗೌರ್ಮೆಂಟ್ ಇದೆ, ಸ್ಟೇಟಲ್ಲಿ ಅದೇ ಗೌರ್ಮೆಂಟ್ ಇದ್ದರೆ ಇವ್ರು ಇಂಪ್ಲಿಮೆಂಟ್ ಮಾಡಿಬಿಡ್ತಾರೆ, ಇಲ್ಲದೆ ಇದೇ ಅಪ್ರೋಚ್ ಮಾಡ್ತಾ ಹೋಗ್ತಾರೆ. ಸೊ ಅದು ದ್ಯಾಟ್ ಇಸ್ ಕನ್ಕರೆಂಟ್ ಒಳಗೆ ಆಗ್ತಾ ಇರೋ ಇಶ್ಯೂಸ್. ನನ್ನ ಕ್ವಶನು, ಲೋಕಲ್ ಗೌರ್ಮೆಂಟ್ಗೆ ಅಂತ ಒಂದು ಲಿಸ್ಟ್ ಇದೆಯಾ? ಇಲ್ಲ. ಓಕೆ,
ಸೊ ಅದು ಗ್ರಾಸ್ ರೂಟ್ ಲೆವೆಲ್ ಬಗ್ಗೆ ಹೇಳೋದು. ನೆಕ್ಸ್ಟು ಇಶ್ಯೂಸ್ ಆಫ್ ಗ್ಲೋಬಲೈಸೇಷನ್, ಮೈಗ್ರೇಷನ್, ಟೆರರಿಸಮ್, ಇದು ಇಂಪಾರ್ಟೆಂಟ್. ಸೊ ಇದು ಆಗಿದೆ ಈಗ, ಇದು ಆಲ್ಮೋಸ್ಟ್ ಒಂದು 10-20 ಇಯರ್ಸ್ ಮೇಲಾಗಿದೆ. ಮೈಗ್ರೇಷನ್ ನಡೀತಾನೆ ಇರುತ್ತೆ. ಓಕೆ, ಕರೋನಾ ಟೈಮಲ್ಲಿ ಏನಾಗಿತ್ತು, ರಿವರ್ಸ್ ಮೈಗ್ರೇಷನ್ ಆಗಿಬಿಡ್ತು, ಸಿಟಿಯನ್ನೆಲ್ಲ ಅಲ್ಲಿ ಕೊಡೋದು. ದಟ್ ಇಸ್ ದ ಥಿಂಗ್ ಲೈಕ್ ದ್ಯಾಟ್. ಓಕೆ, ಟೆರರಿಸಮ್ ಇದೊಂದು ಪಾರ್ಟ್ ಇದೆ, ಇದ್ದೇ ಇರುತ್ತೆ. ನಾನು ಕೇಳೋದು ಅಷ್ಟು ಈಸಿಯಾಗಿ ಹೋಗಲ್ಲ. ನೆಕ್ಸ್ಟ್ ಇದು ಹೊಸದಾಗಿ ಬಂದಿರೋದು ಸೈಬರ್ ಕ್ರೈಮ್ಸ್. ಇಲ್ಲಿ ನಿಯಂತ್ರಣ ಇರಬೇಕು ಮನುಷ್ಯನಿಗೆ. ಇದು ತುಂಬ ಸೈಬರಲ್ಲಿ ತುಂಬ ನಿಯಂತ್ರಣದಲ್ಲಿರಬೇಕು. ಬಹಳ ನಿಜ ಚಾಲೆಂಜಿಂಗ್ ಬಟ್ ಇರಬೇಕು. ನಿಮ್ಮ ಎಮೋಷನ್ಸ್ ಕಂಟ್ರೋಲಲ್ಲಿ ಇರಬೇಕು. ಅಣ್ಣಮಲೆ ಒಂದು ವಿಡಿಯೋ ಇದೆ ನೋಡಿ, ಅದರಲ್ಲಿ ಹೇಳ್ತಾರೆ ಅವರು, ಯಾರೋ ಒಬ್ಬರು ಮನೆಯಿಂದ ಇದಕ್ಕೆ ಹೋಗಿದ್ರಂತೆ, ಲೈಕ್ ಟ್ರಿಪ್ಗೆ ಹೋಗಿದ್ರಂತೆ. ಇನ್ ದ್ಯಾಟ್ ವೇ ನಾವು ಗಾಡಿಯಲ್ಲಿ ಕುಂತ್ಕೊಂಡಿದ್ದೀವಿ ಅಂತ ಒಂದು ಫೋಟೋ ಹಾಕೋದು, ಹಿಂಗೆ ಇಷ್ಟೊಂದು ಕಿಲೋಮೀಟರ್ ಕಲ್ಲೇ ಜಾಗದ ಅದೊಂದು ಮೈಲ್ ಸ್ಟೋನ್ ಒಂದು ಫೋಟೋ ಹಾಕೋದು, ನೆಕ್ಸ್ಟ್ ನಾವು ಗೋವಾ ರೀಚ್ ಆಗಿದ್ದೀವಿ ಅಂತ ಫೋಟೋ ಹಾಕೋದು. ಆದ್ರೆ ಸುತ್ತಮುತ್ತ ಮನೆ ಹತ್ರ ಒಬ್ಬ ಪರಿಚಯದವನು ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ ಇದ್ದ. ಮನೆ ಬಿಟ್ಟು ಹೋಗಿದಾರಾ, ಮನೆಗೆ ಹೋಗ್ಬಿಟ್ಟ, ಮುಗೀತು ಕತೆ. ಆಮೇಲೆ ಅವ್ರು ವಾಪಸ್ ಬಂದಮೇಲೆ ಅದು ಅಣ್ಣ ಎಲ್ಲರೂ ಹೇಳಿದ್ದು, ಅಂದರೆ ನಿಮ್ಮ ಪ್ರೈವಸಿ ಮ್ಯಾಟರ್ಸ್. ಎವ್ರಿಥಿಂಗ್ ನೀವು ಸಬ್ಮಿಟ್ ಮಾಡಿಬಿಟ್ರೆ ಸೊಸೈಟಿಗೆ, ಓಕೆ, ಎವ್ರಿಥಿಂಗ್ ನೀವು ಸಬ್ಮಿಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂತ. ವಾಪಸ್ ಮನೆಗೆ ಬಂದು ನೋಡಿದ್ರೆ ಈ ಬಾಡಿಗೆ ಮನೆ ಹಿಡಿಯೋಕೆ ಹೋಗಿರ್ತೀರ ನೋಡಿ ನೀವು, ಏನಿರುತ್ತೆ ಬಾಡಿಗೆ ಮನೆಯಲ್ಲಿ? ಏನೂ ಇರಲ್ಲ. ಲಿಟ್ರಲಿ ಹಂಗೆ ಇರುತ್ತಂತೆ. ಮನೆ ಅಂದರೆ ಒಂದು ಸೋಫಾ, ಅದು ಮನೆ, ಒಂದು ಟಿ ವಿ, ಒಂದೇನೋ ಇರುತ್ತೆ, ಬಟ್ಟೆ. ಹೋಗಿ ನೋಡಿದ್ರೆ ಏನೂ ಇರಲ್ಲ ಅಂತೆ. ಇದು ನಾನು ಹೇಳ್ತಾ ಇಲ್ಲ, ಇದು ಅಣ್ಣಮಲೆ ಅವರು. ನಾನು ಸೈಬರ್ ಕ್ರೈಮ್ ಬಂದಾಗ ಹೇಳ್ತಾ ಇದ್ದೀನಿ. ಓಕೆ, ಏನೂ ಇರಲಿಲ್ಲ. ದೆನ್ ಅವರು ಅದನ್ನು ಎನ್ಕ್ವೈರಿ ಮಾಡಿದಾಗ ಕಲ್ಪ್ರಿಟ್ ಅವ್ನು ಸಿಕ್ಕ. ಅವನಿಗೆ ಎನ್ಕ್ವೈರಿ ಮಾಡಿದಾಗ ಹೆಂಗೋ ಮಾಡಿದೆ ಇದು ಅಂತ ಕೇಳಿದಾಗ, ಸರ್ ನಾವು ಎಲ್ಲವನ್ನೂ ಆಗ್ತಿರೋ ಸರ್, 2 days to go ಬೆಂಗಳೂರು. ಓಕೆ ಆಯ್ತು, ಇನ್ನೇ 2 ದಿನ ಬರ್ತಾರೆ. ಅಲ್ಲೇ ಇದ್ದ ಅಂತ ಅವ್ನ ಮನೇಲೆ. ಆಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಹೋಗಿದ್ದಾನೆ. ನೋಡಿ ನಿಮ್ಮ ಸೈಬರು ಹೆಂಗಾಗತ್ತೆ ಅಂತ. ಆಮೇಲೆ ಕೆಲವೊಂದು ಜನ ನಿಮ್ಮ ಡೇಟಾ ಅದು ಕೊಡಿ, ಇದು ಕೊಡಿ, ನೀವು ಇಷ್ಟು ಪ್ರೈಸ್ ವಿನ್ ಆಗಿದ್ದೀರಾ, ನೀವು ಅದನ್ನು ವಿನ್ ಆಗಿದ್ದೀರಾ, ನಿಮ್ಗೆ ಆ ಪ್ರೈಸ್ ಬಂದಿದೆ, ATM ಕಾರ್ಡ್ ಕೊಡಿ, ನಂಬರ್ ಕೊಡಿ, ಅದನ್ನು ಕೊಡಿ. SBI ಥರನೇ ವೆಬ್ಸೈಟ್ ಡಿಸೈನ್ ಮಾಡಿಬಿಟ್ಟು, ನೀವು ಮೇಡಮ್ ನಾವು ಬ್ಯಾಂಕಿಂದ ಮಾತಾಡೋದು, ಅದು ಎಲ್ಲ ಡೀಟೇಲ್ ತೊಗೊಂಡು ಹೋಗಿ ನೋಡಿದ್ರೆ ಅಕೌಂಟಲ್ಲಿ ₹1 ಇರಲ್ಲ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಸೈಬರ್ ಸ್ಟೇಷನ್ಗೆ ಹೋಗಿ ಸ್ಟಾರ್ಟ್. ಸೊ ತಕ್ಷಣ ನಿಮ್ಗೆ ಅವ್ರು ನಿಮ್ಮ ಎಮೋಷನ್ಸ್ನ ಕ್ಯಾಚ್ ಮಾಡ್ತಾರೆ. ನಿಮ್ಗೆ 10 ಲಕ್ಷ ಲಾಟ್ರಿ ಹೊಡೆದಿದೆ, 5 ಲಕ್ಷ ಬಂದಿದೆ ಮೇಡಮ್, ನಿಮ್ಗೆ ಇದು ಡೀಟೇಲ್ಸ್ ಕೊಡಿ ಮೇಡಮ್ ಅಕೌಂಟದ್ದು. ಸರ್ ಡೀಟೇಲ್ಸ್ ಕೊಡಿ, ಕಾರ್ಡ್ ನಂಬರ್ ಹೇಳಿ, ಅಕೌಂಟ್ ನಂಬರ್ ಹೇಳಿ, ಎಲ್ಲ ಹೇಳಕ್ಕೆ ಮಾಡಿ. ನಿಮ್ಗೆ 5 ಲಕ್ಷ ಬಂದಿದೆ ಅಂದರೆ ನೀವು ಏನಾಗ್ತೀರಾ? ಎಮೋಷನ್ಸ್ ಏನಾಗುತ್ತೆ? ಎಕ್ಸೈಟ್ಮೆಂಟ್ ಆಗುತ್ತೆ. ಏನು ಕೇಳಿದ್ರು ಕೊಡ್ತಾರೆ, ಇರಿ ಸಾರ್ ಒಂದು ಕೊಡೋ ಬೇಗ ಅಂತ ಎಲ್ಲ ಕೊಟ್ಬಿಟ್ಟು ನೆಕ್ಸ್ಟು ಅಲ್ಲಿ ಹೋಗಿ ಸೈಬರ್ ಸ್ಟೇಷನಲ್ಲಿ ಸರ್ ಹಿಂಗಿಂಗ್ ಆಯಿತು. ದಟ್ಸ್ ದ ಥಿಂಗ್. ಇನ್ನು ಕೆಲವರು ಆಗ್ತಾರೆ ಫೇಕ್ ಅಕೌಂಟ್ಗಳು ಮಾಡಿಬಿಟ್ಟು, ಯಾರ್ಯಾರ್ದು ಫೇಕ್ ಅಕೌಂಟ್ ಮಾಡಿ ಮೆಸೇಜ್ ಹಾಕೋದು, ಲೈಕ್ ಡೂ ಯು ಹ್ಯಾವ್ Paytm, ಡೂ ಯು ಹ್ಯಾವ್ ಫೋನ್ಪೇ, ಐ ಅಬ್ಜೆಕ್ಟ್ಲಿ ನೀಡ್ ದಿಸ್ ಮಚ್ ಅಮೌಂಟ್. ಅದು ಒಳ್ಳೆ ಸೆಲೆಬ್ರಿಟಿಗಳು ದೊಡ್ಡ ಹೆಸರಲ್ಲಿ ಅಕೌಂಟ್ಗಳು ಮಾಡೋದು. ಆಮೇಲೆ ಅದನ್ನ ಹಾಕ್ತಾರೆ. ನೀವು ಅಯ್ಯೋ ಅವ್ರು ನನಗೆ ಕೇಳ್ತಾರೆ, ಎಂಥ ಪರಿಸ್ಥಿತಿ ಇರಬೇಕು, ಜೀವನ ಮರೆ ಅಂತ ನಾನು ಮರೆಯಲ್ಲ ಅವರು ಅಂತ ನೀವು ದುಡ್ಡು ಕೊಟ್ಬಿಡ್ತೀರ. ಆಮೇಲೆ ಅವನು ಒಂದಿನ ಹಾಕ್ಬಿಡ್ತಾನೆ, ಫ್ರೆಂಡ್ಸ್ ದಿಸ್ ಇಸ್ ಅ ಫೇಕ್ ಅಕೌಂಟ್ ನಂದು ಕ್ರಿಯೇಟ್ ಮಾಡಿದ್ದಾರೆ ಅಂತ. ಆಮೇಲೆ ನಾನು ಕೊಟ್ಬಿಟ್ಟಿದ್ದೀನಲ್ಲಪ್ಪ, ಹೋಯ್ತಲ್ಲಪ್ಪ, ಇನ್ನೇನು ಮಾಡ್ತೀನಿ, ಮುಗೀತು. ದಟ್ ಇಸ್ ಅ ಸೈಬರ್ ಕ್ರೈಮ್. ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಬೇಕು. ಅವ್ರು ಡಿಗ್ ಮಾಡ್ತಾರೆ, ಸೀರಿಯಸ್ಲಿ ಇನ್ನೇ ಹೇಳ್ತಾರೆ, ರಿಮೈಂಡ್ ಮಾಡ್ತಾರೆ ನಿಮಗೆ. ಇಲ್ಲಾಂದರೆ ಸೈಬರ್ ಕ್ರೈಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಸೈಬರ್ ಬುಲ್ಲಿಂಗ್ ಅಂತ ಒಂದು ಬರುತ್ತೆ. ಕೆಲವೊಬ್ರು ಹ್ಯಾರಾಶ್ ಮಾಡ್ತಿರ್ತಾರೆ. ನಾನು ಈಗ ಆ್ಯಕ್ಚುಲಿ ತಪ್ಪಿಕೋಬಾರ್ದು, ವಿಶೇಷವಾಗಿ ಹುಡುಗಿರಿಗೆ ಹ್ಯಾರಾಶ್ ಮಾಡ್ತಾರೆ. ಏನಂತ ಹ್ಯಾರಾಶ್ ಮಾಡ್ತಾರೆ? ನಿಮ್ಮ ಫೋಟೋಸ್ ಬಿಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ, ನಿಮಗೆ ನಿಮ್ಮ ಪ್ರೈವೇಟ್ ಫೋಟೋಸ್. ಸೊ ಈ ಥರ ನಡೀತಾ ಇರುತ್ತೆ. ಈ ಥರ ನಡೀತಾ ಇಲ್ವಾ? ಪತ್ರಿಕೆಗಳು ಓದಿ ಫೈನಲ್ ಅವ್ರು ಏನು ಮಾಡ್ತಾರೆ, ಪಾಪ ಹೋಗಿ ಸುಸೈಡ್ ಮಾಡ್ತಾರೆ. ಫ್ರೀಡಮ್ ಮೊಬೈಲ್ ಸ್ಕ್ಯಾಮ್ ಅಂತಂದಾಯಿತು. ₹250 ಅಲ್ವಾ ಮೊಬೈಲ್ ಕೊಡ್ತೀನಿ ಅಂತ. ನನಗೂ ಬಂದು ಬಿದ್ದಿದ್ರಪ್ಪ, ಸೀರಿಯಸ್ಲಿ. ತೊಗೊಳ್ಳೋಣ ನೋಡಿ ಸೀರಿಯಸ್ಲಿ. ನಾನು ಹೋಗಿದ್ದೆ, ಸತ್ಯ ಹೇಳ್ತೀನಿ. ₹250 ನಿಜ ಒಪ್ಕೋಬೇಕು ಅಂದರೆ ನೋಡಿ, ನಾನು ಎಮೋಷನಲ್ ಆಗುತ್ತಾನೆ. ₹250 ಮೊಬೈಲ್ ಸಿಗುತ್ತಂದ್ರೆ ಮನುಷ್ಯ ಎಕ್ಸೈಟ್ ಹೋದೆ. ಟೈಮಿಗೆ ಇಲ್ಲ ಸಿಗ್ತಿಲ್ಲ, ಫುಲ್ ಆಗಿದೆ ಏನೋ ಹೇಳಿದ್ರು.
ನಿಜ ವಾಪಸ್ ಬಂದ್ವಿ. ಆಮೇಲೆ ಆ ಮೊಬೈಲ್ ನೆನಪೂ ಇಲ್ಲ ಜನಕ್ಕೆ. ಒಂದು ಫ್ರೀಡಮ್ ಮೊಬೈಲ್ ತೊಗೋಬೇಕು ಅಂತ 250 ರೂಪೀಸ್ ಕೊಟ್ಟಿದ್ದೆ ಅಂತ ನೆನಪೂ ಇಲ್ಲ. ದಟ್ ಇಸ್ ದ ಥಿಂಗ್, ಗೊತ್ತಾಯ್ತಾ? ಸೊ ನಿಮ್ಮ ಎಮೋಷನ್ಸ್ ಜೊತೆ ಆಟ ಆಡ್ತಾ ಇರ್ತಾರೆ. ಸೊ ಅಲ್ಲಿ ನಾವು ಎಚ್ಚರದಿಂದ ಇರಬೇಕು, ನಮ್ಮ ಎಮೋಷನ್ ಮೇಲೆ ನಮ್ಮ ಕಂಟ್ರೋಲ್ ಇರಬೇಕು. ಓಕೆ, ಅಲ್ಲಿ ನಿಮಗೆ ಸೈಬರ್ ಕ್ರೈಮ್ ಆಗಿತ್ತಲ್ವ, ಅವಾಗ ಸೈಬರ್ ಬುಲ್ಲಿಂಗ್ ಅಂತ ಬರುತ್ತೆ ಕಾನ್ಸೆಪ್ಟ್ ಇದೆ ನೋಡಿ. ಸೈಬರ್ ಬುಲ್ಲಿಂಗ್ ಅಂದರೆ ನಿಮಗೆ ಸೈಬರಲ್ಲಿ ಹೆರಾಶ್ ಮಾಡೋದು. ಆಮೇಲೆ ಬ್ಲೂ ವೇಲ್ ಅಂತ ಒಂದು ಬರುತ್ತೆ, ಬ್ಲೂ ವೇಲ್ ಗೇಮ್ ಅಂತ. ಎಷ್ಟೊಂದು ಪಾಪ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಗೇಮು ಇದು ಆಗ್ತವೆ. ಇನ್ನೊಂದು ಯಾವುದೋ ಇತ್ತಪ್ಪ, ಅದೊಂದು ಗೇಮ್ ಇದೆ ನೋಡ್ರಿ, ಅದು ಪಬ್ಜಿ. ಅವೆಲ್ಲ ನೋಡಿ ನಿಮ್ಮ ಎಮೋಷನ್ಸ್ ಹೆಂಗೆ ತೊಂದರೆ ಮಾಡ್ತವೆ ಅಂತ. ಸೀರಿಯಸ್ಲಿ. ದೆನ್ ಇಂಟರ್ನೆಟ್, ನಾನು ಇನ್ನೂ ಕೆಲವೊಂದು ಹೇಳ್ತೀನಿ ಎಕ್ಸಾಂಪಲ್. ಏನು ಮಾಡಬೇಕು ಅಂದರೆ, ನೀವು ಪತ್ರಿಕೆಗಳಲ್ಲಿ ಈ ಥರ ಬಂದಿರ್ತಾಲ್ವಾ, ಸುಮ್ಮನೆ ಸುಮ್ಮನೆ ಪೇಪರ್ ಓದ್ತಾ ಇರಿ ಎವ್ರಿ ಡೇ. ಕನ್ನಡ ಪ್ರಜಾವಾಣಿ ಅಥವಾ ಯಾವ್ದಾರು ಒಂದು ಓದಿ, ಆಮೇಲೆ ಇಂಗ್ಲೀಷ್ ಒಂದು ಪತ್ರಿಕೆ ಓದ್ತಾ ಇರಿ. ಈ ಥರ ಎಕ್ಸಾಂಪಲ್ಗಳನ್ನ ಕನೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಅಂದರೆ ಸುಮ್ಮನೆ ನಿಮ್ಮ ತಲೆಯಲ್ಲಿ ಇರಲಿ ಉದಾಹರಣೆಗಳು. ನೀವು ಕನೆಕ್ಟ್ ಇಟ್ ಟು ದ್ಯಾಟ್ ಕಾನ್ಸೆಪ್ಟ್ಸ್. ಓಕೆ, ಕೆಲವೊಂದು ಇಂಟರ್ನೆಟ್ ರಿಚಾರ್ಜ್ ಮಾಡದೇ ಇರೋದಕ್ಕೆ ಹೊಡೆದಾಡಿದ್ದು ನೋಡಿದ್ದೀನಿ ನಾನು. ಇಂಟರ್ನೆಟ್ ರಿಚಾರ್ಜ್ ಮಾಡಿದಾಗ ಇಂಟರ್ನೆಟ್ ಪ್ಯಾಕ್ ಆಗ್ತಾ ಇರೋದಕ್ಕೆ ಹೊಡೆದಾಡಿದ್ದು ನೋಡಿ. ಯಾವ ಮಟ್ಟಿಗೆ ಅದು ನಿಮಗೆ, ಅದಕ್ಕೆ ಹ್ಯಾಪಿನೆಸ್ ಈಸ್ ಹ್ಯಾಕ್ಡ್. ಬಿಡೋಕ್ಕೆ ಆಗಲ್ಲ ನಿಮ್ಮ ಕೈಯಿಂದ ಆ ವಸ್ತುನ. ಅದನ್ನು ಬಿಟ್ಟು ಕುಂತಿದ್ರು ಅಂದರೆ ಒಂಥರ ಉಪವಾಸ ಮಾಡ್ದಂಗೆ. ನೀವು ಉಪವಾಸ ಊಟ ಬಿಟ್ಟು ಕುಂತ್ಕೋತಿರಲ್ವ, ಕಷ್ಟ ಅಲ್ವಾ ಅದು? ಮೊಬೈಲ್ ಬಿಟ್ಟು ಕುಂತ್ಕೊಳ್ಳೋದು ಕಷ್ಟನೇ, ಹಂಗೆ ಆಗ್ಬಿಡ್ತೀವಿ ಅದು, ಉಪವಾಸ ಮಾಡ್ದಂಗೆ. ದಟ್ ಇಸ್ ದ ಥಿಂಗ್. ಓಕೆ, ಸೊ ಈ ಕಾನ್ಸೆಪ್ಟ್ಗಳೆಲ್ಲ ಅದು ಹೆಲ್ಪ್ ಆಗುತ್ತೆ. ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನೋದೇ ಮ್ಯಾಟರ್. ನೆಕ್ಸ್ಟು ರಿಯಲ್ ಟೈಮ್ ಎಕ್ಸಾಮ್. ಇದು ಬಿಟ್ಟು ಅಂದರೆ ಇದು ನಿನ್ನೆ ಹೇಳಿದ್ದೀನಿ. ಐ ಥಿಂಕ್ ಪೀಪಲ್ಸ್ ಲೋಡ್ ಇದೆ. ಅಂದರೆ ಒಂದು ಸಿವಿಲ್ ಸರ್ವೆಂಟು ಎಮೋಷನಲ್, ಕೆಲವೊಂದ್ಸಲ ಎಂಪತಿ, ಒಟ್ಟು 5 ಟರ್ಮಲ್ಲಿ ಒಂದು ಎಂಪತಿ ಅನ್ನೋದು ಇದೆ ಅಲ್ವಾ. ಆ ಜನರ ಕಷ್ಟ ನೋಡೋಕ್ಕಾಗದೆ ಅವ್ರು ಏನು ಮಾಡಿದ್ರು, ಗುಡ್ ಫಾರ್ ಎನಿಥಿಂಗ್ ಇಟ್ ಗುಡ್ ಥಿಂಗ್, ಅದೇನು ತಪ್ಪಲ್ಲ. ಎಮೋಷನ್ ಇದ್ರೆ ಗುಡ್ ಥಿಂಗ್ ಒಳ್ಳೇದೇ, ಅದು ಕಾನ್ಸಿಕ್ವೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟು ಗಾಂಧಿ ನೋಟ್ ಫಾರ್ ಈಸ್ ಹೈ ಎಮೋಷನಲ್ ಇಂಟೆಲಿಜೆನ್ಸ್. ಇವಾಗಲೂ ಇರ್ತಾರೆ, ಎಷ್ಟೊಂದು ಜನ ಇರ್ತಾರೆ, ಸಾವಿರಾರು ಜನ ಕೆಡದು ಕುಂತ್ಕೊಳ್ಳೋಂಥ ಶಕ್ತಿ ಅವ್ರಿಗಿರುತ್ತೆ. ಓಕೆ, ದಟ್ ಇಸ್ ದ ಎಮೋಷನಲ್ ಇಂಟೆಲಿಜೆನ್ಸ್. ಯಾವುದಾದ್ರು ಎಕ್ಸಾಂಪಲ್ ಕೊಡಿ. ನೆಕ್ಸ್ಟ್, ಇದು ಕ್ವಶನ್ಸ್ ಪ್ರೀವಿಯಸ್ ಇಯರ್. ವಾಟ್ ಆರ್ ದ ಮೇನ್ ಕಾಂಪೊನೆಂಟ್ಸ್ ಆಫ್ ಎಮೋಷನಲ್ ಇಂಟೆಲಿಜೆನ್ಸ್? ಕ್ಯಾನ್ ದೇ ಬಿ ಲರ್ನ್, ಡಿಸ್ಕಸ್? ಹೌದು, ಇದೇ ನೋಡಿ 2020 ಕ್ವಶನ್. ಓಕೆ, ದೆನ್ ಎಮೋಷನಲ್ ಇಂಟೆಲಿಜೆನ್ಸ್ ಇಸ್ ದ ability to make your emotions work for instead of against you. See, emotional intelligence is the ability ಅಂದ್ರೆ ಏನು ಹೇಳಿದೆ ಇನ್ನೇ? ಸಾಮರ್ಥ್ಯ, ಆಪ್ಟಿಟ್ಯೂಡ್. ಅದೇ to make your emotions work for you instead of against you. ಸಿಟ್ಟು ತನ್ನ ವೈರಿ ಅಂತ ಪದ ಬರಲ್ವಾ? ಓಕೆ, ಅದೇ ಎಮೋಷನ್ಸ್. ಅಗೇನೆಸ್ಟ್, ಇನ್ಸ್ಟೆಡ್ ಆಫ್ ಅಗೇನೆಸ್ಟ್ ಯು ಹಾಕ್ಬಾರ್ದು. ಸಿಟ್ಟನ್ನ ಕಂಟ್ರೋಲ್ ಮಾಡಿದ್ರೆ ವರ್ಕ್ ಫಾರ್ ಯು, ಅದು ನಿಮ್ಗೆ ವರ್ಕ್ ಮಾಡುತ್ತೆ. ಓಕೆ, what is emotional intelligence and how can it be developed in the people? ಹೆಂಗೆ ಡೆವಲಪ್ ಮಾಡಬೇಕು? ಅದೇ ಅಬೌಟ್ ಈಗ ಇತ್ತಲ್ಲ, ಯಾವುದು 5 ಪಾಯಿಂಟ್ಸ್ ಬರ್ತಿದ್ರು. ಗೋಲ್ಮೆನ್ಸ್, ಅದೇ ಡಯಾಗ್ರಾಮ್ ಆಗಬೇಕು. ಹೌ ಡಸ್ ಇಟ್ ಹೆಲ್ಪ್ ಆನ್ ಇಂಡಿವಿಜುವಲ್ ಇನ್ ಮೇಕಿಂಗ್ ಎಥಿಕಲ್ ಡಿಸಿಷನ್ಸ್? ಈಗ ರಿಲಿವನ್ಸ್ ಅಲ್ಲಿ ಇತ್ತಲ್ವಾ ಡಿಸಿಷನ್ ಮೇಕಿಂಗ್ಗೆ ಸಿವಿಲ್ ಸರ್ವೆಂಟ್ ಕೆಲಸ ಮೇಜರ್ ಆಗಿದೆ. ದೆನ್ ಡಿಸ್ಕಸ್ ಮಹಾತ್ಮ ಗಾಂಧೀಸ್ ಕಾನ್ಸೆಪ್ಟ್ ಆಫ್ 7 sins. ಇದನ್ನ ಹೇಳ್ತೀನಿ, ಈ ಪಾಯಿಂಟ್ ಹೇಳಿಲ್ಲ, ಈ ಪಾಯಿಂಟ್ ನಾನು ಹೇಳ್ತೀನಿ. ಓಕೆ, 7 sins ಅಂತ ಬರುತ್ತೆ ಒಂದು ಕಾನ್ಸೆಪ್ಟ್. ಈ 7 ಪಾಪಕೃತ್ಯಗಳು ಅಂದರೆ 7 ಪಾಪಗಳು ಅಂತ ಬರುತ್ತೆ, ಗಾಂಧೀಜಿಯವರು ಹೇಳಿದಂಥ ಕಾನ್ಸೆಪ್ಟ್ ಅದು. ಅದನ್ನ ಹೇಳ್ತೀನಿ 7 sins ಅಂತ. ಓಕೆ, ಈ ಥರ ಕ್ವಶನ್ಸ್ ಬರುತ್ತೆ ನೋಡಿ. ಇಲ್ಲ, ಎಮೋಷನಲ್ ಇಂಟೆಲಿಜೆನ್ಸ್, ದೆನ್ ಎಮೋಷನಲ್ ಸಿಲೆಬಸ್ ಇಲ್ಲ, ಅದೇ ವರ್ಡೆ ಪದೇ ಹಾಕಿರೋದು ಆಯ್ತಾ. ಅಂದ್ರೆ ನಾನು ಏನು ಹೇಳ್ತೀನಿ ಅಂದರೆ, ಈ ಕ್ವಶನ್ 3 ಕ್ವಶನ್ ನೀವು ಫಸ್ಟ್ ಎಮೋಷನಲ್ ಇಂಟೆಲಿಜೆನ್ಸ್ ಡೆಫಿನೇಷನ್ ಬರೋದು ಮುಗಿದೈತಿ. ಅಲ್ಲೇ ಒಂದು ಪೇಜ್ ಒಂದು ಪಾರ್ಟ್ 10% ಪೇಪರ್ ತುಂಬಿಡುತ್ತೆ. ನೆಕ್ಸ್ಟ್ ಡಯಾಗ್ರಾಮ್ ಹಾಕಿದ್ರೆ ಆಲ್ಮೋಸ್ಟ್ ಒಂದು 50% ತುಂಬೋಗುತ್ತೆ. ಆ ಡಯಾಗ್ರಾಮಲ್ಲಿರುವಂಥ ಸಬ್ ಹೆಡ್ಡಿಂಗ್ಗಳು, ಪಾಯಿಂಟ್ಸ್ಗಳು ಹೆಡ್ಡಿಂಗ್ ಮಾಡಿದ್ರೆ ಒಂದೊಂದು ಲೈನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಪೇಪರ್ ತಂತು ಕನ್ಕ್ಲೂಷನ್ ಮಾಡಿ ಮುಗೀತು ಅಲ್ವಾ. ಸೊ ಇನ್ ದ್ಯಾಟ್ ವೇ ಯು ರೀಡ್ ಇಟ್. ಓಕೆ, ಇನ್ನು ಅದಕ್ಕೆ ಕೆಲವೊಂದ್ಸಲ ವಿತ್ ಎಕ್ಸಾಂಪಲ್ಸ್ ಕೇಳಿಲ್ಲ ಅಂದ್ರೆ ನೀವು ಎಕ್ಸಾಂಪಲ್ ಬರೀ ಅಲ್ಲಿ ನಾವು ಇದನ್ನೇ ಒಳ್ಳೇದು. ಎಷ್ಟು ಎಕ್ಸಾಂಪಲ್ ಕೊಡ್ತೀವಿ ಅಷ್ಟು ಮಾರ್ಕ್ಸ್. ಯಾಕೆ ಎಕ್ಸಾಂಪಲ್ಗಳಂದ್ರೆ
ಅವನಿಗೆ ಈಗ ವ್ಯಾಲ್ಯೂಯೇಟರ್ಗೆ ಕನೆಕ್ಟ್ ಆಗುತ್ತಲ್ವಾ. ಎಥಿಕ್ಸ್ ಈ ಕಾಲೇಜ್ಗಳಲ್ಲಿ ಇದೆಯಾ ಸಬ್ಜೆಕ್ಟು? ಯಾವ ಕಾಲೇಜಲ್ಲಿದೆ? ಅಲ್ಲ, ನನಗೆ ತಪ್ಪು ತಿಳ್ಕೊಬೇಡಿ, ನೀವು ಹೇಳ್ದವ್ರು ತಪ್ಪು ತಿಳ್ಕೊಬೇಡಿ. ಅಂದರೆ ನಕ್ಬಿಟ್ರೆ ಅಂದರೆ ನಾನು ಹೇಳೋದು ಅದು ತುಂಬ ರೇರ್ ಸಬ್ಜೆಕ್ಟು. ಅವಾಗ ವ್ಯಾಲ್ಯೂಯೇಟ್ರಿಗೆ ಅದು ನೀವು ಈ ಒಂದು ಲೈನ್ ಬರೆದಿರ್ತೀರ, ಅದು ತಾತ್ಪರ್ಯ ಅರ್ಥ ಆಗ್ಬೇಕಾನೆ. ಇನ್ನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ಬೇಕಂದ್ರೆ ನೀವು ಒಂದು ಉದಾಹರಣೆ ಕೊಡಬೇಕು. ಉದಾಹರಣೆ ಎಲ್ಲಿಂದ ಕೊಡಬೇಕು? ರಿಯಲ್ ಲೈಫ್ಗಳಿಂದಲೇ ಕೊಡಬೇಕು ಅಥವಾ ಹಿಸ್ಟಾರಿಕಲ್ ಎಕ್ಸಾಂಪಲ್ಗೂ ಕೊಡಬೇಕು. ಸೊ ಆ ಕಾರಣಕ್ಕಾಗಿ ಪ್ರತಿಯೊಂದು ಎಕ್ಸ್ಪ್ಲನೇಷನ್ಗೂ ಒಂದೊಂದು ಉದಾಹರಣೆಗಳು ಕೊಡಿ. ಎಕ್ಸಾಂಪಲ್ಸ್ಗಳು ತುಂಬ ಮಾರ್ಕ್ಸ್ ಕೊಡುತ್ತೆ. ಓಕೆ, ಆ ಪಾಯಿಂಟ್ ಓಕೆ. ಈಗ ಇನ್ನೊಂದು 10 ನಿಮಿಷ ಬಿಟ್ಟು ಬ್ರೇಕ್ ಕೊಡ್ತೀನಿ, ಒಂದು 15 ನಿಮಿಷ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ. ಒಂದು 10 ನಿಮಿಷ ಇಂಟ್ರೊಡಕ್ಷನ್ ಕೊಡೋಣ. ಓಕೆ, ನೆಕ್ಸ್ಟ್ ಪಬ್ಲಿಕ್ ಸರ್ವಿಸ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಇನ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಪಾಯಿಂಟ್ ಇದೆ. ಆ್ಯಕ್ಚುಲಿ ಫಿಲಾಸಫರ್ಸ್ ಅಂತಿದೆ, ಅದು ಮಧ್ಯಾಹ್ನ ತೊಗೊಂತೀವಿ. ಇಂಡಿಯನ್ ಫಿಲಾಸಫರ್ಸ್ ಆ್ಯಂಡ್ ವೆಸ್ಟರ್ನ್ ಫಿಲಾಸಫರ್ಸ್ ಅಂತಿದೆ, ಮಧ್ಯಾಹ್ನ ತೊಗೊಂತೀವಿ. ಯಾಕಂದರೆ ನೀವು ಊಟ ಮಾಡ್ಕೊಂಡಿರ್ತೀರ, ಆರಾಮಾಗಿ ಕೇಳುವಂತ್ರಿ. ಇದೊಂದು ಸ್ವಲ್ಪ ಹೋಗ್ಲಿ, ಬೆಳಗ್ಗೆ ಹೋಗಲಿ ಅಂದರೆ ಇದರಲ್ಲಿ ತುಂಬ ಅಂದರೆ ಸೊ ಬುಕ್ಕಿಶ್ ಕಂಟೆಂಟ್ ಜಾಸ್ತಿ ಇದೆ, ಅದರಲ್ಲಿ ಸ್ವಲ್ಪ ಜನರಲ್ ಇದ್ದರೆ ನೀವು ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ. ದ್ಯಾಟ್ ಥಿಂಗ್. ಓಕೆ, ಸೊ ಪಬ್ಲಿಕ್ ಸಿವಿಲ್ ಸರ್ವಿಸ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಇನ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನೋಡಿ, ಈ ಸಬ್ಜೆಕ್ಟಲ್ಲಿ ಎಂಪತಿ, ಸಿಂಪತಿ, ವ್ಯಾಲ್ಯೂ, ಎಥಿಕ್ಸು ಬರೀ ಇದೇ ಬರುತ್ತಲ್ವ ಪದೇ ಪದೇ ಪದೇ. ನೋಡಿ, ಅಷ್ಟು ಪದಗಳ ಡೆಫಿನೇಷನ್ನು ಎಕ್ಸಾಂಪಲ್ ಬರ್ಕೊಂಡು ಒಂದೊಂದು ಉದಾಹರಣೆಗಳು ಮುಗಿದಾಯ್ತು. ಎಂಥ ಕ್ವಶನ್ ಕೇಳಿ ನಿಮಗೆ ಆನ್ಸರ್ ಮಾಡ್ತೀರ, ಲೆಕ್ಕದಾಗ ಕೇಳಿ ಅವರು. ಅಂದರೆ ಸಿಲೆಬಸ್ಲಿರುವಂಥ ವರ್ಡ್ಗಳನ್ನ ಲಿಸ್ಟ್ ಮಾಡಿ ಬರ್ಸಿರೋ ಡೆಫಿನೇಷನ್ ಬರೀ, ಪ್ರತಿಯೊಂದಕ್ಕೂ 1-2 ಉದಾಹರಣೆಗಳು ಕೊಡಿ. ನಿಮ್ಮದು ನಿಮ್ಮ ಲೈಫಲ್ಲಿ ಆಗಿರೋ ಉದಾಹರಣೆಗಳನ್ನು ಕೊಡಿ, ಹೋಗೋದಾಯ್ತು. ಯಾವನು ಏನೇ ಕ್ವಶನ್ ಕೇಳಿ ನೀವು ಆನ್ಸರ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಆ ಡೈಗ್ರಾಮ್ಗಳು ಪ್ರಾಕ್ಟೀಸ್ ಆಗಿದೆ ನಿಮಗೆ, ಆ ಡೈಗ್ರಾಮ್ಗಳು ಹೆಂಗೆ ತೆಗಿಬೇಕು ಅಂತ ಡೈಗ್ರಾಮ್ಗಳು ಹಾಕಿ ಮೈಂಡ್ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ಕ್ವಶನ್ಗೆ ಇಂಟ್ರೊಡಕ್ಷನು, ಒಂದು ಡೈಗ್ರಾಮು, ಸಬ್ ಹೆಡ್ಡಿಂಗು, ಎಕ್ಸ್ಪ್ಲನೇಷನು, ಎಕ್ಸಾಂಪಲು, ಕನ್ಕ್ಲೂಷನ್. ಇಷ್ಟೇ ಪ್ಯಾಟ್ರನ್. ನೀವು ಯಾವ ಕ್ವಶನ್ ಕೇಳಿದ್ರು ಹಂಗೆ ಬರೀಬೇಕು. ದಟ್ಸ್ ದ ಥಿಂಗ್. ನನ್ನ ಸಿಲೆಬಸ್ ಪಾಯಿಂಟ್ಸು ಇದೇನು ಬರ್ಕೋಬೇಡಿ, ಇದು ಇರುತ್ತೆ ಸಿಲೆಬಸ್. ನೀವು ನಿಮ್ಗೆ ಯಾವಾಗ ಮಾರ್ಕ್ಸ್. ಓಕೆ, ಪಬ್ಲಿಕ್ ಸರ್ವಿಸ್ ವ್ಯಾಲ್ಯೂಸ್. ಓಕೆ, ವ್ಯಾಲ್ಯೂಸ್ ಅಂದರೆ ಹೇಳಿದ್ದೀವಿ ಮೌಲ್ಯಗಳು. ಓಕೆ, ಪಬ್ಲಿಕ್ ಸರ್ವಿಸಲ್ಲಿ ಕೂಡ ಮೌಲ್ಯಗಳು, ಸೊಸೈಟಿಗೂ ಇರಬೇಕು, ಇಂಡಿವಿಜುವಲ್ಗೂ ಇರಬೇಕು ಮೌಲ್ಯಗಳು. ಓಕೆ, ಗುಡ್ ಥಿಂಗ್ಸ್ ಇನ್ ದ ಎಥಿಕ್ಸ್, ಮಾರಲ್ಸ್ ಆ್ಯಂಡ್ ವ್ಯಾಲ್ಯೂಸ್. ಪಬ್ಲಿಕ್ ಸರ್ವಿಸ್ ವ್ಯಾಲ್ಯೂಸ್ ಆರ್ ಸಿವಿಲ್ ಸರ್ವಿಸ್ ವ್ಯಾಲ್ಯೂಸ್ ಆರ್ ದೋಸ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಶುಡ್ ಬಿ ಫಾಲೋಡ್ ಬೈ ಕ್ಯಾರಿಂಗ್ ಔಟ್ ದೇರ್ ಡ್ಯೂಟೀಸ್. ಅದೇ ನಿಮ್ಮ ಡ್ಯೂಟಿ ಮಾಡಬೇಕಾದ್ರೆ ನೀವು ಅನ್ವಯಿಸ್ಕೊತಾ ಇರಬೇಕು. ಡ್ಯೂಟಿ ಅಂದ್ರೆ ಏನು? ಆ್ಯಕ್ಷನ್, ಹ್ಯೂಮನ್ ಆ್ಯಕ್ಷನ್. ಸಿಲೆಬಸಲ್ಲಿ ಫಸ್ಟ್ ಚಾಪ್ಟರ್ ಅದೇ ಇರುತ್ತೆ, ಆ್ಯಕ್ಷನ್. ಡ್ಯೂಟಿ, ಆ್ಯಕ್ಷನ್ ಎಲ್ಲ ಒಂದೇ ಅಲ್ವಾ? ಸೊ ಅದನ್ನೇ ಇದು ಬರ್ಕೋಬೇಡಿ, ಇದನ್ನೇ ಬರ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಇದನ್ನು ಬರಿಬೇಡಿ. ದೆನ್ ವ್ಯಾಲ್ಯೂಸ್ ಸಚ್ ಆಸ್, ವ್ಯಾಲ್ಯೂಸ್ಗಳು ಯಾವ್ಯಾವುದು? ಇಂಟಿಗ್ರಿಟಿ, ಆನೆಸ್ಟಿ, ಆಬ್ಜೆಕ್ಟಿವಿಟಿ. ಓಕೆ, ನಾನ್ ಪಾರ್ಟ್ನರ್ಶಿಪ್, ದೆನ್ ಇಂಪಾರ್ಷಿಯಾಲಿಟಿ, ಎಂಪತಿ, ಕಂಪ್ಯಾಷನ್. ದೀಸ್ ಆರ್ ದ ವ್ಯಾಲ್ಯೂಸ್. ಇದೆಲ್ಲ ಮೌಲ್ಯಗಳಲ್ವಾ? ಸಡನ್ನಾಗಿ ಅವ್ನು ಕೇಳ್ಬಿಡ್ತಾರೆ ನೋಡಿ, ಮೌಲ್ಯ ಯಾವ್ಯಾವಪ್ಪ ಮನುಷ್ಯ ಮೌಲ್ಯಗಳು ಯಾವ್ಯಾವ ಪಟ್ ಅಂತ ಹೇಳಕ್ ಬರ್ಬೇಕು. ಅದಕ್ಕೆ ಓದ್ಬೇಕಾದ್ರೆ ನೀವು ಗಟ್ ಮಾಡ್ಬೇಕಾ? ಇಲ್ಲಿ ಮೌಲ್ಯಗಳಂದ್ರೆ ಒಳ್ಳೇದೇ ಹೇಳ್ಬಿಡಿ, ಪಟ ಅಂತ ವಾಟ್ ಆರ್ ದ ಗುಡ್ ಥಿಂಗ್ಸ್ ಹೇಳ್ಬಿಡಿ, ಅದೇ ಮೌಲ್ಯಗಳಾಗ. ದಟ್ಸ್ ದ ಥಿಂಗ್. ಅದಕ್ಕೆ ಗಟ್ ಮಾಡಬೇಕಾ? ಇಲ್ಲ, ಒಬ್ಬ ಮನುಷ್ಯನಲ್ಲಿ ಯಾವ್ಯಾವ ಗುಡ್ ಕ್ವಾಲಿಟಿ ಇರುತ್ತೆ ಅದನ್ನ ಹೇಳ್ಬಿಡಿ, ಕರೆಕ್ಟ್, ಅದೇ ವ್ಯಾಲ್ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟು ಇದೆಲ್ಲ ನಿನ್ನೇನೆ ಆಗಿದೆ, ಇದೆಲ್ಲ ಪಾಯಿಂಟ್ಸ್ ನೋಡಿ, ಆಬ್ಜೆಕ್ಟಿವ್ ಎಲ್ಲವೂ ಆಗಿದೆ. ಓಕೆ, ಮತ್ತೆ ಅದನ್ನೇ ಬರ್ಕೋಬೇಡಿ, ಅಂದರೆ ನೋಡಿ ಜಸ್ಟ್ ಪಬ್ಲಿಕ್ ಸರ್ವಿಸಲ್ಲಿ ವ್ಯಾಲ್ಯೂಸ್ ಯಾವ್ದು ಇರಬೇಕು ಅಂತಂದರೆ ಅದೇ ಪಾಯಿಂಟ್ಸೇ ಮತ್ತೆ ರಿಪೀಟ್ ಆಗುತ್ತೆ. ನೆಕ್ಸ್ಟ್, ಎಥಿಕ್ಸ್ ಇನ್ ದ ಪಬ್ಲಿಕ್ ಸರ್ವಿಸ್. Then in the happiness of his subject lies the happiness of the king. ಇದು ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ ಅಲ್ವಾ, ಅವ್ರು ಹೇಳಿರೋ ಮಾತು. ಅಂದ್ರೆ ಏನ್ ಹೇಳ್ತಾರೆ? ಇನ್ ದ ಹ್ಯಾಪಿನೆಸ್ ಆಫ್ ಹೀಸ್ ಸಬ್ಜೆಕ್ಟ್ಸ್ ಲೈಸ್ ದ ಹ್ಯಾಪಿನೆಸ್ ಆಫ್ ದ ಕಿಂಗ್. ಈ ಸಬ್ಜೆಕ್ಟ್ಸ್ ಅಂದ್ರೆ ಏನು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಸಬ್ಜೆಕ್ಟ್ಸ್ ಅಂದ್ರೆ ಇದು ವಸ್ತು ಆ ಥರ ಅಲ್ಲ,
ಈ ವಿಚಾರ ಥರನೇ. ಅಂದರೆ ಈಗ ಒಂದು ಮಾತು ಹೇಳ್ತೀನಿ, ನಿಮ್ಮ ಸಂತೋಷನೇ ನಮ್ಮ ಸಂತೋಷ. ಮಾತು ಕೇಳಿದ್ದೀರಾ? ನಿಮ್ಮ ಖುಷಿನೇ ನಮ್ಮ ಖುಷಿ, ಪ್ರಜೆಗಳ ಸಂತೋಷನೇ ರಾಜನ. ಅದನ್ನೇ ಹೇಳಿದ್ದವನು ಚಂದ್ರಗುಪ್ತ, ಸಾರಿ ಚಾಣಕ್ಯ, ಕಿಂಗ್ ಚಂದ್ರಗುಪ್ತ ಇದ್ದ. ಪ್ರಜೆಗಳ ಸಂತೋಷವೇ ರಾಜನ ಸಂತೋಷ. ಕನ್ನಡದಲ್ಲಿ ಅದರ ಅರ್ಥ. ಸಬ್ಜೆಕ್ಟ್ಸ್ ಅಂದರೆ ಆ ಥರ ತಗೊಳ್ಳೋದು ಹೋಗಿ, ಮತ್ತೆ ಲೈಕ್ ಇಟ್ ನಾಟ್ ಎ ಮ್ಯಾಥ್ಸು ಸೈನ್ಸ್ ದ್ಯಾಟ್ ಆ ಥರನೂ ಅಲ್ಲ, ಅಥವಾ ಯಾವುದಾದ್ರು ಒಂದು ವಸ್ತು ಅಲ್ಲ. ಸಬ್ಜೆಕ್ಟ್ ಅಂದರೆ ಅವನು ಏನು, ಅವನಿಗೆ ರಾಜ ಯಾರಿಗೆ ರಾಜ? ಅವನು ಪ್ರಜೆಗಳಿಗೆ ರಾಜ. ಅದು ದ್ಯಾಟ್ ಇಸ್ ದ ಕನೆಕ್ಷನ್. ಓಕೆ, ಸೊ ಪ್ರಜೆಗಳ ಸಂತೋಷವೇ ನನ್ನ ಸಂತೋಷ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವ ನಾವು, ಬೇರೆ ಅಲ್ಲ. ಅಡ್ಮಿನಿಸ್ಟ್ರೇಷನ್ ಅಂದರೆ ನೀವು ಏನು ಮಾಡ್ತೀರಾ? ಬರೀ ಗೌರ್ಮೆಂಟು ರೂಲ್ಸ್ ಇಲ್ಲ. ಅಡ್ಮಿನಿಸ್ಟ್ರೇಷನ್ ಅವಾಗೂ ಇತ್ತು, ಬಿಫೋರ್ ಫ್ರೀಡಮ್ ಇತ್ತು. ನಮ್ಮ ಭೂಮಿ ಹುಟ್ಟಾಗಿಂದ ಇರುತ್ತೆ ಅಡ್ಮಿನಿಸ್ಟ್ರೇಷನ್. ಇಂಡಸ್ ಸಿವಿಲೈಸೇಷನಲ್ಲೂ ಇತ್ತು. ದಟ್ ಇಸ್ ದ ಥಿಂಗ್. ಇಂಡಸ್ ಸಿವಿಲೈಸೇಷನ್ ಇರಲಿಲ್ವಾ? ನಿಮಗೆ ಸಿಕ್ಕಿಲ್ವಾ ಸೀಲ್ ಮಾರ್ಕ್? ಅದೆಲ್ಲ ಸಿಕ್ಕಿಲ್ವಾ? ಸೀಲ್ ಮಾರ್ಕ್ ಅಂದ್ರೆ ಏನು? ಮತ್ತೆ ಇದು ಇಲ್ಲಿಂದ ಹೋಗಿದ್ದು ನಮ್ಮ ಇದರಿಂದ ಹೋಗಿದ್ದು ಅಂತಾನೆ. ದಟ್ ಇಸ್ ದ ಥಿಂಗ್. ಅವಾಗಿಂದನೇ. ಸೊ ಅವ್ರು ಹೇಳ್ತಾರೆ, ಕೌಟಿಲ್ಯ ಈ ಥರ ಹೇಳ್ತಾರೆ. ಇಲ್ಲಿ ನೋಡಿ, ಹ್ಯಾಪಿನೆಸ್ ಇನ್ ಪೀಪಲ್ ಇದು ಹ್ಯಾಪಿನೆಸ್ ಆಫ್ ಕಿಂಗ್ ಅಂತಂದ್ರೆ ಇದು ಇದೆ ತಾನೆ, ಎಥಿಕ್ಸ್ ತಾನೆ. ಎಲ್ಲಿದೆ ಎಥಿಕ್ಸ್? ಇದು ರಾಜ ಮತ್ತು ಪ್ರಜೆಗಳ ಮಧ್ಯೆ, ಅಂದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತಾನೆ. ಓಕೆ, ನಿನ್ನ ಕುಟುಂಬ ಸದಸ್ಯರ ಸಂತೋಷವೇ ನಿನ್ನ ಸಂತೋಷ ಅಂತಿದ್ರೆ ಬೇರೆ, ಅದು ನಾನು ಚೇಂಜ್ ಮಾಡ್ತಿದ್ದೆ, ಫ್ಯಾಮಿಲಿ ಅಂತ ಹಾಕಿರ್ತೀನಿ. ಬಟ್ ಇದು ಪಬ್ಲಿಕ್, ಸಾರ್ವಜನಿಕರ ಸಂತೋಷ. ಜನ ಏನು ಹೇಳ್ತಾರೆ ಅದನ್ನು ಮಾಡಿಬಿಡಿ ಅಂತಿರ್ತಾರೆ ರಾಜಕಾರಣಿಗಳು. ಹೌದು, ತಪ್ಪ, ಅದು ಕರೆಕ್ಟು. ಅವರೇ ನನ್ನ ಎಲೆಕ್ಟ್ ಮಾಡಿ ಕಳಿಸಿರೋದು, ಅವ್ರು ಏನಂತಾರೆ ಅದು ಮಾಡಿ. ಹೇಳ್ತೀನಿ ಕೌಟಿಲ್ಯ ಈ ಥರದ ಕೋರ್ಟ್ಗಳು ನೀವು ಬರೀರಿ, ಆಮೇಲೆ ಕಲೆಕ್ಟ್ ಮಾಡಿ ಕೋರ್ಟ್ಸ್. ದಟ್ ಯು ಹ್ಯಾವ್ ಟು ಕಲೆಕ್ಟ್ ಇಟ್ ಸಮ್. ನಾವು ಬರ್ತಿರ್ತೀವಿ, ಬಟ್ ನೀವು ಫೈನಲಿ ಅಲ್ಲೇ ಬರೋದು. ಎಷ್ಟು ಕಲೆಕ್ಟ್ ಮಾಡ್ತೀರಾ ಕೋರ್ಸ್, ಅದು ಅಷ್ಟು ಹೆಲ್ಪ್ ಆಗುತ್ತೆ. ನೀವು ನೋಡಿ, PSI ಎಕ್ಸಾಮ್ ಬರೀರಿ, ಎಸ್ಸೆ ಬಂದೇ ಬರುತ್ತೆ ಅಲ್ಲಿ. KS ಬರೀ, ಅಲ್ಲಿ ಎಸ್ಸೆ ಬರುತ್ತೆ, ಮೇನ್ಸ್ ಎಥಿಕ್ಸು ಬರುತ್ತೆ. ಓಕೆ, UPSC ಬರೀ, ಅಲ್ಲಿ ಎಥಿಕ್ಸು ಎಸ್ಸೆ ಬಂದೇ ಬರುತ್ತೆ. ಅಲ್ಲೆಲ್ಲ ಕೋರ್ಸ್ ಬಿಡಿ, ಆನ್ಸರ್ಸ್ಗಳಲ್ಲೂ ಕೋರ್ಸ್ ಹೆಲ್ಪ್ ಆಗುತ್ತೆ. ಪಾಲಿಟಿ ಸಬ್ಜೆಕ್ಟಲ್ಲಿ ಹೆಲ್ಪ್ ಆಗುತ್ತೆ. ಇದು ಪಾಲಿಟಿಯಲ್ಲಿ ಗುಡ್ ಗವರ್ನೆನ್ಸ್ ಅಲ್ಲಿ ಬರುತ್ತೆ. ಇದು ಬರಿಬೋದು ಆರಾಮಾಗಿ. ಬರ್ತದೆ. ನನ್ನ ಕೌಟಿಲ್ಯ ಎಂಫಸೈಸ್ ಎಥಿಕಲ್ ಅಡ್ಮಿನಿಸ್ಟ್ರೇಷನ್, ಧರ್ಮ ನೀತಿ, ಧರ್ಮ ಪರಿಪಾಲನಾ. ಓಕೆ, ವಿಚ್ ಇಸ್ ಅನ್ ಎಸೆನ್ಷಿಯಲ್ ಕಂಡೀಷನ್ ಇಸ್ ಸ್ಟೇಬಲ್, ಹ್ಯಾಪಿ ಅಂಡ್ ಪೀಸ್ಫುಲ್ ಸೊಸೈಟಿ. ಸಮಾಜದಲ್ಲಿ ಸ್ಥಿರತೆ ಇರಬೇಕು, ಸಮಾಜ ಸಂತೋಷವಾಗಿರಬೇಕು, ಸಮಾಜ ಶಾಂತಿಯಿಂದ ಇರಬೇಕು. ಅವಾಗೆ ಜನಗಳು ಸಂತೋಷವಾಗಿರ್ತಾರೆ. ಅವ್ರು ಸಂತೋಷ ಇದ್ದರೆ ನಾವು ಸಂತೋಷವಾಗಿ ಮಲಗ್ತೀವಿ, ನಮಗೆ ನೆಮ್ಮದಿ ಇರುತ್ತೆ ಅನ್ನೋದು ಅವ್ರದ್ದು ಇಂಟರ್ಪ್ರಿಟೇಷನ್, ಅರ್ಥ ವಿವರಣೆ ಹಂಗಿತ್ತು. ಈಗ ಒಂದು ಅಂದ್ಕೊಳ್ಳಿ, ಈಗ ರೀಸೆಂಟಾಗಿ ರಷ್ಯಾ ಮತ್ತು ಉಕ್ರೇನ್ ಗಲಾಟೆ ನಡೀತಾ ಇರುತ್ತೆ ನೋಡಿ, ಹಂಗೆ ಕನೆಕ್ಷನ್ ಹೊಡಿಬೇಕು. ಈಗ ಉಕ್ರೇನ್ಗೆ ಹೋಗಂದ್ರೆ ಯಾರು ಹೋಗ್ತೀರಾ? ಯಾಕೆ ಹೋಗಲ್ಲ? ಅಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ಯುದ್ಧ ಆಗುತ್ತೆ, ಯಾವಾಗ ಎಲ್ಲಿಂದ ಏನು ಗೊತ್ತಿಲ್ಲ, ಭಯ ಇರುತ್ತಾನೆ ನಮಗೆ, ಸ್ಥಿರತೆ ಇಲ್ಲ. ಓಕೆ, ಅಫ್ಘಾನಿಸ್ತಾನ ಫ್ಲೈಟಿಂದ ಹೋಗ್ಬೇಕಾದ್ರೆ ಜಿಗಿತಾ ಇದ್ರು, ಅಥವಾ ಫ್ಲೈಟಿಂದ ಹೋಗಿ ಬಿಸಾಕೋದ್ರು, ಅಥವಾ ಅವರೇ ಬಿದ್ದರು ಪಾಪ. ಅದು ಹೆಂಗಿತ್ತು ಪರಿಸ್ಥಿತಿಯಲ್ಲಿ ಆ ಟೈಮ್ನಲ್ಲಿ? ಇಲ್ಲಿಯವ್ರು ಅಲ್ಲಿಗೆ ಹೋಗೋದು ಬಿಡಿ, ಅಲ್ಲಿಯವ್ರು ವಾಪಸ್ ಬಂದರೆ ಸಾಕು, ಬದುಕಿದೆ. ಫ್ಲೈಟ್ ಹತ್ತಿದ ತಕ್ಷಣ ಭಾರತ್ ಮಾತಾಗಿ ಜಯ ಅಂದ್ಬಿಟ್ರು. ಸೊ ದಟ್ ಇಸ್ ದ ಥಿಂಗ್. ಅವರಿಗೆ ಅಸ್ಥಿರತೆ ಕಾಡ್ತಿತ್ತಲ್ವಾ, ಆ ಪರಿಸ್ಥಿತಿ ಬರೋಕ್ಕಿಂತ ಮುಂಚೆ ಅಲ್ಲೇ ನೆಮ್ಮದಿಯಿಂದ ಶಾಂತಿಯಿಂದ ಇದ್ರುತ್ತಾನೆ ಅವರು. ನನ್ನ ಪ್ರಶ್ನೆ. ಓಕೆ, ಅದರ ಅರ್ಥ ಏನು? ಈ ವರ್ಡ್ ಸ್ಟೇಬಲ್. ಈಗ ಸ್ಟೇಬಲ್ ಗೌರ್ಮೆಂಟ್ ಅಂತ ಬರುತ್ತಲ್ವಾ, ಸ್ಟೇಬಲ್ ಗೌರ್ಮೆಂಟ್ ಯಾವಾಗ ಬರುತ್ತೆ? ಕಂಪ್ಲೀಟ್ ಮೆಜಾರಿಟಿ ಸಿಕ್ಕಾಗ ಸ್ಟೇಬಲ್ ಗೌರ್ಮೆಂಟ್ ಬರುತ್ತೆ. ಮೆಜಾರಿಟಿನೇ ಅಂತ ಹೇಳಿದ್ರೆ ಗೌರ್ಮೆಂಟ್ ಬರುತ್ತಾ? ಅಸ್ಥಿರ ಸರ್ಕಾರ ಪದಗಳು ಬರುತ್ತಲ್ವಾ, ಯಾವಾಗ ಬಿದ್ದೋಗುತ್ತೆ ಗೊತ್ತಿಲ್ಲ. ಅವಾಗ ನಿಮ್ಮ ಜನರ ಕೆಲಸಗಳಾಗ್ತಾವ. ಉದಾಹರಣೆಗೆ ಹೇಳ್ತೀನಿ, ನಾವೊಂದು ಸ್ಕಾಲರ್ಶಿಪ್ ಎಕ್ಸಾಮ್ ಬರೆದು ಡೆಲ್ಲಿಯಲ್ಲಿ ಇದ್ದೀವಿ, ಅಂದರೆ ಕೋಚಿಂಗ್ ಹೋಗಿದ್ವಿ ನಾವು. ಹೋದಾಗ ಸರ್ಕಾರ ನಮಗೆ ಈ ದೇವರಾಜ್ ಅರಸು ಸ್ಕೀಮಲ್ಲಿ ಒಂದು ಎಷ್ಟು ಮಂತ್ಲಿ 10,000 ರೂಪಾಯಿ ನಮಗೆ ಹಾಕ್ತಿದ್ರು. ಓಕೆ, ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅವ್ರು ದೇವರಾಜ್ ಅರಸು ಭವನದಲ್ಲಿ. ಅದನ್ನು ಬರೆದ್ಬಿಟ್ಟು ಹೋಗಿ ಅಲ್ಲಿದ್ದೀವಿ. ಆವಾಗ ಇಲ್ಲಿ ಕರ್ನಾಟಕದಲ್ಲಿ ರೆಸಾರ್ಟ್ ರಾಜಕಾರಣ ಅದು ನಡೀತು, ಸ್ಟಾರ್ಟ್ ಆಯಿತು. ಅಂದರೆ ಸರ್ಕಾರ ಸ್ಥಿರವಾಗಿ ನಿಲ್ಲಕ್ಕಾಗ್ತಿರ್ಲಿಲ್ಲ. ಈ ಕಡೆ ಕೆಲವೊಂದು MLAಗಳು, ಆ ಕಡೆ ಕೆಲವೊಂದು MLAಗಳು, ಇಲ್ಲಿಯವರು ಅಲ್ಲಿ ಹೋಗೋದು, ಏನೇನೋ ನಡೀತು. ಲಾಸ್ಟ್ ಲಿಸನ್. ಓಕೆ, ಅದು ಆಗ್ತಾ ಇರಬೇಕಾದ್ರೆ ನಮಗೆ ಅಲ್ಲಿವರೆಗೂ ಕರೆಕ್ಟಾಗಿ ಅವರು ದೇ ಮೇಂಟೈನ್ ದ ಮನಿ ಸಪ್ಲೈ ನಮಗೆ ಮಾಡಿದ್ರು. ಅದು ಆದಮೇಲೆ ಆ ಗಲಾಟೆಗಳಾದಮೇಲೆ ಒಂದು 2-3 ತಿಂಗಳು
ಕರೆಕ್ಟಾಗಿ ಇದನ್ನೇ ಆಗಲಿಲ್ಲ, ತುಂಬ ಕಷ್ಟ ಆಗೋಯ್ತು. ನಾನು ಹೇಳೋದು ಏನಕ್ಕೆ ಸರ್ಕಾರ ಸ್ಥಿರ ಇರಲಿಲ್ಲ, ನಮಗೆ ಯಾರೂ ಕೇಳೋರಿಲ್ಲ, ಯಾರೂ ಹೇಳೋರಿಲ್ಲ. ಈಗ ಶೇರ್ ಮಾರ್ಕೆಟ್ ನೋಡಿದ್ದೀರಾ? ಶೇರ್ ಮಾರ್ಕೆಟ್ ನೋಡಿದ್ದೀರಾ? ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಈ ದೇಶದಲ್ಲಿ ಎಲ್ಲೇ ಯುದ್ಧ ನಡೀತು ಅಂತ ಅಂದ್ಕೊಳ್ಳಿ, ಅಥವಾ ನಡೆಯೋ ಚಾನ್ಸ್ ಇದ್ದರೆ ಆಟೋಮೆಟಿಕ್ ಮಾರ್ಕೆಟ್ ಬೀಳುತ್ತೆ. ಆಟೋಮೆಟಿಕ್ ಮಾರ್ಕೆಟ್ ಬೀಳುತ್ತೆ. ಯಾಕಂದರೆ ಅಸ್ಥಿರತೆ ಕಾಣ್ತಾ ಇದೆ, ಸಮಾಜದಲ್ಲಿ ಅಸ್ಥಿರತೆ ಕಾಣ್ತಾ ಇದೆ. ಉದಾಹರಣೆ, ಇಲೆಕ್ಷನ್ ಬರುತ್ತೆ, ಕೌಂಟಿಂಗ್ ನಡೀತಾ ಇರುತ್ತೆ, ನಂಬರ್ಸ್ ಏರ್ತಾ ಇರುತ್ತೆ, ಯಾವುದೋ ಒಂದು ಪಾರ್ಟಿ ಮೆಜಾರಿಟಿ ತೊಗೊಳುತ್ತೆ ಅನ್ನೋದು ಬಂತು, ಅವ್ರ ಸರ್ಕಾರ ಸ್ಥಿರ ಸರ್ಕಾರ ರಚಿಸ್ತಾರೆ ಅಂದ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಆಟೋಮೆಟಿಕ್ ಇರುತ್ತೆ. ಸಿ ಇಟ್ ಇಸ್ ಮ್ಯಾಟರ್ ಟು ದ ಎಕನಾಮಿ ಆಲ್ಸೋ. ಎಕನಾಮಿ ಅಂದರೆ ಆರ್ಥಿಕತೆ ಮೇಲೂ ಪರಿಣಾಮ ಬೀರುತ್ತೆ ಸ್ಥಿರ ಸರ್ಕಾರ ಅಥವಾ ಸ್ಥಿರ ಆಡಳಿತ. ಸೊ ಅವ್ರು ಹೇಳ್ತಾರೆ, ಇವ್ರು ತಾತ್ಪರ್ಯ ಅದು ಕಂಪ್ಲೀಟ್ ಸ್ಟೇಬಲ್ ಇರಬೇಕು. ನಮ್ಮ ದೇಶದ ಚಂದ್ರಗುಪ್ತ ಮೌರ್ಯ ಅದು ಇದ್ರಲ್ವಾ, ಅವ್ರಿಗೆ ಎಷ್ಟೊಂದು ಸೈಡ್ ದಾಳಿ ಮಾಡ್ತಿದ್ರಲ್ವಾ, ಯಾರು ಈ ಕಾಶ್ಮೀರವರೆಗೂ ಬಂದರು, ಅವರು ಮುಂದೆ ಬರೋಕ್ಕಾಗಲಿಲ್ಲ. ಅವ್ರಿಗೆ ಗೊತ್ತಾಯಿತು ಈ ಮೌರ್ಯ ಎಂಪೈರ್ ಹೆಂಗಿದೆ ಅಂದರೆ ತುಂಬ ಬಲಿಷ್ಠವಾಗಿದೆ, ಇಷ್ಟು ಆನೆಗಳು, ಇಷ್ಟೊಂದು ಸೈನ್ಯ ಇಷ್ಟೊಂದು ಬಲಿಷ್ಠ ಇದೆ, ಇಷ್ಟೊಂದು ಕಾಲ್ದಳ ಇದೆ, ಅವ್ರನ್ನ ಮುಟ್ಟಕ್ಕಾಗಲ್ಲ ಅಂತ. ಅವ್ರು ಅಲ್ಲಿವರೆಗೂ ಗೆದ್ಕೊಂಡು ಬಂದರು, ಮುಂದೆ ಇವ್ರ ಸಮೀಪ ಬರೋಕ್ಕಾಗಲಿಲ್ಲ. ಯಾಕಂದ್ರೆ ದೇ ನೋ ದೇ ಆರ್ ಸ್ಟೇಬಲ್. ಓಕೆ, ನೆಕ್ಸ್ಟು ಹ್ಯಾಪಿ, ಸಂತೋಷದಿಂದ ಇರಬೇಕು. ದೆನ್ ಶಾಂತ, ಪೀಸ್ಫುಲ್ ಸೊಸೈಟಿ ಇರಬೇಕು. ಓಕೆ, ದೆನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ profession that offers the unusual array of opportunity to make a moral or immoral decisions. ನಿಮಗೆ ಪ್ರತಿದಿನ ಆಫೀಸ್ಗೆ ಹೋದ್ರೂ, ಬೆಳಗ್ಗೆ ಎದ್ದು ಆಫೀಸ್ಗೆ ಹೋದ್ರೂ ನಿಮಗೆ ಬರೀ ಕೆಲಸಗಳು ಬರೋದು ಡಿಸಿಷನ್ ಮೇಕಿಂಗ್. ಬರೋ ಪ್ರತಿ ಪ್ರಕರಣದಲ್ಲಿ ನೀವು ನಿರ್ಧಾರಗಳು ತಗೋಬೇಕು. ನಾವು ಹೆಂಗೆ ಬೆಳೆದಿರ್ತೀವಿ, ನಮ್ಮ ನಿರ್ಧಾರಗಳು ಬೇರೆಯವ್ರ ಮೇಲೆ ಕೇಳಿನೇ ಬೆಳೆದಿರ್ತೀವಿ. ಎಲ್ಲದಕ್ಕೂ ಇನ್ನೊಬ್ಬರನ್ನ ಕೇಳೋದು. ಮತ್ತು ನಾವು ಸ್ವಂತ ನಿರ್ಧಾರ ತೊಗೊಳ್ದೆ, ಅವಾಗ ಸ್ವಂತ ನಿರ್ಧಾರ ಯಾರು ತೊಗೊತಾರೆ ಬೆಸ್ಟ್ ಸಿಲ್ಸ್ ಅಂತ ಆಗ್ತದೆ. ಆ ಸ್ವಂತ ನಿರ್ಧಾರ ತೊಗೋಬೇಕಂದ್ರೆ ಎಥಿಕ್ಸ್ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ಆಫ್ ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅಲ್ಲಿ ನೋಡಿ, ಇದು ಇಷ್ಟೇ ಬರ್ಕೊಳ್ಳಿ ನೀವು, ಲೈಕ್ ಇದು ಹೆಡಿಂಗ್ ಬರ್ಕೊಳ್ಳಿ. ನೆಕ್ಸ್ಟ್ ಪಬ್ಲಿಕ್ ರಿಸೋರ್ಸ್ ಯುಟಿಲೈಸೇಷನ್, ಅದೊಂದೇ ಪಾಯಿಂಟ್. ಅಂದರೆ ಪೂರ್ತಿ ಪ್ಯಾರ ಬರೀಬೇಡಿ, ನಿಮಗೆ ಮಟಲ್ ಹತ್ರ ಕೊಟ್ಟು ಹೋಗುತ್ತೆ, ಅದೇ ತಲೆ ಕೆಡಿಸ್ಕೊಳ್ಳಿ. ಓಕೆ, ಸಿ ಪಬ್ಲಿಕ್ ರಿಸೋರ್ಸ್ ಯುಟಿಲೈಸೇಷನ್ ಒಂದು ಫಸ್ಟ್ ಪಾಯಿಂಟ್. ಅಂದರೆ ಇದು ಇಷ್ಟ ನೆನಪಿರಲಿ ಅಂತ. ಓಕೆ, ಪಬ್ಲಿಕ್ ರಿಸೋರ್ಸ್ ಯುಟಿಲೈಸೇಷನ್. ಇದನ್ನ ಹೆಡಿಂಗ್ ಇದನ್ನ ಬರ್ಕೊಂಬಿಡಿ, ನಿಮ್ಗೆ ಬ್ರೇಕ್ ಕೊಟ್ಟು ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ದೆನ್ ಸ್ಟ್ಯಾಂಡರ್ಡ್ಸ್ ಆಫ್ ಇಂಪಾರ್ಶಿಯಾಲಿಟಿ ಆ್ಯಂಡ್ ಆಬ್ಜೆಕ್ಟಿವಿಟಿ, ಅಥವಾ ಸ್ಟ್ಯಾಂಡರ್ಡ್ಸ್ ಆಫ್ ಇಂಪಾರ್ಶಿಯಾಲಿಟಿ ಆ್ಯಂಡ್ ಆಬ್ಜೆಕ್ಟಿವಿಟಿ. ನೆಕ್ಸ್ಟು ಕಮಿಟ್ಮೆಂಟ್ ಆ್ಯಂಡ್ ಡೆಡಿಕೇಶನ್. ಕಮಿಟ್ಮೆಂಟ್ ಆ್ಯಂಡ್ ಡೆಡಿಕೇಶನ್. Then public trust and assurance. Next, social capital. ಚೆಕ್ ಮಾಡ್ತೀವಿ ಮತ್ತೆ ಬರ್ಕೊಂಡ್ರ ನೆಕ್ಸ್ಟ್ ಸ್ಲೈಡ್ ಹೋಗ, ಅಂದ್ರೆ ಬರೀ ಹೆಡಿಂಗ್ ಬರ್ಕೊಂಡು. ಕರ್ವ್ ಕರಪ್ಷನ್. ಓಕೆ, ನೆಕ್ಸ್ಟ್ ಕಂಪ್ಯಾಷನ್ ಅಂತ ಬರ್ಕೊಂಡ್ಬಿಡಿ, ಸ್ಮಾಲ್ ಹೆಡಿಂಗ್ ಕಂಪ್ಯಾಷನ್. ದೆನ್ ರೆಸ್ಪಾನ್ಸಿವ್ ಅಂತ ಬರ್ಕೊಳ್ಳಿ, ಅಲ್ಲಿಲ್ಲ ಹೆಡಿಂಗ್, ರೆಸ್ಪಾನ್ಸಿವ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಕೇಳಿ, ಯಾವಾಗ ಗೊತ್ತಿಲ್ಲ ಅಂದರೆ ಫಾಸ್ಟ್ ಮೂವ್ ಆಗಿದ್ರೆ ಮತ್ತೆ ರಿಪೀಟ್ ಮಾಡ್ತೀನಿ. ಇನ್ನು ಒಂದು ನಿಮಿಷ ಇದು ಮಾಡ್ತೀವಿ, ಅದೇ ಇಟ್ಟು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಬರ್ದಾಯ್ತಾ? ಪ್ರೀವಿಯಸ್ ಸ್ಲೈಡಿಗೆ ಹೋಗ್ತಾ ಕೇಳ್ತಾ ಇದ್ದಾರೆ ಲಾಸ್ಟ್.
ಮತ್ತೆ ಯಾರು ಏನೇ ಇದ್ರು ಕೇಳಿ ಮಿಸ್ ಅಲ್ಲ ಆ ಥರ ಸ್ಕಿಪ್ ಮಾಡೋದು ಬೇಡ ಯಾವುದು. ಓಕೆ 12:05 ಗಂಟೆಗೆ ಸೇರಮ್ಮ. ಸರಿ 12:05. ಓಕೆ ನಮ್ಮದು ತಪ್ಪಾಗ್ತಾ ಇರುತ್ತೆ. ಬಟ್ಟೆ ಹಾಕೊಳ್ಳಿ ಏನಲ್ವಾ ಅಂತ ಹೇಳ್ತಾನೆ ಹಂಗೆ. ಓಕೆ 12:05 ಬ್ರೇಕ್ ತಗೊಳ್ಳಿ. ರಿಸೋರ್ಸ್ ಅಂದರೆ ಸಂಪನ್ಮೂಲ. ನೀವು ಸಿವಿಲ್ ಸರ್ವೆಂಟ್ ಆಗಿರುವಾಗ ನಿಮ್ಮ ಹತ್ರ ಯಾವ್ಯಾವ ಸಂಪನ್ಮೂಲಗಳು ನೀಡಿರ್ತಾರೆ? ಇಟ್ ಮೀನ್ಸ್ ಗೌರ್ಮೆಂಟ್ ಸ್ಕೀಮ್ಸ್, ಓಕೆ, ಮತ್ತೆ ಸಮ್ ಫಂಡ್ಗಳು ಕೊಟ್ಟಿರ್ತಾರೆ. ಅದು ನಿಮ್ಮ ವಿವೇಚನಾಧಿಕಾರ, ಡಿಸ್ಕ್ರಿಷನ್ ಪವರ್ ಕೊಟ್ಟಿರ್ತಾರೆ. ಎಸ್ ಎಸ್ ಪೀಪಲ್ ಜನಗಳು, ಅದು ಹ್ಯೂಮನ್ ರಿಸೋರ್ಸ್, ಅದು ಬೇರೆ. ಅದು ನೀವು ಅದನ್ನ ಕರೆಕ್ಟಾಗಿ ಹೇಳ್ತಿದ್ದೀರಾ. ಬಟ್ ಹ್ಯೂಮನ್ ರಿಸೋರ್ಸ್ ಅಂದರೆ ಓನ್ಲಿ ಸಿವಿಲ್ ಸರ್ವೆಂಟ್ ಆದಾಗ ನಿಮ್ಗೆ ಏನು ಕೊಟ್ಟಿರ್ತಾರೆ ಅವ್ರನ್ನ ಹ್ಯೂಮನ್ ರಿಸೋರ್ಸ್ ಆಗಿ ಬಳಸ್ಕೋಬೋದು. ಕೆಲವೊಂದರಲ್ಲಿ ಭಾಗವಹಿಸುವಿಕೆ, ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡೋದು. ಇನ್ ದ್ಯಾಟ್ ವೇಸ್ ದಟ್ ಇಸ್ ರೈಟ್, ಅದು ಕೂಡ ರೈಟ್. ದೆನ್ ಕೆಲವೊಂದು ಫಂಡ್ ಕೊಟ್ಟಿರ್ತಾರೆ ನಿಮಗೆ. ರಿಸೋರ್ಸ್ ಅಂದರೆ ಒಂದು ದುಡ್ಡು ಅಂತ ಅನ್ಕೋಬೇಡಿ, ಬಟ್ ಇಲ್ಲಿ ಕೂಡ ದುಡ್ಡೇ. ಸಿವಿಲ್ ಸರ್ವೆಂಟ್ ಆದಾಗ ಮ್ಯಾಟ್ರ್ ಆಗೋದು ಸಂಪನ್ಮೂಲ, ಸಮ್ ಅಮೌಂಟ್ ಕೊಟ್ಟಿರ್ತಾರೆ. ದೆನ್ ಅದ್ರ ಜೊತೆಗೆ ವಿವೇಚನಾಧಿಕಾರ, ಡಿಸ್ಕ್ರಿಷನ್ ಪವರ್ ಕೊಟ್ಬಿಟ್ಟಿರ್ತಾರೆ ನಿಮಗೆ. ಹಾಂ, ನೀವೇನು ಯಾವುದಕ್ಕಾದ್ರೂ ಬಳಸ್ಕೊಳ್ಳಿ ಈ ಅಮೌಂಟ್ನ, ಎಲ್ಲರ ಅಭಿವೃದ್ಧಿಗೆ ಬಳಸ್ಕೊಳ್ಳಿ ಅಂತ. ಗೊತ್ತಾಯ್ತಾ? ಆ ಟೈಮಲ್ಲಿ ನೀವು ಕರೆಕ್ಟಾಗಿ, ಈಗ ವಿವೇಚನಾಧಿಕಾರ ಅಂತಂದ್ರೆ ನಾವು ವಿವೇಚನೆ ಮಾಡ್ಬೇಕು ತಾನೆ. ವಿವೇಚನೆ ಮಾಡಿ ಒಂದು ಒಳ್ಳೆ ಡಿಸಿಷನ್ ತೊಗೋಬೇಕು ತಾನೆ. ಒಳ್ಳೆ ಡಿಸಿಷನ್ ತೊಗೋಬೇಕು ಅಂದರೆ ನಮ್ಗೆ ಎಥಿಕಲ್ ವ್ಯಾಲ್ಯೂಸ್ ಇರ್ಬೇಕು ತಾನೆ. ಅದಕ್ಕೆ ಇರೋದು. ಗೊತ್ತಾಯ್ತಾ? ಇನ್ ದ್ಯಾಟ್ ವೇ ಸೊ ಸಿಗ್ನಿಫಿಕೆನ್ಸ್ ಅಂದ್ರೆ ಮಹತ್ವ ಅಲ್ಲಿ ಕಂಡು ಬರುತ್ತೆ. ಗಾಟ್ ಇಟ್? ಸೊ ಸಂಪನ್ಮೂಲಗಳ ಸದ್ಬಳಕೆ, ಬರೀ ಬಳಕೆ ಅಲ್ಲ, ಫಾರ್ ಗುಡ್ ಕಾಸ್. ನಾಟ್ ಆಯ್ತು ಹಿಂಗೊಂದು ಬರೀ ಒಂದು ಬಿಲ್ ತಗೊಂಬಾ